ಹಲೋ ಫ್ರೆಂಡ್ಸ್, ಹೇಗಿದ್ದಾರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಲ್ಲಿ ಕಲಿತಾ ಇರೋದು ಇವತ್ತು ಬೋರ್ಡ್ ಆಯ್ತು KCET ಗೋಲ್ ಟುವರ್ಡ್ಸ್ ಯುವರ್ ಡ್ರೀಮ್. ಸೊ ಏನು KCET 2026. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದು ಫುಲ್ ಕಾನ್ಸೆಪ್ಟ್ಸು, ಶಾರ್ಟ್ಕಟ್ಸ್, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡೋಣ. ಸೊ ಈ ಚಾಪ್ಟ್ರಿಂದ ನಾವು ನೋಡೋದಾದರೆ 3 ಕ್ವಶನ್ಸ್ ಬರ್ತವೆ. 3 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಒಂದೊಂದು ಮಾರ್ಕ್ಸು ಕೂಡ ಮ್ಯಾಟ್ರ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೂಡಲೇ ಸೊ ಕಷ್ಟ ಅನ್ನೋದು ಇದ್ದೇ ಇರತ್ತೆ, ಛಲ ಇರಬೇಕು. ಸೊ ಎಂಡ್ ತನಕ ಬಿಡಬಾರ್ದು. ಎಕ್ಸಾಮ್ ಎಂಡ್ ಮೂಮೆಂಟ್ ತನಕನೂ ಟ್ರೈ ಮಾಡ್ತಾ ಇರಬೇಕು. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಈ ಕೋಟ್ ನಿಮಗೋಸ್ಕರ: ಸಕ್ಸಸ್ ಇಸ್ ನಾಟ್ ಫೈನಲ್, ಫೇಲ್ಯೂರ್ ಇಸ್ ನಾಟ್ ಫೇಟಲ್, ಇಟ್ ಇಸ್ ಅ ಕರೇಜ್ ಟು ಕಂಟಿನ್ಯೂ ದಟ್ ಕೌಂಟ್ಸ್. ಸೊ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಕ್ವಶನ್ಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ ತೊಗೋಬೇಕು. ಆಮೇಲೆ ಏನು ಮಾಡಬೇಕು, ತಲೆ ಕೂಲ್ ರಿಲ್ಯಾಕ್ಸ್ ಮಾಡ್ಕೊಂಬಂದು ಮತ್ತು ಆ ಕ್ವಶನ್ನ ಅಟೆಂಪ್ಟ್ ಮಾಡಬೇಕು. ಅಷ್ಟೇ ಸಿಂಪಲ್ ಆಗಿರೋದು. ಸೊ ಸ್ಟಾರ್ಟ್ ಮಾಡಾದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಿಮ್ಮ ಬೋರ್ಡಲ್ಲೂ ಸೇಮ್ ಹೇಳಿದ್ದೆ. ಏನು? ಸೊ ಬೇಸಿಕ್ಲಿ ಎಲ್ಲಿಂದ ಬರ್ತೀವಿ ನಾವು? ಮಾಲಿಕ್ಯುಲರ್ ಕಾಂಪೌಂಡ್ಸಿಂದ ಬರ್ತೀವಿ. ಸೊ ಮಾಲಿಕ್ಯುಲರ್ ಕಾಂಪೌಂಡ್ಸ್ ಅಂತ ಅಂತ ಹೇಳಿದೆ ನಿಮಗೆ, 2 ಸಿಂಪಲ್ ಸಾಲ್ಟ್ಸ್ಗಳಿರ್ತವೆ. ನೀವೇನಾಗುತ್ತೆ, ಮಿಕ್ಸ್ ಮಾಡಬೇಕು, ಸೊಲ್ಯೂಷನ್ ಆಗುತ್ತೆ. ಆ ಸೊಲ್ಯೂಷನ್ ವಾಟರ್ ಸೊಲ್ಯೂಷನ್ ಆಗುತ್ತಲ್ಲ, ಅದನ್ನ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಏನಾಗುತ್ತೆ, ಕ್ರಿಸ್ಟಲ್ಸ್ಗಳು ಫಾರ್ಮ್ ಆಗ್ತವೆ. ಆ ಕ್ರಿಸ್ಟಲ್ಸ್ಗಳೇನೋ ಮಾಲಿಕ್ಯುಲರ್ ಕಾಂಪೌಂಡ್ಸ್. ಅದರಲ್ಲಿ ಏನಾಗುತ್ತೆ ಅಂದರೆ 2 ಟೈಪ್ಸ್ ಇದೆ. ಒಂದು ಡಬಲ್ ಸಾಲ್ಟ್ಸ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡೋದು ನಿಮ್ಗೆ ಹೇಳಿದೆ. ಸೊ ಡಬಲ್ ಸಾಲ್ಟ್ಸ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ, ಡಬಲ್ ಸಾಲ್ಟ್ಸಲ್ಲಿ ಎಲ್ಲ ಸಿಂಪಲ್ ಅಯಾನ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು K+, Cl-, ನೆಕ್ಸ್ಟು Mg2+, ಮತ್ತು 2Cl-, ಈ ರೀತಿ ಏನಾಗುತ್ತೆ, ಬ್ರೇಕ್ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ನೋಡ್ತೀವಿ, ಹೊರಗಡೆ ಇರೋ ಪಾರ್ಟ್ ಮಾತ್ರ ಏನಾಗುತ್ತೆ, ಅಯನೈಸ್ ಆಗುತ್ತೆ. ಸೊ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ CuNH3 4 ಟೈಮ್ಸ್ 2+ SO4 2- ಏನಾಗುತ್ತೆ, ಹೊರಗಡೆ ಪಾರ್ಟ್ ಮಾತ್ರ ಏನಾಗುತ್ತೆ ಅಂದರೆ ಅಯೋನೈಸಬಲ್ ಆಗುತ್ತೆ. ಒಳಗಡೆ ಇರೋದು ಇದೇನಿದೆಯಲ್ಲ, ಕಾಂಪ್ಲೆಕ್ಸ್ ಅಯೋನು, ಇದ್ದಿದ್ದ ಥರನೇ ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಹೊರಗಡೆ ಏನು ಅಯೋನ್ ಇದೆಯೋ ಅದೇನಾಗುತ್ತೆ, ಅಯೋನೈಸಬಲ್. ಓಕೆನಾ? ಸೊ ಹೊರಗಡೆ ಇರೋದು ಮಾತ್ರ ಅಯೋನೈಸಬಲ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇಲ್ಲೇನಾಗುತ್ತೆ ಅಂದರೆ ಎಲ್ಲವೂ ಸಿಂಪಲ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್ ಅಯಾನ್ಸ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಬಟ್ ಅಲ್ಲಿ ನಾವು ನೋಡೋದಾದರೆ ಸೊ ಏನಾಗುತ್ತೆ, ಒಂದು ಕಾಂಪ್ಲೆಕ್ಸ್ ಅಯನ್ ಇರುತ್ತೆ, ಇನ್ನೊಂದು ಸಿಂಪಲ್ ಅಯನ್ ಇರುತ್ತೆ. ಸಿಂಪಲ್ ಅಯನ್ ಏನಾಗುತ್ತೆ, ಹೊರಗಡೆ ಹೋಗಿ ಅಯನೈಸಬಲ್ ಆಗುತ್ತೆ. ಸೊ ನಾವು ಈ ರೀತಿ ಏನು ಮಾಡ್ಬೋದು, ಕೋಆರ್ಡಿನೇಷನ್ ಕಾಂಪೌಂಡ್ ಮತ್ತು ಡಬಲ್ ಸಾಲ್ಟ್ಸ್ಗಳನ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಅದೇ ಕೊಟ್ಟಿದ್ದೀನಿ. when solution of 2 or more simple stable salts are mixed in simple molecular proportions. ಸೊ ಏನಾಗುತ್ತೆ, ಸೊಲ್ಯೂಷನ್ನು ಏನು ಫಾರ್ಮ್ ಆಗುತ್ತಲ್ಲ, ಅದು ಎವಾಪರೇಟ್ ಮಾಡಿದಾಗ ನಮಗೇನಾಗುತ್ತೆ, ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಅದೇನು ಮಾಲಿಕ್ಯುಲರ್ ಕಾಂಪೌಂಡ್ಸ್ ಅಂತ. ಅದರಲ್ಲಿ ಇರೋದು ಒಂದು ಡಬಲ್ ಸಾಲ್ಟ್ಸು, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇವಾಗ KCET ಕೇಳ್ತಾರೆ. ಸೊ KCET ಏನು ಮಾಡ್ತಾರೆ ಅಂದರೆ, ಒಂದು ಸಿಂಪಲ್ ಮಾಲಿಕ್ಯೂಲ್ನ ಕೊಟ್ಬಿಡ್ತಾರೆ, ಪ್ರಾಡಕ್ಟ್ನ ಕಾರ್ನಲೈಟ್ ಅಂತ ಅಂದ್ಕೊಡ್ರಿ, 3 ಸಾಲ್ಟ್ ಇರ್ಬೋದು. ಸೊ ಇದನ್ನ ಕೊಟ್ಟು ಎಷ್ಟು ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗಿದ್ದಾವೆ ಸೊಲ್ಯೂಷನಲ್ಲಿ ಅಂತ ಕೇಳ್ತಾರೆ. ಸೊ ನಿಮ್ಗೇನಾಗುತ್ತೆ, ಇವುಗಳನ್ನೆಲ್ಲ ಬಿಡಿಸಿ ಬರೀಬೇಕು. ಇವಾಗ K+Cl- ಅಂದಾಗ ಏನಾಗುತ್ತೆ, ಇದೊಂದು ಅಯೋನ್, ಇದೊಂದು ಅಯೋನ್, ಇದೊಂದು ಅಯೋನ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ 2 ಅಯೋನ್ ಇದೆ. ಸೊ ಟೋಟಲ್ ಎಷ್ಟಾಯಿತು, 5 ಅಯೋನ್ಸ್ ಆಯಿತು. ಸೊ ಏನಾಗುತ್ತೆ, ಎಷ್ಟು ಅಯೋನ್ಸ್ಗಳು ಪ್ರೊಡ್ಯೂಸ್ ಆಗಿದ್ದಾವೆ ಸೊಲ್ಯೂಷನಲ್ಲಿ ಅಂತ ಕೇಳ್ತಾರೆ. ಸೊ ಡೈರೆಕ್ಟ್ ಕ್ವಶನ್ನು. ಸೊ ಇಲ್ಲಿ ಬರೋದಾದರೆ ನಮಗೇನಾಗುತ್ತೆ, ಟೋಟಲ್ ಅಯೋನ್ಸ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ, ಎಷ್ಟು ಅಯೋನೈಸಬಲ್ ಇದ್ದಾವೆ ಅಂತ. ಅಯೋನೈಸಬಲ್ ಇರೋದು ಎಷ್ಟು, 1. ಸೊ SO4 2- ಇದೆ. 3 ಇದ್ರೆ ಏನಾಗೋದು, ಇವಾಗ Cl3 ಇದ್ರೆ ಏನಾಗೋದು, 3 ಆಗೋದು. ಇವಾಗ ಏನಾಗುತ್ತೆ, ಟೋಟಲ್ ಅಯೋನ್ಸ್ ಅಂತ ಕೇಳಿದ್ರೆ ಇಲ್ಲೇನಾಗುತ್ತೆ, ಇದೊಂದು ಅಯೋನು, ಇದೊಂದು ಅಯೋನ್. ಸೊ ಟೋಟಲ್ ಎಷ್ಟು ಅಯಾನ್ಸ್ಗಳು ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗಿದ್ದಾವೆ ಅಂತ ಕೇಳಿದ್ರೆ ಏನಾಗುತ್ತೆ, 2 ಅಯೋನ್ ಅಂತ ಬರಿಬೋದು. ಇಲ್ಲಾಂದರೆ ನಮಗೆ ಕಂಡಕ್ಟಿವಿಟಿನೂ ಕೇಳ್ಬೋದು. ಸೊ ಕಂಡಕ್ಟಿವಿಟಿ ನಮ್ಗೆ ಕೇಳಿದಾಗ ಎಷ್ಟಾಗುತ್ತೆ, ಹೊರಗಡೆ ಏನು ಅಯೋನ್ ಇದಾವಲ್ಲ ಅದೇನು ಮಾಡುತ್ತೆ ಅಂದರೆ ಕಂಡಕ್ಟಿವಿಟಿನ ಶೋ ಮಾಡುತ್ತೆ. ಕಂಡಕ್ಟಿವಿಟಿ ಅಂದರೆ ಏನು, ಬೇಸಿಕಲಿ ಮೂವ್ಮೆಂಟ್ ಆಫ್ ಅಯೋನ್ಸ್. ಸೊ ಏನಾಗುತ್ತೆ, ಒಂದು ನಮಗೆ ಎಷ್ಟು ಅಯೋನ್ಸ್ಗಳು, ಟೋಟಲ್ ಅಯೋನ್ಸ್ಗಳು. ಸೊ ಟೋಟಲ್ ಅಯೋನ್ಸ್ಗಳು ಅಂದಾಗ ಏನಾಗುತ್ತೆ, ಟೋಟಲ್ ಎಷ್ಟು ಅಯೋನ್ಸ್ಗಳಿದ್ದಾವೆ ಅಂತ ಬರೀಬೇಕು. ಅಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ಒಂದು ಕಾಂಪ್ಲೆಕ್ಸ್ ಅಯಾನ್ ಇದೆ, ಒಂದು ಹೊರಗಡೆ ಇರೋ ಅಯಾನ್ ಇದೆ. ಸೊ ಇಲ್ಲೇನಾಗುತ್ತೆ, ಕಂಡಕ್ಟಿವಿಟಿ ಕೇಳ್ಬೋದು. ಕಂಡಕ್ಟಿವಿಟಿ ಏನು, ಯಾವುದರಿಂದ, ಇದರಿಂದ. ಕಂಡಕ್ಟಿವಿಟಿ ಯಾವಾಗಲೂ ಸೊ ಹೊರಗಡೆ ಅಯಾನ್ಸಿಂದ. ಟೋಟಲ್ ಅಯಾನ್ಸ್ ಅಂತ ಕೇಳಿದ್ರೆ ಏನಾಗುತ್ತೆ, ಇದನ್ನು ತೊಗೋಬೇಕು, ಕಾಂಪ್ಲೆಕ್ಸ್ ಅಯನ್ನು ತೊಗೋಬೇಕು, ಮತ್ತು ಹೊರಗಡೆ ಅಯಾನು ತೊಗೋಬೇಕು. ಇವಾಗ ಎಷ್ಟಾಗುತ್ತೆ, ಟೋಟಲ್ ಅಯಾನ್ಸ್ ಎಷ್ಟಿದಾವೆ ಅಂತ ಕೇಳಿದ್ರೆ ಇಲ್ಲೇನಾಗುತ್ತೆ, ಇದೊಂದು ಅಯಾನು, ಇದೊಂದು ಅಯಾನು. ಸೊ ಏನಾಗುತ್ತೆ, ಟೋಟಲು 2 ಅಯಾನ್ಸ್ ಆಗುತ್ತೆ. ಓಕೆನಾ? ಸೊ ಏನಾಗುತ್ತೆ, ಇದೊಂದು ಅಯಾನು, ಅದೊಂದು ಅಯಾನು. ಇಲ್ಲೇನಾಗುತ್ತೆ, 5 ಅಯಾನ್ಸ್ ಇದ್ದಾವೆ. ಅಲ್ಲೇನಾಗುತ್ತೆ, ಇದು ಒಂದು ಅಯಾನು, ಇದು ಇನ್ನೊಂದು ಅಯಾನು ಆಯಿತು. ಸೊ ಕಾಂಪ್ಲೆಕ್ಸ್ ಅಯಾನು ಮತ್ತು ಸಿಂಪಲ್ ಅಯಾನ್. ಸೊ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ನೆಕ್ಸ್ಟ್ ಇವಾಗ ಅದ್ರ ಮೇಲೆ ಸೊ ವರ್ನಸ್ ಥಿಯರಿ. ಸೊ ವರ್ನಸ್ ಥಿಯರಿ ಏನು ಹೇಳುತ್ತೆ, ಒಂದು ಕಾಂಪ್ಲೆಕ್ಸ್ ನಿಮ್ಗೆ ಹೇಳಿದೆ. ಕಾಂಪ್ಲೆಕ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಈ ಕಾಂಪ್ಲೆಕ್ಸ್ ತೊಗೊಳ್ಳೋಣ, CONH3 6 ಟೈಮ್, ಅದಾದಮೇಲೆ Cl3 ತೊಗೊಳ್ಳೋಣ. ಸೊ ಇವಾಗ ಏನಾಗುತ್ತೆ ವರ್ನಸ್ ಥಿಯರಿ. ಸೊ ಬೇಸಿಕಲಿ ಒಳಗಡೆ ಏನಿದೆ ಅಲ್ಲ, ಇವೇನು ಲಿಗ್ಯಾಂಡ್ಸ್ಗಳು, ಇದೇನು ಡೋನರ್ ಆ್ಯಟಮ್ಗಳು. ಓಕೆನಾ?
ಸೊ ಏನಾಗುತ್ತೆ ಡೋನರ್ ಆಟಮ್ಗಳು. ಇವೇನು ಮಾಡ್ತಿದ್ದಾವೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಮೆಟಲ್ಗೆ ಕೊಡ್ತಾ ಇದ್ದಾವೆ. ಸೊ ಏನಾಗುತ್ತೆ ಡೋನರ್ ಆಟಮ್ಗಳು ಅಂತ ಕರಿತೀವಿ ನಾವು, ಲಿಗೆಂಡ್ಸ್ ಅಂತ ಕರಿತೀವಿ. ಸೊ ಅದನ್ನು ನೋಡೋಣ ನೆಕ್ಸ್ಟು. ಸೊ ಏನು ಮಾಡತ್ತೆ ಇವಾಗ ಈ ಡೋನರ್ ಆಟಮ್ಗಳಿದಾವಲ್ಲ ಇದನ್ನೇನಂತ ಕರೆದ್ರು ಅಂದರೆ ಸೆಕೆಂಡರಿ ವೇಲೆನ್ಸಿ ಅಂತ ಕರೆದ್ರು. ಏನಂದರೆ ಸೆಕೆಂಡರಿ ವೇಲೆನ್ಸಿ. ಹೊರಗಡೆ ಇರೋದನ್ನ ಏನಂತ ಕರೆದ್ರು ಪ್ರೈಮರಿ ವೇಲೆನ್ಸಿ ಅಂತ ಕರೆದ್ರು. ಸೊ ಸೆಕೆಂಡರಿ ವೇಲೆನ್ಸಿ ಇದೆಯಲ್ಲ ಇದೇನಾಗುತ್ತೆ ಫಿಕ್ಸ್ಡ್ ಆಗಿರುತ್ತೆ. ಏನಾಗುತ್ತೆ ಇದು ಒಳಗಡೆ ಇರೋದು ಫಿಕ್ಸ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇದು ನಮಗೆ ನಾನ್ ಅಯೋನೈಸಬಲ್. ಏನಾಗುತ್ತೆ ನಾನ್ ಅಯೋನೈಸಬಲ್. ಹೊರಗಡೆ ಇರೋದೇನಾಗುತ್ತಲ್ಲ ಅದೇನಾಗುತ್ತೆ ಡಿಸಾಲ್ವ್ ಆಗಿ ವಾಟರ್ ಜೊತೆ ಡಿಸಾಲ್ವ್ ಆಯಿತು ಅಂದರೆ ಏನಾಗುತ್ತೆ 3Cl ಮೈನಸ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಅಯೋನೈಸಬಲ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇರೋದು ನಾನ್ ಅಯೋನೈಸಬಲ್ ಅಂದಾಗ ನಮಗೇನಾಗುತ್ತೆ ಇವಾಗ ಫಿಕ್ಸ್ಡ್ ಜಾಮೆಟ್ರಿ ಇರುತ್ತೆ. ಸೊ ಏನಾಗುತ್ತೆ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಅದಕ್ಕೋಸ್ಕರ ನಮಗೇನಾಗುತ್ತೆ ಇಲ್ಲಿ ಆಕ್ಟೈಡ್ರಲ್ ಆಗಿರ್ಬೋದು, ಟೆಟ್ರಾಹೈಡ್ರಲ್ ಆಗಿರ್ಬೋದು, ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು, ಈ ರೀತಿ ಏನಾಗುತ್ತೆ ಡಿಫ್ರೆಂಟ್ ಜಾಮೆಟ್ರಿಗಳನ್ನು ಶೋ ಮಾಡುತ್ತೆ. ನೆಕ್ಸ್ಟ್ ಈ ಕಡೆ ಬಂದಾಗ ನಮಗೇನಾಗುತ್ತೆ ಹೊರಗಡೆ ಇರೋ ಅಯಾನ್ಸ್ ಏನು ಮಾಡುತ್ತೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಸೊ ಇವಾಗ ನಾ ಈ ಅಯಾನ್ಸ್ನ ತೆಗೆದ್ರೆ Cl3 ಅಂತ ಇದೆಲ್ಲ ಹೊರಗಡೆ ತೆಗೆದ್ರೆ ಏನಾಗುತ್ತೆ ಒಂದು Cl ಏನು ಕೊಡುತ್ತೆ ಮೈನಸ್ ಚಾರ್ಜು. ಸೊ Cl ಮೈನಸ್, ಯಾಕೆ Clನ ನಾವು ನೋಡೋದಾದರೆ 1 2 3 4 5 6 7 ಇದೆ. ಇವಾಗ ಏನು ಮಾಡುತ್ತೆ ಒಂದು ಎಲೆಕ್ಟ್ರಾನ್ ತೊಗೊಂಡ್ರೆ ಏನಾಗುತ್ತೆ ಎಲೆಕ್ಟ್ರಾನ್ ರಿಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇನ್ನೊಂದು ಎಲೆಕ್ಟ್ರಾನ್ನ ತೊಗೊಂಡು ಇದೇನಾಗುತ್ತೆ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಇವಾಗ 3Cl ಹೊರಗಡೆ ತೆಗೆದ್ರೆ Clಗೆ ಇರೋದು ಮೈನಸ್ ಚಾರ್ಜು, ಒಳಗಡೆ ಏನಾಗುತ್ತೆ ಪ್ಲಸ್ ಚಾರ್ಜ್ ಸಿಗುತ್ತೆ. ಸೊ ಏನಾಗುತ್ತೆ ಒಳಗಡೆ ನಮಗೆ 3+ ಚಾರ್ಜ್ ಸಿಗುತ್ತೆ. ಈ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ ನಾವು. ಈ ಸ್ಪಿಯರ್ ಮೇಲೆ ನಮಗೆ ಏನಾಗುತ್ತೆ 3+ ಚಾರ್ಜ್ ಸಿಗುತ್ತೆ. ಸೊ ಇವಾಗ ನಿಮಗೆ ಜಾಮೆಟ್ರಿ ಇವೆಲ್ಲ ಗೊತ್ತಾಯಿತು. ನೆಕ್ಸ್ಟ್ ಲಾಸ್ಟಿಗೆ ಇರೋದು ಸೊ ಯಾವ ರೀತಿ ಲಿಗೆಂಡ್ಸ್ಗಳು ಈ ರೀತಿ ಶೋ ಮಾಡ್ತವೆ ಅಂತ ಹೇಳಿದ್ರೆ ವರ್ಣಿಸ್ತೀರಿ. ಸೊ ಒಂದೇನಾಗುತ್ತೆ ಅಂದರೆ ನ್ಯೂಟ್ರಲ್ ಲಿಗೆಂಡು, ಇನ್ನೊಂದು ಏನಾಗುತ್ತೆ ಅಂದರೆ ಆ್ಯನಾಯೋನಿಕ್ ಲಿಗೆಂಡ್ ಆಗುತ್ತೆ. ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ಓನ್ಲಿ ಆ್ಯನಾಯೋನಿಕ್ ಲಿಗೆಂಡ್ಗಳು ಮಾತ್ರ ಶೋ ಮಾಡ್ತವೆ ಅಂತ ವರ್ಣಿಸ್ತೀರಿ ಎಕ್ಸ್ಪ್ಲೇನ್ ಮಾಡ್ತು. ಓಕೆನಾ, ಇಲ್ಲೇನಾಗುತ್ತೆ ಆ್ಯನಾಯೋನಿಕ್ ಲಿಗೆಂಡ್ ಮಾತ್ರ ಶೋ ಮಾಡ್ತವೆ ಅಂತ ಹೇಳ್ದು. ಇವಾಗ ಸೊ ನಮ್ಗೆ ಇವಾಗ ಏನಾಗುತ್ತೆ ಅಂದರೆ ಒಂದು ಕ್ವಶನ್ ಕೊಟ್ಟಿದ್ರು ಅಂತ ಅಂದ್ಕೊಳ್ಳೋಣ. 1 mol ಆಫ್ COCl3.6NH3 ರಿಯಾಕ್ಟ್ ಆಗಿ ನಮಗೆ 3 mol ಆಫ್ AgCl ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ಈ ಕಾಂಪ್ಲೆಕ್ಸ್ ಯಾವುದಿರ್ಬೋದು ಇವಾಗ. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಹೊರಗಡೆ ಏನಾಗುತ್ತೆ ಅದು ಮಾತ್ರ ಏನಂದಿದ್ದೀನಿ ಅಯೋನೈಸ್ ಆಗುತ್ತೆ ಅಂತ. ಸೊ ಇವಾಗ ಏನಾಗಿದೆ ಅಂದರೆ ವಾಟರ್ ಬದಲಿಗೆ ಏನು ಕೊಟ್ಟಿದ್ದಾರೆ ಅವರು AgNO3ನ ಕೊಟ್ಟಿದ್ದಾರೆ. ಸೊ AgNO3 ಏನಾಗಿದೆ ಅಂದರೆ ಹೊರಗಡೆ ಇರೋ ಅಯನ್ನ ಜೊತೆ ತೊಗೊಂಡು ಹೊರಗಡೆ ಹೋಗಿದೆ. ಸೊ ಏನಾಗುತ್ತೆ ಇಲ್ಲಿ ಯಾವುದು ಹೊರಗಡೆ ಇತ್ತು ಕೋಆರ್ಡಿನೇಷನ್ ಸ್ಪೇರಿಂದ ಯಾವುದು ಹೊರಗಡೆ ಇತ್ತಲ್ಲ ಸೊ ಅದ್ರ ಜೊತೆಗೆ ಏನು ಮಾಡಿದೆ ಅಂದರೆ ಬಾಂಡ್ ಮಾಡಿ ಸೊ ಹೊರಗಡೆ ಹೋಗ್ಬಿಟ್ಟಿದೆ. ಸೊ ಹಾಗಾದರೆ ಕಾಂಪ್ಲೆಕ್ಸ್ ಯಾವುದಾಯಿತು. ಸೊ ಹೊರಗಡೆ ಇರೋದು ಹೋಯಿತು ಅಂದ್ಕೊಳ್ಳೆ ಇಲ್ಲೇನಾಗುತ್ತೆ ನಮಗೆ 3 mol ಆಫ್ AgCl ಅಂತ ಸಿಕ್ಕಿದೆ. 3 mol ಆಫ್ AgCl ಅಂದಾಗ ನಮಗೇನಾಗುತ್ತೆ 3Ag+ ಮತ್ತು Cl- ಇದೆ. ಸೊ ಏನಾಗುತ್ತೆ 3 Cl- ಹೊರಗಡೆ ಹೋಗಿದ್ದಾವೆ ಅಂತ. ಇವಾಗ 3Cl- ಹೊರಗಡೆ ಹೋಗಿದೆ ಅಂದರೆ ನಮ್ಗೆ ಉಳಿದಿರೋದೇನಿಲ್ಲಿ ಈ 3Cl- ಹೊರಗಡೆ ಹೋಗಿದೆ ಅಂದಮೇಲೆ ಉಳಿದಿರೋದೇನು CO6. ಸೊ ಇದರಲ್ಲಿ ನಾವು ಬರೆಯೋಕ್ಕಾಗಲ್ಲ, ಏನಾಗುತ್ತೆ NH3 6 ಟೈಮ್ ಆಗುತ್ತೆ. ನೆಕ್ಸ್ಟು Cl3 ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅದೇ ಮಾಲಿಕ್ಯೂಲಲ್ಲಿ ನಮಗೇನಾಗುತ್ತೆ ಒಂದು NH3 ಕಮ್ಮಿ ಮಾಡಿದ್ದೀನಿ ಅಂತ. ಸೊ ಕಮ್ಮಿ ಮಾಡಿದಾಗ ನಮಗೇನಾಗುತ್ತೆ 2 mol ಆಫ್ AgCl ಫಾರ್ಮ್ ಆಗಿದೆ ಅಂತ ಹೇಳಿದ್ದಾರೆ. ಸೊ 2 mol ಆಫ್ AgCl ಫಾರ್ಮ್ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಇಲ್ಲಿಂದ 2 Cl ಹೋಗಬೇಕು. ಸೊ ಏನಾಗುತ್ತೆ ಇಲ್ಲಿಂದ 2 Cl ಹೋಗಬೇಕು. ಸೊ 2 Cl ಹೊರಗಡೆ ಇದ್ದಾಗ ಮಾತ್ರ ಏನಾಗುತ್ತೆ ಅದು ಹೊರಗಡೆ ಹೋಗಿದೆ ಅಂತ ಮೀನಿಂಗು. ಸೊ ಏನಾಗುತ್ತೆ ಇವಾಗ 2 Cl ಹೊರಗಡೆ ಹೋಗಿದೆ ಅಂದರೆ ಉಳಿದಿರೋದೇನು CO ಇರುತ್ತೆ, ಅದ್ರ ಜೊತೆಗೆ NH3 ಅದೇ ರೀತಿ ಯಾವ ರೀತಿ ಇತ್ತೋ ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಉಳಿದಿರೋದೇನು Cl. ಇಲ್ಲೇನಾಗುತ್ತೆ 2 Cl ಹೋಗಿದೆ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ Cl2 ಆಗುತ್ತೆ. ಇದು ಸೆಕೆಂಡು. ಇವಾಗ ಥರ್ಡ್ ಆಪ್ಷನ್ಗೆ ಬಂದರೆ ನಾವು ಇವಾಗ ಸೊ ಇಲ್ಲಿ ನೋಡ್ಬೋದು ನೀವು COCl3 4NH3 ಇದೆ, AgNO3 ಇದೆ, ಇಲ್ಲಿ 1 mol ಆಫ್ AgCl ಕೊಟ್ಟಿದೆ, ಇಲ್ಲಿ 1 mol ಆಫ್ AgCl ಕೊಟ್ಟಿದೆ. ಇಲ್ಲೇನಾಗುತ್ತೆ ಅಂದರೆ 4NH3 ಇದೆ, ಇಲ್ಲೂ 4NH3 ಇದೆ. ಸೊ ಇವಾಗ ಏನಾಗುತ್ತೆ ಇಲ್ಲಿ ಬೇಸಿಕಲಿ ಏನು ಹೇಳ್ತಿದೆ ಅಂದರೆ ಒಂದು Cl ಮಾತ್ರ ಹೊರಗಡೆ ಹೋಗಿದೆ Ag ಜೊತೆ ರಿಯಾಕ್ಟ್ ಆಗಿ ಅಂತ. ಸೊ ಏನಾಗುತ್ತೆ 1 Cl ಮಾತ್ರ ಹೊರಗಡೆ ಹೋದರೆ ಉಳಿದಿರೋ ಕಾಂಪ್ಲೆಕ್ಸ್ ಏನು. ಸೊ 1 Cl ಹೊರಗಡೆ ಹೋಯಿತು ಅಂದರೆ ಉಳಿದಿರೋದು ನಮಗೆ ಸೊ CONH3 4 ಟೈಮ್ಸ್ Cl2 ಆಗುತ್ತೆ. ಸೊ ಏನಾಗುತ್ತೆ ನಮ್ಗೆ ನೋಡ್ತಾ ಇರೋದು ನಾವು ಈ ಕಾಂಪ್ಲೆಕ್ಸಿಂದ ಅಲ್ಲ. ಸೊ ಏನಾಗುತ್ತೆ ಇಲ್ಲೇನಾಗುತ್ತೆ ಒಂದು Cl ಮಾತ್ರ ಹೊರಗಡೆ ಹೋಗಿದೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಬಂದರೆ ನಮಗೇನಾಗುತ್ತೆ 2 NH3 ತೆಗೆದಿದ್ದೀವಿ. ಸೊ ತೆಗ್ದಾಗ ಏನಾಗುತ್ತೆ ಅಂದರೆ 1 Cl ಹೊರಗಡೆ ಹೋಯಿತು ಅಂದರೆ 2 Cl ಒಳಗಡೆ ಇದ್ದಾವೆ ಅಂತ, ಇನ್ನೊಂದು Cl ಹೊರಗಡೆ ಇದೆ ಅಂತ. ಯಾವಾಗ ಅಯಾನ್ಸ್ಗಳು ಹೊರಗಡೆ ಇದ್ದಾವೋ ಅಯನೈಸಬಲ್ ಆಗಿದ್ದಾವೋ ಅವಾಗ ಮಾತ್ರ ಏನಾಗುತ್ತೆ ಅವು ಹೊರಗಡೆ ಹೋಗಿದ್ದಾವೆ ಅಂತ ಮೀನಿಂಗು. ಓಕೆನಾ. ಸೊ ನೆಕ್ಸ್ಟ್ ಬರೋದು ಇವಾಗ ಒಂದು ಕ್ವಶನ್ನು. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಎಡಿಷನ್ ಆಫ್ ಎಕ್ಸೆಸ್ ಆಫ್ AgNO3 ಟು ಎನ್ ಎಕ್ವೇಸ್ ಸೊಲ್ಯೂಷನ್ ಆಫ್ 1 mol ಆಫ್ EdCl2.4NH3 ಗಿವ್ಸ್ 2 mol ಆಫ್ AgCl. ದ ಕಂಡಕ್ಟಿವಿಟಿ ಆಫ್ ದಿಸ್ ಸೊಲ್ಯೂಷನ್ ಕರೆಸ್ಪಾಂಡ್ಸ್ ಟು. ಏನು ಹೇಳಿದ್ದಾರೆ ಅಂದರೆ PdCl2 4NH3 ಇದೆ. ಇದೇನು ಮಾಡಿದೆ ಅಂದರೆ AgNO3 ಜೊತೆ ರಿಯಾಕ್ಟ್ ಆದಾಗ ಯಾವುದು ಈ ಮಾಲಿಕ್ಯೂಲು. ಸೊ ನಮಗೇನಾಗಿದೆ ಅಂದರೆ 2 mols ಆಫ್ AgCl ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸೊ 2 mols ಆಫ್ AgCl ಕೊಟ್ಟಿದೆ ಅಂದ್ಕೊಳ್ಳಿ ಏನಾಗುತ್ತೆ 2 Cl ಇಲ್ಲಿಂದ ಹೊರಗಡೆ ಹೋಗಿದೆ ಅಂತ. ಸೊ 2 Cl ಹೊರಗಡೆ ಹೋಗಿದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ
ಸೊ ಏನು ಸಿ ಎಲ್ ಹೊರಗಡೆ ಇದೆ ಅಲ್ಲ, ಸೊ ಏನು ಸಿ ಎಲ್ ಹೊರಗಡೆ ಇದೆ ಅಲ್ಲ ಅದೇನು ಮಾಡುತ್ತೆ ಅಂದರೆ ಅದೇ ನಮಗೆ ಕಂಡಕ್ಟಿವಿಟಿನ ಶೋ ಮಾಡುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಏನಾಗುತ್ತೆ, ಹೊರಗಡೆ ಇರೋ ಗ್ರೂಪ್ ಅಷ್ಟೇ ಏನಾಗುತ್ತೆ ಅಯೋನೈಸಬಲ್ ಆಗುತ್ತೆ ಅಂತ ಹೇಳಿದೆ. ಸೊ ಏನಾಗುತ್ತೆ, Cl2 ಹೊರಗಡೆ ಇರೋದು ಅಯೋನೈಸಬಲ್ ಆಗಿ ಹೊರಗಡೆ ಹೋಗಿದೆ. ಸೊ ಅಯೋನೈಸಬಲ್ ಆಗಿ ಹೊರಗಡೆ ಹೋಗಿದೆ ಅಂದ್ಕೊಳ್ಳಿ, ನಮಗೇನಾಗುತ್ತೆ ಇರೋದು PdCl2 PD4NH3 4 ಟೈಮ್ಸ್. ಸೊ ನಮ್ಗೆ ಈ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲೇನಾಗಿದೆ ಅಂದರೆ 1:2 ಎರಡು ಕಂಡಕ್ಟಿವಿಟಿನ ಶೋ ಮಾಡ್ತಿದೆ. ಸೊ ಇದೇನು, ಇದು ಒಂದು ಇಷ್ಟು 2 ಅಂತ, ಓಕೆನಾ. ಸೊ ಎರಡು Cl2 ಹೊರಗಡೆ ಇತ್ತು. ಸೊ ಹೊರಗಡೆಯಿಂದ ಆ ಕಡೆ ಅಯೋನೈಸಬಲ್ ಆಗಿ ಹೊರಗಡೆ ಹೋಯಿತು ಅಂತ. ಯಾವಾಗ 2 moles ಆಫ್ Ag ಅನ್ನೋದ್ರ ಜೊತೆ ರಿಯಾಕ್ಟ್ ಆದಾಗ ಸೊ ಏನಾಗುತ್ತೆ, ನಿಮಗೆ ಈ ಕಾಂಪ್ಲೆಕ್ಸ್ನ ಬರೆದ್ರೆ ಇಲ್ಲಿ PdCl2 A4NH3 ಇದೇನು ಮಾಡಿದೆ ಅಂದರೆ Ag ಅನ್ನೋದ್ರ ಜೊತೆ ರಿಯಾಕ್ಟ್ ಆಗಿ ನಮಗೇನಾಗುತ್ತೆ ಅಂದರೆ 2 moles ಆಫ್ AgCl ಕೊಟ್ಟಿದ್ದಾರೆ ಅಂತ. ಸೊ ಇವಾಗ ಏನಾಗುತ್ತೆ, 2 moles ಆಫ್ AgCl ಹೊರಗಡೆ ಇತ್ತು. ಸೊ ಹೊರಗಡೆ ಇರೋದು ಹೊರಗಡೆ ಹಾಗೆ ಹೋಗ್ಬಿಡ್ತದು, ಉಳಿದಿರೋದೇನೋ ಒಳಗಡೆ. ಸೊ ಇವಾಗ ಎಷ್ಟಾಗುತ್ತೆ, ಅವ್ರು ಕೇಳಿದಿರೋದೇನೋ ಕಂಡಕ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದೆ ನಾನು, ಹೊರಗಡೆ ಅಯನ್ಸ್ ಮೇಲೆ. ಸೊ ಇವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ 1:1 ಅಂತ, ಇದು ಒಂದು, ಹೊರಗಡೆ ಇರೋ ಎಷ್ಟು ಅಯನ್ಸ್ ಎಷ್ಟು 2. ಸೊ ಏನಾಗುತ್ತೆ 1:2 ಎಲೆಕ್ಟ್ರೋಲೈಟ್ ಆಗುತ್ತೆ. ಇದು ಅರ್ಥ ಆಯ್ತಾ ನಿಮಗೆ? ಹೊರಗಡೆ ಇರೋದು ಏನಾಗುತ್ತೆ ಕಂಡಕ್ಟಿವಿಟಿ ಶೋ ಮಾಡುತ್ತೆ. ಇವಾಗ ಟೋಟಲ್ ಅಯನ್ಸ್ ಅಂತ ಕೇಳಿದರೆ ನಮಗೇನಾಗೋದು, ಇಲ್ಲಿ 2 ಇದೆ, ಇಲ್ಲಿ ಒಂದಿದೆ, ಏನಾಗುತ್ತೆ 3 ಅಯಾನ್ಸ್ ಅಂತ ಆಗೋದು. ಸೊ ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಇರೋದೇನು, ಸೊ ಆನ್ ಟ್ರೀಟಿಂಗ್ 100 ml ಆಫ್ 0.1 molar aqueous solution ಆಫ್ ದ ಕಾಂಪ್ಲೆಕ್ಸ್, ಈ ಕಾಂಪ್ಲೆಕ್ಸ್ CrCl3 ವಿತ್ ಎಕ್ಸೆಸ್ ಆಫ್ AgNO3 2.86 grams ಆಫ್ AgCl ವಾಸ್ ಒಬ್ಟೈನ್ಡ್. ದ ಕಾಂಪ್ಲೆಕ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ಅಂದರೆ ಇವಾಗ CrCl3 6H2O ಇದೆ, ಇದೇನು ಮಾಡುತ್ತೆ ಅಂದರೆ AgNO3 ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೇನಾಗತ್ತೆ ಅಂದರೆ 2.86 grams ಆಫ್ AgClನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸೊ ನಮಗೇನು ಕೊಟ್ಟಿದ್ದಾರೆ, ಇಲ್ಲಿ ಡಾಟಾ ಏನು ಕೊಟ್ಟಿದ್ದಾರೆ, 100 ml ಆಫ್ 0.1 molar ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ 100 ml ಆಫ್ 0.1 molar ಸೊಲ್ಯೂಷನ್ ಅಂದಾಗ ಏನಾಗುತ್ತೆ, ನಮ್ಮ ಮೊಲಾರಿಟಿ ಫಾರ್ಮುಲಾ ಗೊತ್ತಿದೆ. ಸೊ ಮೊಲಾರಿಟಿ ಫಾರ್ಮುಲಾ ಏನು, ಮೊಲಾರಿಟಿ ವಿಚ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1000 ಬೈ ಏನಾಗುತ್ತೆ ವಾಲ್ಯೂಮ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇವರು ಇಲ್ಲಿ ಗ್ರಾಮ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರಾಮ್ಸಲ್ಲಿ ಕೊಟ್ಟಾಗ ನಮ್ಗೆ ಈ ರೀತಿ ಫಾರ್ಮುಲಾ ಕೊಟ್ಟಾಗ ಮೊಲಾರಿಟಿ ನಮ್ಗೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅವರು 0.1. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೊ ಮಾಸು ಮಾಲಿಕ್ಯುಲರ್ ಮಾಸ್ ಏನು ಕೊಟ್ಟಿಲ್ಲ, ಉಳಿದಿರೋದು ಇದನ್ನ ಏನು ಬರಿಬೋದು ನಾವು, ಮೋಲ್ಸ್ ಅಂತ ಬರಿಬೋದು. ನೆಕ್ಸ್ಟ್ ಉಳಿದಿರೋದೇನು ಇಲ್ಲಿ 1000 ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ 100 ml ಅಂತ ಕೊಟ್ಟಿದ್ದಾರೆ. ಸೊ ಇವಾಗ 100 ml ಇಲ್ಲಾಯಿತು, ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಅದೇ ರೀತಿ ನಾವೇನು ಮಾಡ್ಬೋದು, ನಂಬರ್ ಆಫ್ ಮೋಲ್ಸ್ ವಿಚ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್, ಈ ಫಾರ್ಮುಲಾ ಇದೆ ಅಲ್ಲ. ಸೊ ಇಲ್ಲೂ ಕೂಡ ಏನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇವಾಗ 2.86 grams ಇದೆ. ಸೊ AgCl ಅಂದಾಗ ನಮಗೇನಾಗುತ್ತೆ 35 ಮತ್ತು 107, ಸೊ ಅರೌಂಡ್ 143.5 ಆಗುತ್ತೆ. ಸೊ 143.5 ಅಂದಾಗ ನಮಗೇನಾಗುತ್ತೆ, ಇದು ಅರೌಂಡ್ 0.019 ಏನೋ ಸಿಗುತ್ತೆ. ಸೊ 0.02 moles ಸಿಗುತ್ತೆ. ಸೊ ನಾವು ಇವಾಗ ಎರಡನ್ನೂ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸೇಮು. ಸೊ ಇಲ್ಲೇನಾಗುತ್ತೆ 2 ಹೋಯಿತು, ಇಲ್ಲಿ ಈ ಕಡೆ ಬಂದಾಗ ಏನಾಗುತ್ತೆ 0.01 moles ಇದು, ಓಕೆನಾ. ಸೊ ಇವಾಗ 0.01 moles 0.02 molesನ ಕೊಡ್ತಾ ಇದೆ ಅಂತ. ಇವಾಗ 0.01 ಮೋಲ್ ಏನು ಮಾಡ್ತಾ ಇದೆ ಅಂದರೆ 0.02 moles ಕೊಡ್ತಾ ಇದೆ ಅಂತ. ಯಾವುದು AgCl, ಓಕೆನಾ. ಯಾವುದಿದು ಈ ಕಾಂಪ್ಲೆಕ್ಸು, ಓಕೆನಾ, ಈ ಕಾಂಪ್ಲೆಕ್ಸು. ಇವಾಗ 1 mole ಅಂತ ಎಷ್ಟು ಅಂತ ನೋಡಿದ್ರೆ ನಮಗೇನಾಗುತ್ತೆ, ಇದು ಎಷ್ಟು ಮೋಲ್ನ ಕೊಡುತ್ತೆ ಅಂತ. ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೇನಾಗುತ್ತೆ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಸೊ ನಮಗೇನಾಗುತ್ತೆ 0.02 ಬೈ 0.01. ಸೊ ಇದೇನಾಗುತ್ತೆ X ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಇದೇನಾಗುತ್ತೆ 2 moles ಆಫ್ AgClನ ಕೊಡ್ತಾ ಇದೆ ಅಂತ. ಸೊ ಏನಾಗುತ್ತೆ, ಈ ಕಾಂಪ್ಲೆಕ್ಸು 1 mole ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ 2 moles ಆಫ್ Cl2 ಹೊರಗಡೆ ಕೊಡ್ತಾ ಇದೆ ಅಂತ. ಇದು ಮೀನಿಂಗು, ಓಕೆನಾ. ಸೊ ಸ್ಟಾರ್ಟಿಂಗ್ ನೀವೇನು ಮಾಡ್ಬೇಕಂದ್ರೆ ಇವಾಗ ಈ ರೀತಿ ಮೋಲ್ ಕ್ಯಾಲ್ಕುಲೇಷನ್ ಕೊಟ್ಟಾಗ ಸೊ ಈ ಕಡೆ ನೋಡ್ಬೇಕು, ಆ ಕಡೆ ನೋಡಬೇಕು. ಸೊ ಇವಾಗ ಏನು ಕೊಟ್ಟಿದ್ದಾರೆ, ಇಲ್ಲಿ ಗ್ರಾಮಲ್ಲಿ ಕೊಟ್ಟಿದ್ದಾರೆ. ಇವಾಗ ಇಲ್ಲೂ ಗ್ರಾಮಲ್ಲಿ ಕೊಟ್ಟಿದ್ದರೆ ಏನು ಮಾಡ್ತಿದ್ರಿ, ಸೊ ಅದೇ ರೀತಿ ಮತ್ತೆ ಇಲ್ಲೂ ಏನು ಮಾಡ್ತಿದ್ರಿ, ಮೋಲ್ಸ್ ವಿಚ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಹೇಳಿ ಇದರ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಅವಾಗ ನಿಮ್ಗೆ ಯಾವ್ದಾದ್ರು ವ್ಯಾಲ್ಯೂಸ್ ಕೊಟ್ಟಿರೋರು ಅವರು. ಸೊ ಈ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ, ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು ಮಾಸ್ ಕೊಟ್ಟಿದ್ದಾರೆ ಅಂತ ನೋಡಿ ಗ್ರಾಮ್ಸ್ನ, ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿ ಈ ಮೋಲ್ ಎಷ್ಟು ಕೊಟ್ಟಿದೆ, ಆ ಮೋಲ್ ಅಷ್ಟು ಕೊಟ್ಟಿದೆ. ಸೊ ಏನಾಗುತ್ತೆ 1 moleಗೆ ಎಷ್ಟು ಕಾಂಪ್ಲೆಕ್ಸು ಹೊರಗಡೆ AgClನ ಹೊರಗಡೆ ಹಾಕಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇವಾಗ ಮೋಲಲ್ಲಿ ಕೊಟ್ಟಿಲ್ಲ, ಅವರು ಮೊಲಾರಿಟಿಲಿ ಕೊಟ್ಟಿದ್ರು, ನೀವು ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಆ ಕಡೆ ಗ್ರಾಮ್ಸ್ ಇತ್ತು ಅದನ್ನ ನೀವು ಮೋಲ್ಸಲ್ಲಿ ಕನ್ವರ್ಟ್ ಮಾಡಿದರೆ, ಇಲ್ಲೂ ಏನಾಗುತ್ತೆ ಮೋಲ್ಸ್ನ ಕನ್ವರ್ಟ್ ಮಾಡಿದ್ದೀರಾ. ಕನ್ವರ್ಟ್ ಮಾಡಿ ಏನು ಮಾಡಿದ್ದೀರಾ ಅಂದರೆ ಆನ್ಸರ್ನ ಹುಡುಕಿದ್ದೀರಾ. ಸೊ ಫೈನಲ್ ಇದು.
ಸೊ ಈ ರೀತಿ ನೀವು ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇವೆರಡು ಕ್ವಶನ್ಸ್ಗಳು. ಸೊ ಒಂದು ಅಯಾನ್ಸ್ ಮೇಲೆ ಕೇಳ್ತಾರೆ, ಇನ್ನೊಂದು ಏನಾಗುತ್ತೆ ಅಂದರೆ ಕಂಡಕ್ಟಿವಿಟಿ, ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆ ರೀತಿ. ಇನ್ನೊಂದು ಇರೋದು ಈ ರೀತಿ ಇದು ಪ್ರಾಬ್ಲಮ್ಸ್ನ ಕೊಟ್ಟು ನೀವು ಮೋಲ್ಸು ಮೊಲಾರಿಟಿ ಕರೆಕ್ಟಾಗಿ ಗೊತ್ತಿರ್ಬೇಕು, ಅವಾಗ ಏನು ಮಾಡ್ಬೋದು, ನೀವು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಈ ರೀತಿ ಒಂದು 3-4 ಕ್ವಶನ್ಸ್ಗಳನ್ನ ಕೊಡ್ತಾರೆ ಅವರು ವರ್ನಸ್ ಥಿಯರಿ ಮೇಲೆ. ನೆಕ್ಸ್ಟ್ ಇರೋದೇನು, ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಫಾರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಹೇಗೆ ನಾವು ಈ ಕೋಆರ್ಡಿನೇಷನ್ ಕಾಂಪೌಂಡ್ಗೆ ನೇಮ್ ಮಾಡ್ತೀವೋ, ಸೊ ಇವಾಗ ನನ್ನ ಹೆಸರು ಸಂದೇಶ್ ಅಂತ. ಸೊ ಏನಾಗುತ್ತೆ ಇವಾಗ ಅದೇ ರೀತಿ ನಮ್ಗೆ ಏನಾಗುತ್ತೆ, ಈ ಕೋಆರ್ಡಿನೇಷನ್ ಕಾಂಪೌಂಡಿಗೆ ನಾವೇನು ಮಾಡ್ತೀವಿ, ಒಂದು ನಾಮಿನ್ಕ್ಲೇಚರ್ ಹೆಸರು ಕೊಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ ಈ ಕೋಆರ್ಡಿನೇಷನ್ ಸ್ಪಿಯರು, ಇದಕ್ಕೆ ಸೆಂಟ್ರಲ್ ಮೆಟಲ್ ಆಟಮು, ಇದಕ್ಕೆ ಲಿಗ್ಯಾಂಡ್ಸ್ಗಳು, ಇದು ಕೌಂಟರ್ ಅಯಾನ್ಸು. ಸೊ ಈ ರೀತಿ ಏನು ಮಾಡ್ತೀವಿ ಅಂದರೆ ಒಂದೊಂದು ಹೆಸರನ್ನ ಕೊಡ್ತಾ ಹೋಗ್ತೀವಿ. ಸೊ ಇಂಪಾರ್ಟೆಂಟ್ ಟರ್ಮ್ಸ್ಗಳು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅದಕ್ಕೆ ಒಂದೊಂದೇ ಟರ್ಮ್ಸ್ ನಾವು ಕೊಡ್ತಾ ಹೋಗ್ತೀವಿ. ಸೊ ಇವಾಗ ಒಂದೊಂದೇ ಟರ್ಮ್ಸ್ ನಾವೇನು ಮಾಡ್ತೀವಿ, ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರೋದೇನು ಎಫ್ ಇ, ಇದೇನು ಸೆಂಟ್ರಲ್ ಮೆಟಲ್ ಆಟಮ್. ಸೊ ಒಂದು ಮೆಟಲ್ ಆಟಮ್ ಇಲ್ಲಿರುತ್ತೆ ಸೆಂಟ್ರಲ್, ಇದೇನು ಮಾಡುತ್ತೆ, ನಮಗೆ ಡಿಫ್ರೆಂಟ್ ಜಾಮಿಟ್ರಿನ ಕೊಡುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಲಿಗ್ಯಾಂಡ್ಸ್ಗಳಿದ್ದಾವೆ. ಸೊ ಈ ಲಿಗ್ಯಾಂಡ್ಸ್ಗಳು ಏನು ಮಾಡುತ್ತೆ, ನಮಗೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಈ ಮೆಟಲ್ ಆಟಮ್ಗೆ ಕೊಡುತ್ತೆ. ಮೆಟಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಈ ಸೆಂಟ್ರಲ್ ಮೆಟಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತೆ. ಇದೇನಾಗುತ್ತೆ, ಲೂಯಿಸ್ ಆ್ಯಸಿಡ್ ಅಂತ ಕರಿತೀವಿ ನಾವು. ಮೆಟಲ್ ಆಟಮ್ನ ಲೂಯಿಸ್ ಆ್ಯಸಿಡ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಲೂಯಿಸ್ ಬೇಸ್ ಅಂತ ಕರಿತೀವಿ. ಯಾರನ್ನ, ಲಿಗ್ಯಾಂಡ್ನ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಈ ಸ್ಪಿಯರ್. ಸೊ ಏನಾಗುತ್ತೆ, ಒಳಗಡೆ ಈ ಮೆಟಲ್ ಮತ್ತು ಲಿಗ್ಯಾಂಡ್ ಏನು ಮಾಡುತ್ತೆ ಅಂದರೆ ಒಂದು ಕೋಆರ್ಡಿನೇಷನ್ ಸ್ಪಿಯರ್ ಮುಚ್ಚಿಡತ್ತೆ. ಸೊ ಯಾವುದೇ ರೀತಿಯ ರಿಯಾಕ್ಟ್ ಹೊರಗಡೆ ಆಗಬಾರ್ದು ಅಂತ. ಓಕೆನಾ. ಸೊ ಅದೇನು ಕೋಆರ್ಡಿನೇಷನ್ ಸ್ಪಿಯರ್, ಸ್ಕ್ವೇರ್ ಬ್ರ್ಯಾಕೆಟು. ಅದ್ರ ಹೊರಗಡೆ ಇರೋದೇನಿದೆ ಅಲ್ಲ, ಅದೇನಾಗುತ್ತೆ ಅಯೋನಿಕ್ ಸ್ಪಿಯರ್ ಅಂತ ಕರಿತೀವಿ ನಾವು. ಸೊ ಇಲ್ಲೇನಾಗುತ್ತೆ ಅಂದರೆ ಕೌಂಟರ್ ಅಯಾನ್ಸ್ಗಳು ಇರ್ತವೆ. ಓಕೆನಾ. ಸೊ ಇದೇನೋ ಒಂದು ನಾರ್ಮಲ್ ಕೋಆರ್ಡಿನೇಷನ್ ಎಂಟಿಟಿ. ಸೊ ಇಲ್ಲೇನಾಗುತ್ತೆ ಅಂದರೆ ಇವಾಗ ಫಸ್ಟ್ ಇರೋದು ಪಾಸಿಟಿವ್ ಚಾರ್ಜ್. ಸೊ ಈ ಕಾಂಪ್ಲೆಕ್ಸ್ ಮೇಲೆ ಏನಾದರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಏನಾಗುತ್ತೆ, ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಇದ್ದರೆ ಏನಾಗುತ್ತೆ, ಅದು ಆ್ಯನೈನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋ ಚಾರ್ಜ್. ಸೊ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಚಾರ್ಜ್ ಆಗುತ್ತೆ. ಸೊ ಇವಾಗ ಈ ಮಾಲಿಕ್ಯೂಲಲ್ಲಿ, ಈ ಕಾಂಪ್ಲೆಕ್ಸಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಕಂಡುಹಿಡಿಬೋದು. ಸೊ ಬೇಸಿಕಲಿ ಒಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ನಿಮಗೆ ಒಳಗಡೆ ಇರೋದು ಇಲ್ಲಿ 0 ಇದೆ. ಸೊ ಮೇಲ್ಗಡೆ 0 ಇದೆಯಾ. ಸೊ ಓವರಾಲ್ ಏನಾಗುತ್ತೆ ಅಂದರೆ ಈ ಕಾಂಪ್ಲೆಕ್ಸಲ್ಲಿ 2+ ಸ್ಟೇಟಲ್ಲಿ ಇದೆ ಅಂತ. ಎಕ್ಸ್ ಇಸ್ ಈಕ್ವಲ್ ಟು ಮೆಟಲ್ ಅಂದರೆ 2+ ಸ್ಟೇಟಲ್ಲಿ ಇದೆ ಅಂತ. ಇವಾಗ ಏನಾಗುತ್ತೆ, ಕಾಂಪ್ಲೆಕ್ಸ್ ಮೇಲೆ ಏನಾಗಿದೆ, 4 ನೆಗೆಟಿವ್ ಇದೆ. ಓಕೆನಾ. ಇಲ್ಲೇ ಬರೀತೀನಿ 4 ನೆಗೆಟಿವ್. ಒಳಗಡೆ ಏನಾಗುತ್ತೆ ಅಂದರೆ ಸಿ ಎನ್ ಎಷ್ಟಾಗುತ್ತೆ, -1 ಚಾರ್ಜು. ಸೊ -1 × 6 ಅಂದರೆ ಏನಾಗುತ್ತೆ, -6 ಆಗುತ್ತೆ. ಸೊ ಇದೇನಾಗುತ್ತೆ, ಸ್ಪಿಯರ್ ಒಳಗಡೆ ಇದೆ. ಸೊ ಸ್ಪಿಯರ್ ಹೊರಗಡೆ ತಂದಾಗ ಏನಾಗುತ್ತೆ, ಸೊ ಕೆಳಗಡೆ ಬರೆದ್ಬಿಡೋಣ. ಓಕೆನಾ. ಸೊ ಇದೇನಾಗುತ್ತೆ +6 ಆಗುತ್ತೆ. ಹೊರಗಡೆ ಇರೋದೇನು -4. ಸೊ ಏನಾಗುತ್ತೆ, +6 -4 ಅಂದಾಗ ನಮ್ಗೆ ಏನಾಗುತ್ತೆ, +2 ಆಗುತ್ತೆ. ನಾವು ಈ ರೀತಿ ಏನು ಮಾಡ್ಬೋದು, ಬರಿಬೋದು. ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು, ಮೇಲ್ಗಡೆ ಬರ್ಕೊಂಬಿಡ್ರಿ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ನೆಕ್ಸ್ಟ್ ಏನಾಗುತ್ತೆ, ಅದ್ರ ಚಾರ್ಜು ಒಳಗಡೆ ಇರೋದು ನೀವು ಹೊರಗಡೆ ತರದಾಗ ಏನಾಗುತ್ತೆ, ಅದ್ರ ಚಾರ್ಜ್ ಅಪೋಸಿಟ್ ಮಾಡಬೇಕು ನೀವು. ಸೊ ಏನಾಗುತ್ತೆ, +6 ಮಾಡಿದ್ದೀನಿ, -4 ಮಾಡಿದ್ದೀನಿ, +2 ಆಗುತ್ತೆ. ಇವಾಗ ಇಲ್ಲಿ ಬಂದಾಗ ಯಾವುದೇ ರೀತಿಯ ಚಾರ್ಜ್ ಇಲ್ಲ, ಹೊರಗಡೆನಿಲ್ಲ ಒಳಗಡೆನಿಲ್ಲ. ಸೊ ಏನಾಗುತ್ತೆ, ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ CO ಒಂದು ನ್ಯೂಟ್ರಲ್ ಲಿಗ್ಯಾಂಡು, ಇದು ಚಾರ್ಜ್ 0 ಆಗಿರುತ್ತೆ. ಸೊ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟು 0 ಆಗಿರುತ್ತೆ. ಸೊ ನೀವು ಈ ರೀತಿ ಬರ್ಕೊಬೋದು. ಮೇಲ್ಗಡೆ ಏನು ಚಾರ್ಜ್ ಇದೆಯೋ ಅದು ಮಲ್ಟಿಪ್ಲೈ ಮಾಡಿ ಬರೀಬೇಕು. 6 ಅಂದರೆ 6. ಸೊ ಏನಾಗುತ್ತೆ, -6. ಇಲ್ಲಿ 4 ಇದೆ. ಈ ಒಳಗಡೆ ಇರೋದು ಮಾತ್ರ, ಈ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರೋದನ್ನ ಮಾತ್ರ ಏನು ಮಾಡಿದ್ದೀನಿ, ಸೈನ್ ಚೇಂಜ್ ಮಾಡಿದ್ದೀನಿ. ಹೊರಗಡೆ ಇರೋದನ್ನ ಅದೇ ರೀತಿ ಬರೆದು ಚಾರ್ಜ್ನ ಬರೆದಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಆ್ಯನೈನಿಕ್ ಲಿಗ್ಯಾಂಡ್ +6 -4 ಅಂದಾಗ ಏನಾಗುತ್ತೆ, +2 ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಇದು ನಿಮಗೆ ಟರ್ಮ್ಸ್ಗಳು. ಓಕೆನಾ. ಸೊ ಜಸ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಇರೋದೇನು, ಲಿಗ್ಯಾಂಡ್ಸು. ಸೊ ಲಿಗ್ಯಾಂಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ಗಳಿದ್ದಾವೆ ಬೇಸ್ಡ್ ಆನ್ ನಂಬರ್ ಆಫ್ ಡೋನರ್ ಆಟಮ್ಸ್. ಸೊ ಇಲ್ಲೇನಾಗುತ್ತೆ, ಬೇಸಿಕಲಿ ಫಸ್ಟ್ ಒನ್ ಯೂನಿಡೆಂಟೆಡ್ ಲಿಗ್ಯಾಂಡ್. ಇಲ್ಲೇನಾಗುತ್ತೆ, ಡೋನರ್ ಆಟಮ್ ಒಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ CN- H2O, NH3, CN- CO, NCS, SCN, ನೆಕ್ಸ್ಟ್ NO2. ಈ ರೀತಿ ಏನಾಗುತ್ತೆ, ಎಕ್ಸಾಂಪಲ್ಗಳಿದ್ದಾವೆ, ನೀವು ನೆಕ್ಸ್ಟ್ ನೋಡ್ಬೋದು. ನೆಕ್ಸ್ಟ್ ಬೈಡೆಂಟೇಟ್ ಅಥವಾ ಡೈಡೆಂಟೇಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಒಂದೇ ಲಿಗ್ಯಾಂಡು 2 ಡೋನರ್ ಆಟಮ್ಗಳನ್ನ ಇಟ್ಕೊಂಡಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಥೇನ್ 1 ಡೈಅಮೈನ್, ಇದನ್ನ ಏನಂತ ಕರಿತೀವಿ ನಾವು, ಈನ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ಆಕ್ಸಲೇಟ್. ಸೊ ಏನಾಗುತ್ತೆ, ಒಂದೇ ಲಿಗ್ಯಾಂಡು ಒಂದು ಮೆಟಲ್ ಆಟಮ್ಗೆ ಕನೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಫಿನಾಂಥ್ರಿನ್ ನೋಡ್ಬೋದು ನೀವು. ಸೊ ಫಿನಾಂಥ್ರಿನಲ್ಲಿ ಏನಾಗುತ್ತೆ, ಸೊ ಈ ರೀತಿ ಎರಡು ಬೆಂಜಿನ್ ರಿಂಗ್ ಇರುತ್ತೆ ಹಿಂಗೆ. ಸೊ ಇಲ್ಲೊಂದು ಕನೆಕ್ಟ್ ಆಗುತ್ತೆ, ಇಲ್ಲೊಂದು ಕನೆಕ್ಟ್ ಆಗುತ್ತೆ, ಹಿಂಗೆ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದೇನು, ಇಲ್ಲಿ ನೈಟ್ರೋಜನ್, ಇಲ್ಲೊಂದು ನೈಟ್ರೋಜನ್ ಇರುತ್ತೆ. ಇವೇನು ಮಾಡ್ತವೆ, 2 ಡೊನೇಟ್ ಮಾಡ್ತವೆ. ಅದೇ ರೀತಿ ಸೇಮ್ ನೋಡೋದ್ರೆ ಬೈಪಿರಿಡಿನ್ ಇರ್ಬೋದು. ಸೊ ಬೈಪಿರಿಡಿನಲ್ಲಿ ಏನಾಗುತ್ತೆ, ಮತ್ತು ಅದೇ ರೀತಿ ನೀವು ಬರೀಬೇಕು, 1-2 ಬೆಂಜಿನ್ ರಿಂಗ್ ಬರೀಬೇಕು. ಸೊ ಈ ರೀತಿ ನೆಕ್ಸ್ಟ್ ಏನು ಮಾಡ್ಬೇಕು, ಇಲ್ಲಿ ಕನೆಕ್ಟ್ ಮಾಡ್ಬೇಕು, ಇಲ್ಲೊಂದು ನೈಟ್ರೋಜನ್. ಇವರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಏನು ಮಾಡ್ತವೆ, ಮೆಟಲ್ಗೆ ಡೊನೇಟ್ ಮಾಡ್ತವೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನು ನೋಡೋದಾದರೆ ಗ್ಲೈಸಿನ್ ಇದೆ. ಸೊ ಗ್ಲೈಸಿನಲ್ಲಿ ಏನಾಗುತ್ತೆ, CH2 NH2 COO-.
ಸೊ ಏನು ಮಾಡುತ್ತೆ, ಇವೆರಡು ಡೊನೇಟ್ ಮಾಡ್ತವೆ. ಇದು ಬೈಡೆಂಟೆಡ್ ಲಿಗ್ಯಾಂಡು. ನೆಕ್ಸ್ಟು DMG ನೋಡ್ಬೋದು ನೀವು, ಡೈಮಿಥೈಲ್ ಗ್ಲೈಕೋಸೈಮೇಟು ಅಂತ ಕರಿತೀವಿ ನಾವು, ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 2 CH3 ಇರ್ತವೆ. ನೆಕ್ಸ್ಟು ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್, ಸೊ ಇದಕ್ಕೊಂದು CH3 ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ 1 2 3 4 ಸ್ಯಾಟಿಸ್ಫೈ ಮಾಡಬೇಕು, 4 ಬಾಂಡ್ ಅಲ್ಲ. ಸೊ 4 ಬಾಂಡ್ ಸ್ಯಾಟಿಸ್ಫೈ ಮಾಡಿದೆ. ಸೊ ಏನಾಗುತ್ತೆ ನೆಕ್ಸ್ಟ್ ಇರೋದೇನು ನೈಟ್ರೋಜನ್ 3 ಮಾಡುತ್ತೆ. ಸೊ ಏನಾಗುತ್ತೆ O ಮೈನಸ್ ಇವೇನು ಮಾಡ್ತವೆ, ಹೋಗಿ ಕೀಲೇಟ್ ಮಾಡ್ತವೆ. ಸೊ ಇವುಗಳನ್ನೆಲ್ಲ ನಾವು ಎಂತ ಕರಿತೀವಿ ಅಂದರೆ ಕೀಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ ನಮಗೆ EDTA ಇದೆ. ಸೊ EDTA 4-. ಸೊ ಇದೇನಾಗುತ್ತೆ ಹೆಕ್ಸಾಡೆಂಟೆಡ್ ಲಿಗ್ಯಾಂಡ್. ಸೊ ಇಲ್ಲಿಂದ 1, ಇಲ್ಲಿಂದ 2, 1 2 3 4 ಇದ್ರ ರೀತಿ ಏನು ಮಾಡುತ್ತೆ ಲಿಗ್ಯಾಂಡ್ಸ್ಗಳು ಡೊನೇಟ್ ಮಾಡ್ತವೆ. ಸೊ ವೆರಿ ಇಂಪಾರ್ಟೆಂಟು ಲಿಗ್ಯಾಂಡ್ಸು. ನೀವಾಗ ನೆಕ್ಸ್ಟ್ ಕ್ವಶನ್ಸ್ಗಳು ನೋಡ್ಬೋದು. ಸೊ ನೆಕ್ಸ್ಟು ಇದೊಂದಿದೆ ಎಂಬಿಡೆಂಟೆಡ್ ಲಿಗ್ಯಾಂಡ್, ಅದಾದಮೇಲೆ ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ. ಸೊ ಎಂಬಿಡೆಂಟೆಡ್ ಲಿಗ್ಯಾಂಡಲ್ಲಿ ಏನಾಗುತ್ತೆ ಅಂದರೆ 2 ಡಿಫ್ರೆಂಟ್ ಡೋನರ್ ಆಟಮ್ಸ್ಗಳಿರ್ತವೆ, ಬಟ್ ಎಟ್ ಎ ಟೈಮ್ ಒಬ್ಬರೇ ಡೊನೇಟ್ ಮಾಡೋದು. NO2- ಇದೆ. ಸೊ ಏನಾಗುತ್ತೆ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಫಸ್ಟ್ ಇದು ಡೊನೇಟ್ ಮಾಡ್ಬೋದು, ಇಲ್ಲಾಂದರೆ ಏನಾಗುತ್ತೆ O ಡೊನೇಟ್ ಮಾಡ್ಬೋದು. ನೈಟ್ರೈಟು O ಇದೆ, ನೈಟ್ರೈಟು N ಇದೆ. ನೆಕ್ಸ್ಟ್ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಥಯೋಸೈನೇಟು S ಇದೆ, ಥಯೋಸೈನೇಟು N ಇದೆ. ಸೊ ಏನಾಗುತ್ತೆ ಅಂದರೆ ಡೋನರ್ ಆಟಮ್ಗಳು ಡಿಫ್ರೆಂಟ್ ಆಗ್ತವೆ. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದರೆ ನೋಡ್ಬೋದು, ಇದು ನಿಮ್ಗೆ ಅರ್ಥ ಆಯ್ತಲ್ಲ. ನೆಕ್ಸ್ಟು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇದೆ. ಸೊ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಲ್ಲಿ ನಮಗೇನಾಗುತ್ತೆ ಅಂದರೆ ಸೇಮ್ ಲಿಗ್ಯಾಂಡು ಇದ್ರೆ ಅದೇನಾಗುತ್ತೆ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸು. ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದ್ರೆ ಏನಾಗುತ್ತೆ ಅದು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸು. ಇದು ಕ್ವಶನ್ ಕೇಳಿದ್ದಾರೆ, ಇದೇ ಕ್ವಶನ್ ಕೇಳಿದ್ದಾರೆ ಅಂತ ಅನ್ಕೊತೀನಿ. ಸೊ ಏನಾಗುತ್ತೆ ಅಂದರೆ ಹೋಮೋಲೆಪ್ಟಿಕ್ ಅಂದರೆ ಏನಾಗುತ್ತೆ ಸೇಮ್ ಇರ್ತವೆ, ಹೆಟ್ರೋಲೆಪ್ಟಿಕ್ ಅಂದ್ರೂ ಕೂಡ ಏನಾಗುತ್ತೆ ಡಿಫ್ರೆಂಟ್ ಆಗ್ತವೆ. ಎಷ್ಟೇ ಕಾಂಪ್ಲೆಕ್ಸು ದೊಡ್ಡದಿರಲಿ ಅದು ಮ್ಯಾಟ್ರ್ ಆಗಲ್ಲ, ನಮಗೇನಾಗುತ್ತೆ ಸಿಮಿಲರ್ ಇರಬೇಕು, ಅದು ಇಂಪಾರ್ಟೆಂಟ್, ಓಕೆನಾ. ಸೊ ಇದು ಹೋಮೋಲೆಪ್ಟಿಕ್ ಹೆಟ್ರೋಲೆಪ್ಟಿಕ್. ನೆಕ್ಸ್ಟ್ ಇರೋದೇನು ಕ್ವಶನು. ಸೊ ಒಂದು ಸ್ಲೈಡು ಆ ಕಡೆ ಆಗಿದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇವಾಗ ಇನ್ ದ ಕಾಂಪ್ಲೆಕ್ಸ್ ಅಯಾನ್ FeC2O4 thrice 3- the coordination number of Fe's. ಸೊ ಏನಾಗುತ್ತೆ ಇದು ಸಿಂಪಲ್ ಇದೆ ಅಲ್ಲ. C2O4 ಅನ್ನೋದೇನು ಒಂದು ಬೈಡೆಂಟೆಡ್ ಲಿಗ್ಯಾಂಡ್, ನಿಮ್ಗೆ ಗೊತ್ತಿರಬೇಕು. ಬೈಡೆಂಟೆಡ್ ಲಿಗ್ಯಾಂಡ್ ಅಂದಾಗ ನಮಗೇನಾಗುತ್ತೆ ಮೆಟಲ್ ಇದೆ, ಇದ್ರ ಜೊತೆಗೆ ಏನಾಗುತ್ತೆ OO. ಸೊ O ಇಲ್ಲಿ ನಮಗೇನಾಗುತ್ತೆ C ಡಬಲ್ ಬಾಂಡು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡೋಣ. ಸೊ ಏನಾಗುತ್ತೆ C ಡಬಲ್ ಬಾಂಡು. ಅದಕ್ಕೋಸ್ಕರ ಹೇಳಿದ್ದು ಲಿಗ್ಯಾಂಡ್ಸ್ಗಳು ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಏನಾಗುತ್ತೆ 3- ಚಾರ್ಜ್ ಇದೆ ಇದ್ರ ಮೇಲೆ. ಇದೇನು ಒಂದು ಬೈಡೆಂಟೆಡ್ ಲಿಗ್ಯಾಂಡ್ ಅಲ್ಲ. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟಾಗುತ್ತೆ 1 2 3 4 5 6 ಇಲ್ಲೇ ಬರಿಬೋದು ನೀವು, 3 2 6. ಅದು ಟೈಮೇ ತೊಗೊಳ್ಳಲ್ಲ, 1 ಸೆಕೆಂಡಲ್ಲಿ ನೀವು ಹಿಂಗೆ ಟಿಕ್ ಮಾಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ದ ಕೋಆರ್ಡಿನೇಷನ್ ನಂಬರ್ ಆ್ಯಂಡ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ M ಇನ್ ದ ಕಾಂಪ್ಲೆಕ್ಸ್. ಸೊ ಏನಾಗುತ್ತೆ ಅಂದರೆ ಇದರದ್ದು ಆಕ್ಸಿಡೇಷನ್ ಸ್ಟೇಟ್ ಮತ್ತು ಇದು ಕೇಳಿದ್ದಾರೆ ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂದಾಗ ನಮಗೇನಾಗುತ್ತೆ E2 ಅಂತ ಇದೆ. ಸೊ E2 ಅಂದಾಗ ನಮಗೇನಾಗುತ್ತೆ ಇದು ಯಾವುದು ಬೈಡೆಂಟೆಡ್ ಲಿಗ್ಯಾಂಡ್. ಸೊ ಏನಾಗುತ್ತೆ ಇಲ್ಲಿ 4 ಡೋನರ್ ಐಟಮ್ಗಳಿದ್ದಾವೆ. ಸೊ ಮೆಟಲ್ ಐಟಮ್ಗೆ ಏನಾಗುತ್ತೆ ಇವಾಗ N, ನೆಕ್ಸ್ಟ್ ಏನಾಗುತ್ತೆ N, ನೆಕ್ಸ್ಟ್ ಇಲ್ಲಿರೋದೇನೋ C2O4. ಸೊ ಇಲ್ಲೇನಾಗುತ್ತೆ O ಅಂತ ಅಂದ್ಕೊಳ್ಳೋಣ, ಓಕೆನಾ. ಸೊ ಇಲ್ಲೇನಾಗುತ್ತೆ ಆಕ್ಸಲೇಟ್ ಅಂದಾಗ ಇಲ್ಲೆರಡು ಈ ರೀತಿ. ಸೊ ಇವಾಗ ಏನಾಗುತ್ತೆ ಬೈಡೆಂಟೇಟ್ ಅಂದಾಗ ನಮಗೇನಾಗುತ್ತೆ 4 ಡೋನರ್ ಐಟಮ್ಗಳು ಇದ್ದಾವೆ. ಇಲ್ಲೇನಾಗುತ್ತೆ ಅಂದರೆ ಒಂದು ಆಕ್ಸಲೇಟ್ ಅನ್ನೋದು ಇಲ್ಲೇನಾಗುತ್ತೆ 2 ಡೋನರ್ ಐಟಮ್ಗಳು. ಸೊ ನಿಮ್ಗೆ ಇಲ್ಲೇ ಹೇಳ್ಬೋದು ನಾನು E2 ಅಂದಾಗ ಏನಾಗುತ್ತೆ ಅನ್ನೋದೇನೋ ಬೈಡೆಂಟೆಡ್ ಲಿಗ್ಯಾಂಡು. ಸೊ ಬೈಡೆಂಟೆಡ್ ಲಿಗ್ಯಾಂಡ್ ಅಂದಾಗ 2 ಇದ್ದಾವೆ ಅಂದರೆ ಏನಾಗುತ್ತೆ 4 ಡೋನರ್ ಐಟಮ್ಗಳು. C2O4 ಅನ್ನೋದೇನೋ ಒಂದು ಬೈಡೆಂಟ್ ಲಿಗ್ಯಾಂಡು. ಸೊ ಇಲ್ಲೇನಾಗುತ್ತೆ 4 ಮತ್ತು 2 ಅಂದಾಗ ಏನಾಗುತ್ತೆ 6 ಆಗುತ್ತೆ. ಸೊ 6 ಎಲ್ಲಿದೆ ಅಂತ ನೋಡಿರಿ ಫಸ್ಟು. ಸೊ 6 ಇಲ್ಲಿದೆ, ಇವೆರಡನ್ನು ತೆಗೆದುಬಿಟ್ರಿ. ಫಸ್ಟ್ ಕೇಳಿರೋದು ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ ಇರೋದೇನೋ ಆಕ್ಸಿಡೇಷನ್ ಸ್ಟೇಟು. ಸೊ ಆಕ್ಸಿಡೇಷನ್ ಸ್ಟೇಟ್ ನಮ್ಗೆ ಕೇಳಿದಾಗ C2O4 2-, ಓಕೆನಾ. ಸೊ 2- ಇಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ NO2- ಅಂದರೆ ಏನಾಗುತ್ತೆ ಕಾಂಪ್ಲೆಕ್ಸ್ ಮೇಲೆ ಯಾವಾಗ ಪಾಸಿಟಿವ್ ಚಾರ್ಜ್ ಸಿಗುತ್ತೆ, ಇದು +1. ಸೊ ಇವಾಗ ಏನಾಗುತ್ತೆ ಒಳಗಡೆ ಇರೋದನ್ನ ನಾವೇನು ಬರೀಬೇಕು ಪ್ಲಸ್ ಅಂತ ಬರೀಬೇಕು. ಸೊ ಏನಾಗುತ್ತೆ +2 ಅಂತ ಬರಿತೀನಿ, ಇದನ್ನ +1 ಅಂತ ಕೆಳಗಡೆ ಬರಿತೀನಿ. ಸೊ +2 +1 ಅಂದಾಗ ನಮಗೇನಾಗುತ್ತೆ +3 ಆಗುತ್ತೆ. ಯಾರ್ದಿದೆ +3 ಆಕ್ಸಿಡೇಷನ್ ಸ್ಟೇಟು ಇಲ್ಲಿದೆ. NO2- ಅಂದರೆ ನಮಗೇನಾಗುತ್ತೆ ಕಾಂಪ್ಲೆಕ್ಸ್ ಮೇಲೆ ಪಾಸಿಟಿವ್ ಚಾರ್ಜ್ನ ನಾವು ಬರಿಬೇಕು, ಓಕೆನಾ. ನೆಕ್ಸ್ಟ್ ಇರೋದು ನಾಮಿನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ನಾಮಿನ್ಕ್ಲೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ಸ್ ಬರ್ತಾ ಇರ್ತವೆ, ವೆರಿ ಇಂಪಾರ್ಟೆಂಟು. ಸೊ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಲ್ಲಿರೋದೇನೆಂದರೆ 3 ಟೈಪಲ್ಲಿ ಇದು ನಾನೇ ಬರೆದಿರೋದು ಓನಾಗಿ. ಸೊ ಯಾವುದೇ ಪ್ರಾಸೆಸ್ ಅಂದರೆ ನಿಮ್ಗೆ ಹೇಗೆ ಅರ್ಥ ಆಗಬೇಕು, ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಮೇಲೆ ಇದನ್ನು ಬರೆದಿದ್ದೀನಿ. ಸೊ ನೋ ಪ್ರಾಬ್ಲಮ್. ನಿಮ್ಗೆ ಬೇಕಾಗಿರೋದು ನೀವು ಎಟ್ ದ ಎಂಡ್ ಏನು ಬರೀಬೇಕಂದ್ರೆ ಆನ್ಸರ್ ಬರೀಬೇಕು, ಅದು ಇಂಪಾರ್ಟೆಂಟ್, ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ಫಸ್ಟ್ ನಾನು ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್, ನೆಕ್ಸ್ಟ್ ಏನಾಗುತ್ತೆ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರು, ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಐಟಮ್. ಸೊ ಇವಾಗ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂದಾಗ ನಮಗೇನಾಗುತ್ತೆ ಈ ಕಾಂಪ್ಲೆಕ್ಸಿಂದ ಹೊರಗಡೆ ಇರೋ ಅಯಾನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ಈ ಕಾಂಪ್ಲೆಕ್ಸಿಗೆ ಬರೋಣ. ಈ ಕಾಂಪ್ಲೆಕ್ಸಿಗೆ ಹೊರಗಡೆನೇನಿಲ್ಲ, ಒಳಗಡೆನೂ ಏನಿಲ್ಲ. ಒಳಗಡೆ ಇದೆ, ಈ ಕಡೆ ಲೆಫ್ಟ್ ಸೈಡಲ್ಲಿ ಇಲ್ಲ, ರೈಟ್ ಸೈಡಲ್ಲಿ ಇಲ್ಲ, ಓಕೆನಾ. ಸೊ ಇದೇನಾಯಿತು ಒಂದು ನ್ಯೂಟ್ರಲ್ ಕಾಂಪ್ಲೆಕ್ಸಲ್ಲಿ ಈ ರೀತಿ ಇರುತ್ತೆ. ಇವಾಗ ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಇದ್ದಾಗ ಅದೇನು ಫಾರ್ಮುಲಾಸ್ಗಳಿದಾವಲ್ಲ ಅದು ನಮಗೆ ಮ್ಯಾಟ್ರೇ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಈ ಕಾಂಪ್ಲೆಕ್ಸಲ್ಲಿ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಪಾಯಿಂಟಿಗೆ ಬರ್ತೀವಿ. ಸೊ ಇದೇನೋ ಸ್ಟೆಪ್ 2 ಅಂತ ಬರೆಯೋಣ, ಓಕೆನಾ. ಇದು ಸ್ಟೆಪ್ 1 ಅಂತ ಬರೆಯೋಣ. ಇದು ಸ್ಟೆಪ್ 1,
ಇದೇನಾಗುತ್ತೆ ಸ್ಟೆಪ್ 2. ಇಲ್ಲೇನಾಗುತ್ತೆ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್. ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂದಾಗ ನಮಗೇನಾಗುತ್ತೆ ಅಂದರೆ ಇವಾಗ NiCO4 ಇದೆ. ಸೊ ಇದು ನಮ್ಮ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್. ಇಲ್ಲೇನಾಗುತ್ತೆ ಬೇಸಿಕಲಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಡಿಫ್ರೆಂಟ್ ಟೈಪ್ಸು ಆ್ಯನೈನಿಕ್. ಸೊ ಏನಾಗುತ್ತೆ ಅಂದರೆ ಬೇಸಿಕಲಿ ಫಸ್ಟ್ ಏನಾಗುತ್ತೆ ಇಲ್ಲಿ ಲಿಗ್ಯಾಂಡ್ಸ್ ಏನಿದೆ ಅಲ್ಲ ಇದು ಆಲ್ಫಾಬೆಟಿಕಲ್ ಆರ್ಡರ್ ನಾವು ನೋಡಬೇಕು, ಆಲ್ಫಾಬೆಟಿಕ್ ಆರ್ಡರ್. ನೆಕ್ಸ್ಟ್ ಏನಾಗುತ್ತೆ ನಂಬರ್ ಎಷ್ಟಿದ್ದಾವೆ ಅನ್ನೋದ್ರ ಮೇಲೆ, ಓಕೆನಾ, ಎಷ್ಟು ಲಿಗ್ಯಾಂಡ್ಸ್ಗಳಿದ್ದಾವೆ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಏನಾಗುತ್ತೆ ಆ್ಯನೈನಿಕ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ ಅದಕ್ಕೆ O ಅಂತ ನಾವು ಆ್ಯಡ್ ಮಾಡಬೇಕು. ಸೊ ಇವಾಗ ನಾವು ಬರೆಯೋದಾದರೆ ಲಿಗ್ಯಾಂಡ್ಸ್ ನಮ್ಗೇನು ಮಾಡಬೇಕು ಆಲ್ಫಾಬೆಟಿಕಲಿ. ಸೊ ಇವಾಗ ಏನಾಗುತ್ತೆ ಒಂದೇ ಒಂದಿರೋದು. ಸೊ ಏನಾಗುತ್ತೆ ಅದು ಕಾರ್ಬೋನಿಲ್ ಆಗುತ್ತೆ. ಸೊ ಏನಾಗುತ್ತೆ ಎಷ್ಟಿದ್ದೇವೆ ಅಂತ ಫಸ್ಟ್ ಬರೀಬೇಕು. ಟೆಟ್ರಾ ಕಾರ್ಬೋನಿಲ್, ಇದು ಸ್ಮಾಲ್, ಓಕೆನಾ, ಟೆಟ್ರಾ ಕಾರ್ಬೋನಿಲ್ ನಿಕ್ಕೆಲ್ ಆಗುತ್ತೆ NiCkEl. ಸೊ ಏನಾಗುತ್ತೆ 0 ಆಕ್ಸಿಡೇಷನ್ ಸ್ಟೇಟ್, ಓಕೆನಾ, ಟೆಟ್ರಾ ಕಾರ್ಬೋನಿಲ್ ನಿಕ್ಕೆಲ್ ಆಗುತ್ತೆ. ನೆಕ್ಸ್ಟ್ ಇರೋದೇನೋ ಕ್ಯಾಟೈನಿಕ್ ಕಾಂಪ್ಲೆಕ್ಸ್. ಸೊ ಕ್ಯಾಟೈನಿಕ್ ಕಾಂಪ್ಲೆಕ್ಸಲ್ಲೂ ಸೇಮ್. ಇವಾಗ ಏನಾಗುತ್ತೆ ಅಂದರೆ ಸೊ ಇಲ್ಲೇನಾಗುತ್ತೆ ಅಂದರೆ ಹೊರಗಡೆ ಅಯಾನ್ಸ್ ಇದೆ. ಸೊ ಹೊರಗಡೆ ಅಯಾನ್ಸ್ ಇದ್ದಾಗ ನಮಗೇನಾಗುತ್ತೆ ಫಸ್ಟ್ ಯಾವಾಗ ನೆನ್ಪಿಡಬೇಕು ಲೆಫ್ಟ್ ಟು ರೈಟ್ ಹೋಗ್ತೀವಿ ನಾವು. ಏನಾಗುತ್ತೆ ಲೆಫ್ಟ್ ಟು ರೈಟ್, ಓಕೆನಾ. ಸೊ ಇವಾಗ ಲೆಫ್ಟ್ ಟು ರೈಟ್ ಅಂತ ಅಂದಾಗ ನಮಗೇನಾಗುತ್ತೆ ಇಲ್ಲಿ ತೋರಿಸಿದ್ದೀನಿ ಲೆಫ್ಟ್ ಟು ರೈಟ್. ಸೊ ಏನಾಗುತ್ತೆ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಏನಿದೆ ಅಲ್ಲ ಅದು ನಾವು ಲಾಸ್ಟಿಗೆ ಬರೀಬೇಕು. ಸೊ ಏನಾಗುತ್ತೆ ಲಾಸ್ಟಿಗೆ ಕ್ಲೋರೈಡ್ ಅಂತ ಬರೀಬೇಕು. ಸೊ ಇವಾಗ 2 ಕ್ಲೋರೈಡ್ ಅಯಾನ್ ಇದೆ. ಇವಾಗ 2 ಇದೆ ಅಂತ ಇಲ್ಲಿ ನಾವು ಡೈ ಅಂತ ಬರೆಯೋಕ್ಕಾಗತ್ತಾ ಇಲ್ಲ. ಹೊರಗಡೆ ಇರೋದನ್ನ ಹೇಗಿದೆಯೋ ಹಾಗೆ ಬರೀಬೇಕು, ಓಕೆನಾ. ಸೊ ಒಳಗಡೆ ಇರೋದನ್ನ ಮಾತ್ರ ನಾವೇನು ಮಾಡಬೇಕು ಚೇಂಜಸ್ ಮಾಡಬೇಕು. ಸೊ ಇವಾಗ ಒಳಗಡೆ ಬರೀಬೇಕಾದ್ರೆ ನಮಗೇನಾಗತ್ತೆ ಇವಾಗ CONH3 ಇದೆ. ಸೊ NH3 ಟೈಮ್ಸ್ ಅಂದ ಕಡೆ ಏನಾಗುತ್ತೆ ಇವಾಗ ಫಸ್ಟು NH3 ಆಲ್ಫಾಬೆಟಿಕಲ್ ಆರ್ಡರ್ ನೋಡೋಣ. NH3 ಕ್ಲೋರೈಡ್ ಇದೆ. ಸೊ ಏನಾಗುತ್ತೆ ಅಮೀನ್ ಮತ್ತು ಕ್ಲೋರೈಡ್ ಯಾರು ಫಸ್ಟ್ ಬರ್ತಾರೆ ಅಮೀನ್ ಬರ್ತಾರೆ. ಸೊ ಏನಾಗುತ್ತೆ ಇದು ಪೆಂಟಾ ಅಮೀನ್ ಆಗುತ್ತೆ, ಪೆಂಟಾ ಅಮೀನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಕ್ಲೋರೈಡ್. ಕ್ಲೋರೈಡ್ ಅನ್ನೋದೇನು Cl- ಏನಾಗುತ್ತೆ O ಆಗುತ್ತೆ, ಪೆಂಟಾ ಅಮೀನ್ ಕ್ಲೋರೈಡೋ. ನೆಕ್ಸ್ಟ್ ಇರೋದೇನು ಕೊಬಾಲ್ಟ್. ಸೊ ಏನಾಗುತ್ತೆ ಕೊಬಾಲ್ಟ್ ಅಂತ ಬರೀಬೇಕು. ಸೊ ಕೊಬಾಲ್ಟ್. ಇವಾಗ ಇದರ ಆಕ್ಸಿಡೇಷನ್ ಸ್ಟೇಟ್ನ ಬರೀಬೇಕು. NH3 ಅನ್ನೋದೇನು ಒಂದು ನ್ಯೂಟ್ರಲ್ ಲಿಗ್ಯಾಂಡ್. ಸೊ ಇದ್ರ ಚಾರ್ಜ್ ಏನಾಗುತ್ತೆ 0 ಆಗುತ್ತೆ. Cl- ಅನ್ನೋದೇನು -1. ಸೊ ಏನಾಗುತ್ತೆ ಇದು -1 ಅಂತ ಬರಿತೀನಿ. ಇವಾಗ Cl2 ಅಂದರೆ ಏನಾಗುತ್ತೆ 2Cl-. ಸೊ ಪಾಸಿಟಿವ್ ಚಾರ್ಜ್ ಇಲ್ಲಿ ಏನಾಗುತ್ತೆ ಇಲ್ಲಿ +2 ಇರುತ್ತೆ. ಸೊ ಏನಾಗುತ್ತೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಈ -1 ಏನು ಬರೀಬೇಕು +1 ಅಂತ ಬರೀಬೇಕು. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು ಇವಾಗ +3 ಆಯಿತು. ಸೊ ಏನಾಗುತ್ತೆ +3 ಅಂತ ರೋಮನ್ ನಂಬರಲ್ಲಿ ನಾವು ಬರೀಬೇಕು, ಓಕೆನಾ. ನೆಕ್ಸ್ಟ್ ಇರೋದೇನು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದಾದಮೇಲೆ ಆ್ಯನೈನಿಕ್ ಕಾಂಪ್ಲೆಕ್ಸ್. ಸೊ ಇವಾಗ ಆ್ಯನೈನಿಕ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ ಎಲ್ಲ ರೂಲ್ಸ್ಗಳನ್ನ ಅಪ್ಲೈ ಮಾಡಬೇಕು. ಸೊ ಎಲ್ಲ ರೂಲ್ಸ್ಗಳನ್ನ ಅಪ್ಲೈ ಮಾಡಬೇಕಂದ್ರೆ ಏನಾಗುತ್ತೆ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕೇಳಿದ್ದಾರೆ. ಸೊ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂದಾಗ ನಮಗೇನಾಗುತ್ತೆ ಅಲ್ಲಿ ಏನು ಮಾಡಿದ್ವಿ ಅಂದರೆ ಕ್ಲೋರೈಡ್ ಲಾಸ್ಟಲ್ಲಿತ್ತು ಲಾಸ್ಟಿಗೆ ಬರೆದಿದ್ದೀವಿ. ಬಟ್ ಇವಾಗ ಏನಾಗುತ್ತೆ ಅಂದರೆ ಫಸ್ಟಲ್ಲಿದ್ದಾಗ ಏನಾಗುತ್ತೆ ಆಲ್ವೇಸ್ ಫ್ರಮ್ ಲೆಫ್ಟ್ ಟು ರೈಟು. ಸೊ ಏನಾಗುತ್ತೆ ಇವಾಗ ಸೊ ಪೊಟ್ಯಾಷಿಯಮ್ನ ನಾವು ಫಸ್ಟ್ ಬರೀಬೇಕು. ಸೊ ಎಷ್ಟಿದೆ ಅಯನ್ ಇದೆಯಾ ಅದನ್ನು ಡಸಂಟ್ ಮ್ಯಾಟರ್. ಸೊ ನಮ್ಗೆ ಎಷ್ಟಿದೆ ನಂಬರ್ ಮ್ಯಾಟ್ರ್ ಆಗಲ್ಲ. ಸೊ ಏನಿದೆ ಅಲ್ಲ ಅದ್ರ ನೇಮು ಅಷ್ಟು ಜಸ್ಟ್ ಬರೆದ್ರೆ ಆಯ್ತು. ಏನಾಗುತ್ತೆ ಇದು ಪೊಟ್ಯಾಷಿಯಮ್. ನೆಕ್ಸ್ಟ್ ಇರೋದು ಒಳಗಡೆ ಹೋಗ್ತೀವಿ ನಾವು. ಸೊ ಲೆಫ್ಟ್ ಆಯಿತು, ಲೆಫ್ಟ್ ಸೈಡಿಂದ ರೈಟಿಗೆ ಹೋಗ್ತೀವಿ. ಫಸ್ಟ್ ಇದು ಮುಗೀತು, ಒಳಗಡೆ ಹೋಗ್ತೀವಿ. ಒಳಗಡೆ ಹೋದಾಗ ನಮಗೇನಾಗುತ್ತೆ ಸೊ ಫಸ್ಟ್ ಟೈಮ್ ಏನಾಗುತ್ತೆ ಒಳಗಡೆ ಇಲ್ಲಿದೆ ಅಲ್ಲ. ಸೊ ಏನಾಗುತ್ತೆ ಇಲ್ಲಿ ಬರೆದಿದ್ದೀನಿ ರೈಟ್ ದ ನೇಮ್ ಆಫ್ ದ ಕೌಂಟರ್ ಅಯಾನ್ಸ್. ಏನು ಬರಿಬೇಡ್ರಿ ನೆಕ್ಸ್ಟು ಡೋಂಟ್ ರೈಟ್ ದ ನಂಬರ್ ಆಫ್ ಕೌಂಟರ್ ಅಯಾನ್ ಪ್ರೆಸೆಂಟ್ಸ್, ಓಕೆನಾ, ಪ್ರೆಸೆಂಟ್. ನೆಕ್ಸ್ಟ್ ಇರೋದೇನೋ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದಾಗ ಏನಾಗುತ್ತೆ ಲಿಗ್ಯಾಂಡ್ಸ್ಗಳು. ಸೊ ಅಲ್ಲಿ ಏನಾಗುತ್ತೆ ಆಲ್ಫಾಬೆಟಿಕಲ್ ಆರ್ಡರ್. ಇಲ್ಲಿ ಇರೋದೇ 1 ಟೈಪ್ ಆಫ್ ಲಿಗ್ಯಾಂಡ್. ಸೊ ಏನಾಗುತ್ತೆ ಅದರ ನಂಬರ್ ಎಷ್ಟಿದೆ ನೋಡಬೇಕು. ಸೊ ಏನಾಗುತ್ತೆ ಹೆಕ್ಸಾಸೈನೈಡು. ಆಮೇಲೆ ಏನಾಗುತ್ತೆ ಅಯನ್ ಇದೆ. ಸೊ ಅಯನ್ ಇರೋದೇನು ಫರೇಟ್ ಆಗುತ್ತೆ. ಸೊ ಯಾಕೆ ಫರೇಟ್ ಆಗುತ್ತೆ ಇಲ್ಲೇನಾಗುತ್ತೆ ಅಂದರೆ ಆ್ಯನೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಮಗೇನಾಗುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ನಾವೇನು ಮಾಡ್ತೀವಿ 8 ಅನ್ನೋದನ್ನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲೇನಾಗುತ್ತೆ ಹೆಕ್ಸಾಸೈನೈಡು ಫರೇಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇರೋದೇನು ಆಕ್ಸಿಡೇಷನ್ ಸ್ಟೇಟು. ಇವಾಗ ಇಲ್ಲಿ ನೋಡೋದಾದ್ರೆ ನಮಗೆ CN ಎಷ್ಟು ಕೊಡುತ್ತೆ -1. ಸೊ -1 ಅಂದರೆ ಏನಾಗುತ್ತೆ -6 ಆಗುತ್ತೆ. K4. ಸೊ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಅಂದರೆ ಕಾಂಪ್ಲೆಕ್ಸ್ ಮೇಲೆ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಸಿಕ್ಕಿದೆ. ಸೊ ಏನಾಗುತ್ತೆ ನೆಗೆಟಿವ್ ಚಾರ್ಜು. ಇವಾಗ ಈ -6 ಏನಿದೆ ಅಲ್ಲ. ಸೊ -6 ಇದೇನಾಗುತ್ತೆ ಅಂದರೆ ಕೆಳಗಡೆ ಬಂದರೆ +6 ಆಗುತ್ತೆ. ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇದೆ ಅದು ಹಾಗೆ ಬರೀಬೇಕು. ಸೊ ಏನಾಗುತ್ತೆ -4 ಆಗುತ್ತೆ. -4 +6 ಅಂದಾಗೆ ನಮಗೇನಾಗುತ್ತೆ +2 ಆಗುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯಿತು ಇದ್ರದ್ದು +2 ಆಯಿತು. ಸೊ ಈ ರೀತಿ ನಾವು ಬರಿಬೋದು. ಸೊ ಏನಾಗುತ್ತೆ ನಾಮಿನ್ಕ್ಲೇಚರ್, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು
ಫಸ್ಟು ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಬರೀಬೇಕು. ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ, ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇದೆ, ಆನೈನಿಕ್ ಕಾಂಪ್ಲೆಕ್ಸ್ ಇದೆ. ಸೊ ಕ್ಯಾಟೈನಿಕ್ ಕಾಂಪ್ಲೆಕ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಇರುತ್ತೆ. ಆನೈನಿಕ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಓಕೆನಾ. ಸೊ ಎಂಡ್ ಮತ್ತು ಸ್ಟಾರ್ಟಿಂಗಲ್ಲಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ನ್ಯೂಟ್ರಲ್ ಕಾಂಪ್ಲೆಕ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್. ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಬಂದಾಗ ನಮ್ಗೆ ಏನಾಗುತ್ತೆ, ಆಲ್ಫಾಬೆಟಿಕಲ್ ಆರ್ಡರ್ ನೋಡಬೇಕು. ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದಾಗ ನಮ್ಗೆ ಏನಾಗುತ್ತೆ, ಸೊ ಯಾರು ಫಸ್ಟ್ ಇದೆ, ಎ ಇಂದ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಬರೀಬೇಕು, ಅವ್ರ ನಂಬರ್ಗಳನ್ನ ಬರೀಬೇಕು. ಆನೈನಿಕ್ ಲಿಗೆಂಡ್ ಆದರೆ ಏನಾಗುತ್ತೆ, ಅದ್ರ ಚಾರ್ಜು ಓ ಅಂತ ಬರೀಬೇಕು ಎಟ್ ದ ಎಂಡ್. ಓಕೆನಾ. ಅದಾದಮೇಲೆ ಆಕ್ಸಿಡೇಷನ್ ಸ್ಟೇಟ್ ಕೆಳಗಡೆ ಬರೆದು ಅಲ್ಲಿ ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಇಲ್ಲೂ ಕೂಡ ನಮ್ಗೆ ಏನಾಗುತ್ತೆ, ಪೊಟ್ಯಾಷಿಯಂ ಹೆಕ್ಸಾಸೈನೈಡ್ ಫರೇಟ್ ಅಂತ ನಾವು ಈ ರೀತಿ ಬರಿಬೋದು. ಸೊ ಇದೇನು ನಿಮಗೆ ನಾಮಿನ್ಕ್ಲೇಚರ್. ನೆಕ್ಸ್ಟ್ ಇರೋದೇನು, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗೆಂಡ್ಸ್ಗಳು. ಸೊ ಇಲ್ಲಿರೋದೇನು ನ್ಯೂಟ್ರಲ್, ಯಾವುದೇ ರೀತಿಯ ಚಾರ್ಜ್ ಕೊಡಲ್ಲ. ಇಲ್ಲೇನಾಗುತ್ತೆ ಅಂದರೆ 2 -1 ಏನೋ ಇದೆಯಲ್ಲ, ಆ ಚಾರ್ಜ್ಗಳು ಅಷ್ಟೇ ಕೊಡ್ತಾ ಹೋಗ್ತವೆ. ಸೊ ಇದೇನು ಚಾರ್ಜ್ಗಳು. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಇದೇನು ಇವೆರಡು ಪಾಸಿಟಿವ್ ಲಿಗೆಂಡ್ಸ್ಗಳು. ಓಕೆನಾ. ಸೊ ಇದು ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇರೋದು ಡಿಫ್ರೆಂಟ್ ಟೈಪ್ ನೇಮ್ಸ್ಗಳು. ಸೊ ಇದೇನಾಗುತ್ತೆ, ಇವಾಗ ನಿಕ್ಕೆಲ್ 4 ಟೈಮ್ಸ್ ಇದೆ ಯಾವುದು ಕಾರ್ಬೋನಿಲ್, ಏನಾಗುತ್ತೆ ಇದು ಟೆಟ್ರಾ ಕಾರ್ಬೋನಿಲ್ ನಿಕ್ಕೆಲ್ ಆಗುತ್ತೆ. ಸೊ ಫಸ್ಟು ಇದೇನು ನ್ಯೂಟ್ರಲ್ ಕಾಂಪ್ಲೆಕ್ಸು. ಓಕೆನಾ. ನೆಕ್ಸ್ಟ್ ಇರೋದೇನು, ಇವೆಲ್ಲವೂ 3 ಏನು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ಗಳು. ನೆಕ್ಸ್ಟ್ ಇಲ್ಲಿರೋದೇನು ಆನೈನಿಕ್ ಕಾಂಪ್ಲೆಕ್ಸ್ಗಳು. ಓಕೆನಾ. ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಟೆಟ್ರಾ ಕಾರ್ಬೋನಿಲ್ ನಿಕ್ಕೆಲ್ 0 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಹೊರಗಡೆ ಇದೆ, ಹೊರಗಡೆ ಬರೆದಿದ್ದೀನಿ. ಸೊ ಏನಾಗುತ್ತೆ, ಹೆಕ್ಸಾಮಿನ್ ಕೊಬಾಲ್ಟ್ ಆಗುತ್ತೆ. ನೆಕ್ಸ್ಟು 2 Cl2 ಹೊರಗಡೆ ಇದೆ. Cl2 ನಾರ್ಮಲ್ ಏನು ಬರಿತೀವಿ, ಕ್ಲೋರೈಡ್ ಅಂತ ಬರಿತೀವಿ. ಇದೇನಾಗುತ್ತೆ ಪೆಂಟಾಮಿನ್ ಕ್ಲೋರೈಡೋ ಆಗುತ್ತೆ. ಯಾಕೆ, ಓನ ಯೂಸ್ ಮಾಡ್ತೀವಿ, ಕೊಬಾಲ್ಟ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಏನಿದೆ ಟ್ರಿಸ್. ಏನಾಗತ್ತೆ, ಇವಾಗ ಒಳಗಡೆ ಏನು ಮಾಡಿದ್ದೀವಿ ಅಂದರೆ ಟ್ರೈಡ್ ಅಂತ ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಕಾಂಪ್ಲೆಕ್ಸ್ನ ಬರಿಬೇಕಾದ್ರೆ ಇಲ್ಲಿ ಬಿಸ್ ಟ್ರಿಸ್ ಅಂತ ಯೂಸ್ ಮಾಡ್ತೀವಿ. 2 ಏನಿದ್ರೆ ಏನಾಗೋದು, ಬಿಸ್ ಅಂತ ಕೇಳೋದು. ಈ ಕ್ವಶನ್ನ ಕೇಳಿದ್ರು, ಎಲ್ಲದೂ ನೋಮಿನ್ಕ್ಲೇಚರ್ ಕೇಳಿದ್ದಾರೆ. ಬಟ್ ಏನು ಮಾಡಿದ್ದಾರೆ ಅಂದರೆ ಮಿಸ್ ಮಾಡಿ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅಲ್ಲೇನು ಮಾಡಿದ್ದಾರೆ ಅಂದರೆ ಬಿಸ್ ಮತ್ತು ಟ್ರಿಸ್ ಆ್ಯಡ್ ಮಾಡಿ, ಬಿಸ್ ಮಾತ್ರ ಆ್ಯಡ್ ಮಾಡಿದ್ದಾರೆ. ಉಳಿದಿದ್ದಕ್ಕೆ ಯಾವುದಕ್ಕೂ ಬಿಸ್ ಆ್ಯಡ್ ಮಾಡಿಲ್ಲ. ಮತ್ತು ಬೇರೆದು 2 ಆಪ್ಷನ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲೇನಾಗತ್ತೆ ಅಂದರೆ ಬೇಸಿಕಲಿ ಒಳಗಡೆ ಏನಾದರೂ ಟ್ರೈ ಅಂತ ಯೂಸ್ ಮಾಡಿದ್ದಿದ್ರೆ ನಾವು ಹೊರಗಡೆ ಆಲ್ವೇಸ್ ಏನು ಬರೀಬೇಕು, ಟ್ರಿಸ್ ಬಿಸ್ ಎಷ್ಟಿದೆ ಅಲ್ಲ ಆ ನಂಬರ್ ನಾವು ಬಿಸ್ ಟ್ರಿಸ್ ಟೆಟ್ರಾಕಿಸ್ ಪೆಂಟಕಿಸ್ ಅಂತ ಏನು ಮಾಡಬೇಕು, ತೋರಿಸ್ಕೊಂತ ಹೋಗಬೇಕು. ಓಕೆನಾ. ಸೊ ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದೇನು, K4 FeCN6 ಈ ರೀತಿ ಇದೆ, K3 FeC2O4 ಇದೆ. ನೆಕ್ಸ್ಟ್ ಏನಾಗುತ್ತೆ, COSCN4 ಇಷ್ಟಿದೆ. ಸೊ ಏನಾಗುತ್ತೆ, ಅದ್ರ ಮರ್ಕ್ಯೂರಿ ಟೆಟ್ರಾಥೈಸೈನೇಟು ಎನ್ ಕೊಬಾಲ್ಟೇಟ್ ಅಂತ. ಪೊಟ್ಯಾಷಿಯಮ್ ಟ್ರೈಕ್ಸಾಲೇಟು ಫರೈಟು ಪೊಟ್ಯಾಷಿಯಮ್. ಸೊ ಇಲ್ಲೇನಾಗುತ್ತೆ, ಎಲ್ಲ ಕಡೆನೂ 8 ಆಗುತ್ತೆ. ಯಾಕೆ, ಇದು ಆನೈನಿಕ್ ಕಾಂಪ್ಲೆಕ್ಸ್ಗಳು. ಬಟ್ ಇಲ್ಲಿ ಬಂದಾಗ ನಮಗೇನಾಗುತ್ತೆ, ಸೊ ಸಯನೈಟು ಕೊಬಾಲ್ಟೇಟ್. ಇಲ್ಲಿ ಬಂದಾಗ ಏನು ವೆರಿ ಇಂಪಾರ್ಟೆಂಟು, ಇದೊಂದು ಆಂಬಿಡೆಂಟೆಡ್ ಲಿಗೆಂಡ್. ಸೊ ಏನಾಗುತ್ತೆ, ಎನ್ನಿಂದ ಅಟ್ಯಾಚ್ ಆಗಿದೆ ಅಂತ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದೇನು, ಇವಾಗ ಕ್ವಶನ್ ಇರೋದು. ಸೊ ಇಲ್ಲೇನಾಗುತ್ತೆ, CONS3 4 ಟೈಮ್ಸ್ ಇದೆ, ClNO2 Cl is. ಸೊ ಇವಾಗ ಇದರ ಮೇಲೆ ಕ್ವಶನ್ ಕೇಳಿದ್ದಾರೆ, ನಾಮಿನ್ಕ್ಲೇಚರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಏನು ಮಾಡ್ಬೇಕಂದ್ರೆ ಯಾವ ಕಾಂಪ್ಲೆಕ್ಸ್ ಅಂತ ನೋಡಬೇಕು. ಸೊ ಇದೇನು ಹೊರಗಡೆ ಅಯೋನ್ ಇದೆ ಅಂದ್ಕೊಳ್ಳಿ, ಏನಾಗುತ್ತೆ ಒಂದು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ. ಸೊ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂದಾಗ ಅವ್ರೇನಾದರೂ ಕೊಬಾಲ್ಟ್ 8 ಅಂಥವೆಲ್ಲ ಕೊಟ್ಬಿಟ್ರೆ ಏನು ಮಾಡಬೇಕು, ನೆಗೆಟಿವ್ ಆಗಿ ರಾಂಗ್ ಮಾಡಿಬಿಡ್ಬೇಕು. ಸೊ ಅಂಥವೇನು ಕೊಟ್ಟಿಲ್ಲ. ನೆಕ್ಸ್ಟ್ ಇರೋದೇನೋ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ನಾವು ಈಸಿಲಿ ಫೈಂಡ್ ಮಾಡ್ಬೋದು. ಸೊ Cl ಇರೋದು ಮೈನಸ್ ಚಾರ್ಜು. ಸೊ ಒಳಗಡೆ ಏನಾಗುತ್ತೆ, +1 ಆಗುತ್ತೆ. NO2 -1. ಸೊ ಏನಾಗುತ್ತೆ, -1. Cl ಅನ್ನೋದು -1. ಸೊ -1 ನಾನು ಇಲ್ಲಿ +1 ಅಂತ ಬರಿತೀನಿ, +1 ಅಂತ ಬರಿತೀನಿ. ನೆಕ್ಸ್ಟ್ ಇರೋದೇನಾಗುತ್ತೆ, ಇದು +1 ಆಗುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, +1 ಆಗುತ್ತೆ, +3 ಆಗುತ್ತೆ. ಸೊ ಇದೇನಾಗುತ್ತೆ, ಕೊಬಾಲ್ಟ್ ಮೇಲೆ +3 ಆಕ್ಸಿಡೇಷನ್ ಸ್ಟೇಟ್. +3 ಯಾರ್ಯಾರ್ದಿದೆ ನೋಡ್ಬೇಕು ಇವಾಗ. ಯಾರ್ದಿಲ್ಲ, ಇಲ್ಲಿ 2 ಇಲ್ಲ. ಸೊ 2ನ್ನ ನಾವು ತೆಗೆದುಬಿಡ್ಬೋದು. ನೆಕ್ಸ್ಟ್ ಉಳಿದಿರೋದೇನೋ A ಮತ್ತು D. ಸೊ A ಮತ್ತು D ಅಲ್ಲಿ ಏನಾಗುತ್ತೆ, ಇವಾಗ NO2 ಅನ್ನೋದೇನು ಒಂದು ಲಿಂಕೇಜ್ ಆಂಬಿಡೆಂಟೆಡ್ ಲಿಗೆಂಡ್. ಇವಾಗ ಜಸ್ಟ್ ನೋಡಿದ್ವಿ. ಸೊ ಏನಾಗುತ್ತೆ, ಇವಾಗ ಆಂಬಿಡೆಂಟೆಡ್ ಲಿಗೆಂಡ್ ಆದಾಗ ನೈಟ್ರೈಟು ಎನ್ ಕೊಬಾಲ್ಟಿಟ್ ಅಂತ ಅವ್ರು ಶೋ ಮಾಡಿದ್ದಾರೆ. ಒಂದೊಂದು ಕಡೆ ಕ್ವಶನ್ನ ಕೊಡಲ್ಲ ಅವರು. ಸೊ ಏನು ಮಾಡುತ್ತೆ, ಎನ್ ಅಂತ ಶೋ ಮಾಡಲ್ಲ. ಬಟ್ ಇಲ್ಲಿ ಮಾಡಿದ್ದಾರೆ ಅಂದರೆ ಶೋ ಮಾಡಿದ್ದಾರೆ. ಸೊ ಶೋ ಮಾಡಿದ್ರು ಕೂಡ ಅದೇ ಆಪ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಇರೋದೇನು, ಗಿವ್ ದ IUPAC ನೇಮ್ ಆಫ್ PTNS34 PTCl4 ಅಂತ. ಸೊ ಇಲ್ಲೇನಾಗುತ್ತೆ ನಿಮಗೆ 8 ಮತ್ತು ಇದು 2 ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ನಮ್ಗೆ ಆಕ್ಸಿಡೇಷನ್ ಸ್ಟೇಟಿಂದನೇ ಸಾಲ್ವ್ ಮಾಡ್ಬೋದು. ಹೇಗೆ, ಬೇಸಿಕಲಿ ಇಲ್ಲೇನಾಗುತ್ತೆ ಅಂದರೆ 2 ಕಾಂಪ್ಲೆಕ್ಸ್ಗಳನ್ನ ಕೊಟ್ಟಾಗ ಆನೈನಿಕ್ ಲಿಗೆಂಡ್, ಇವಾಗ ಇದೇನೋ ನ್ಯೂಟ್ರಲ್ ಲಿಗೆಂಡ್. ಸೊ ಏನಾಗುತ್ತೆ, ಇದು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಇದೇನಾಗುತ್ತೆ, ಇವಾಗ ಇಲ್ಲಿ ನಾವು ನೋಡಿದ್ರೆ ಇದು ಆನೈನಿಕ್ ಕಾಂಪ್ಲೆಕ್ಸ್. ಓಕೆನಾ. ಸೊ ಆನೈನಿಕ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ, ಆ ಕಾಂಪ್ಲೆಕ್ಸ್ನ ಡಿವೈಡ್/2 ಮಾಡಬೇಕು. 4 ಲಿಗೆಂಡ್ ಇದ್ದಾಗ ಏನಾಗುತ್ತೆ, ಡಿವೈಡ್/2 ಮಾಡಿದಾಗ 4/2 ಅಂದರೆ ಏನಾಗುತ್ತೆ, 2 ಆಗುತ್ತೆ. ಸೊ ಈ 2ನ್ನು ಇಲ್ಲಿ ಮಾಡಬೇಕು, -2 ಅಂತ ಬರಿಬೇಕು. ಪಕ್ಕದಲ್ಲಿ ಏನು ಬರಿಬೇಕು, +2 ಅಂತ ಬರಿಬೇಕು. ಇವಾಗ +2 -2 ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು ಇದರದ್ದು, +2 -2 ಇದೆ. 2 ಎಲ್ಲಿದೆ ಅದನ್ನ ಇಟ್ಟು ಉಳಿದಿರೋದನ್ನ ತೆಗೆದು ಬಿಡಬೇಕು. 2 ಎಲ್ಲಿದೆ, ಇವಾಗ ಇಲ್ಲಿದೆ. ನೆಕ್ಸ್ಟ್ ಇಲ್ಲೇನು, ಇಲ್ಲಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿದೆ.
ನೆಕ್ಸ್ಟ್ ಏನಾಗುತ್ತೆ ಇಲ್ಲಿಲ್ಲ. ಸೊ ಉಳಿದಿರೋದೆಷ್ಟು 2 ಆಪ್ಷನ್ಗಳು. ಉಳಿದಿರೋದು ನೆಕ್ಸ್ಟು PTNS3 4 ಅಂತ ಇದೆ. ಇದ್ಯಾವುದು ಕ್ಯಾಟೈನಿಕ್ ಕಾಂಪ್ಲೆಕ್ಸಾ ಆ್ಯನೈನಿಕ್ ಕಾಂಪ್ಲೆಕ್ಸಾ? ಸೊ ಏನಾಗುತ್ತೆ ಇದು ಕ್ಯಾಟೈನಿಕ್ ಕಾಂಪ್ಲೆಕ್ಸ್, ಪಾಸಿಟಿವ್ ಚಾರ್ಜ್ ಇದೆ. ಸೊ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಇದೆ. ಮತ್ತೇನಾಗುತ್ತೆ ಅಂದರೆ ಇಲ್ಲಿ ನಮಗೆ ಇಲ್ಲಿ ನೋಡ್ಬೋದು -2 ಇದೆ. ಸೊ ಈ ಕಾಂಪ್ಲೆಕ್ಸ್ ಏನು ಮಾಡ್ತಾ ಇದೆ ಅಂದರೆ -2 ಏನಿದೆ ಇದಕ್ಕೆ ಚಾರ್ಜ್ನ ಸ್ಟೆಬಿಲೈಸ್ ಮಾಡ್ತಾ ಇದೆ. ಸೊ ಏನಾಗುತ್ತೆ ಇವಾಗ ಹೊರಗಡೆಯಿಂದ ಅಯನೈಸ್ ಏನು ಮಾಡುತ್ತೆ ಸ್ಟೆಬಿಲೈಸ್ ಮಾಡ್ತಿದೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ಗೆ ಅಂತ. ಇದೇನಾಗುತ್ತೆ -2 ಇದೆ ಆ್ಯನೈನಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಇವಾಗ ಈ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂದಾಗ ನಮ್ಗೆ ಏನಾಗುತ್ತೆ ಯಾವುದೇ ರೀತಿಯ ಮೆಟಲ್ ಆಟಮಲ್ಲಿ ಚೇಂಜಸ್ ಆಗಲ್ಲ. ಸೊ ಚೇಂಜಸ್ ಆಗಲ್ಲ ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ ನಾರ್ಮಲ್ ಆಗಿರುತ್ತೆ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಟೆಟ್ರಾಮಿನ್ ಪ್ಲಾಟಿನೇಟ್ ಇದೆ. ಸೊ 8 ಅನ್ನೋದು ನಮಗೆ ಯೂಸ್ ಆಗಲ್ಲ. ಸೊ ಏನಾಗುತ್ತೆ ಅದು ಆಪ್ಷನ್ ರಾಂಗ್ ಆಗುತ್ತೆ. ಉಳಿದಿರೋದೇನು ಟೆಟ್ರಾಮಿನ್ ಪ್ಲಾಟಿನಿಯಮ್ ಆಗುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಇದ್ದಾಗ ನಮ್ಗೆ ಏನಾಗುತ್ತೆ ಯಾವುದೇ ರೀತಿಯ ನಾವು 8 ಪಾರ್ಟ್ ಅಂತ ಯೂಸ್ ಮಾಡಲ್ಲ. ಸೊ ಎಲ್ಲ ನಾವು ಆರಾಮಾಗಿ ಏನು ಮಾಡ್ಬೋದು ಆ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ಬಂದಾಗ ಏನಾಗುತ್ತೆ ಅದು ಆ್ಯನೈನಿಕ್ ಕಾಂಪ್ಲೆಕ್ಸ್ ಆಗುತ್ತೆ, 8ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದೇನು ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಐಸೋಮೆರಿಸಮ್ ಅಂತ ಕೂಡ ಏನಾಗುತ್ತೆ ಅಂದರೆ ನಮಗೆ ಮಾಲಿಕ್ಯೂಲ್ಸ್ಗಳು ಏನಾಗುತ್ತೆ ಸೇಮ್ ಇರ್ತವೆ, ಯಾವುದೇ ರೀತಿಯ ಚೇಂಜಸ್ ಇರಲ್ಲ. ಬಟ್ ಆ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ ಅಂದರೆ 3D ಅರೇಂಜ್ಮೆಂಟನ್ನು ನಾವು ನೋಡಿದಾಗ, ಸೊ 3D ಸ್ಪೇಸಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಅವುಗಳ ಅರೇಂಜ್ಮೆಂಟ್ ಆಗಿರ್ಬೋದು, ಪ್ಲೇನ್ ಆಗಿರ್ಬೋದು, ಮಿರರ್ ಇಮೇಜ್ ಆಗಿರ್ಬೋದು ಚೇಂಜಸ್ ಆಗಿರ್ತವೆ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಒಂದು 2 ಇದ್ದಾವೆ ಜೊಮೆಟ್ರಿಕಲ್ ಐಸೋಮೆರಿಸಮ್. ಇಲ್ಲೇನಾಗುತ್ತೆ 3D ಸ್ಪೇಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜೊಮೆಟ್ರಿಯನ್ನು ನೋಡ್ತೀವಿ. ಸೊ ಜೊಮೆಟ್ರಿ ಅಂದಾಗ ನಮ್ಗೆ ಏನಾಗುತ್ತೆ ಅರೇಂಜ್ಮೆಂಟು, ಇಲ್ಲೇನು ಮಾಡ್ತೀವಿ ಅರೇಂಜ್ಮೆಂಟ್ನ ನೋಡ್ತೀವಿ. ಸೊ ಓಕೆನಾ ಅರೇಂಜ್ಮೆಂಟು. ಇಲ್ಲೇನು ಮಾಡ್ತೀವಿ ಅಂದರೆ ಮಿರರ್ ಇಮೇಜ್ನ ನೋಡ್ತೀವಿ. ಸೊ ಏನಾಗುತ್ತೆ ಮಿರರ್ ಇಮೇಜ್. ಸೊ ಇವೆರಡರ ಮೇಲೆ ನಾವು ಏನು ಮಾಡ್ತೀವಿ ಸ್ಟೀರಿಯೋ ಐಸೋಮೆರಿಸಮ್ನ ನಾವು ಚೆಕ್ ಮಾಡ್ತೀವಿ. ಸೊ ಇದರ ಫಾರ್ಮುಲಾ ಏನು ಸ್ಟೀರಿಯೋ ಐಸಮ್ ವಿಚ್ ಇಸ್ ಈಕ್ವಲ್ ಟು ಸ್ಟೀರಿಯೋ ಐಸೋಮೆರಿಸಮ್ ವಿಚ್ ಇಸ್ ಈಕ್ವಲ್ ಟು ಜೊಮೆಟ್ರಿಕಲ್ ಐಸೋಮೆರಿಸಮ್ ಪ್ಲಸ್ ಹಾಫ್ ಆಫ್ ಆಪ್ಟಿಕಲ್ ಐಸೋಮೆರಿಸಮ್. ಸೊ ಏನಾಗುತ್ತೆ ಆಪ್ಟಿಕಲ್ ಐಸೋಮೆರಿಸಮ್. ಓಕೆನಾ. ಸೊ ಹಾಫ್ ಅಂದರೆ ನಾವು ಒಂದಂತಲೇ ಬರಿಬೋದು. ಯಾಕೆ ಸೊ ಮಿರರ್ ಇಮೇಜ್ ಅಂದಾಗ ನಮ್ಗೆ ಏನಾಗುತ್ತೆ 2 ಕಾಂಪ್ಲೆಕ್ಸ್ಗಳು ಇರ್ತವೆ. ಸೊ 1/2 ಅಂದಾಗ ನಮಗೇನಾಗುತ್ತೆ 2 ಮಾಡಿದಾಗ ಮತ್ತೇನಾಗುತ್ತೆ ಒಂದೇ ಬರುತ್ತೆ. ಜೊಮೆಟ್ರಿಕಲ್ ಐಸೋಮೆರಿಸಮ್ ಪ್ಲಸ್ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ನಾವು ಬರಿಬೋದು. ಓಕೆನಾ. ನೆಕ್ಸ್ಟ್ ಇರೋದೇನು ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ಗಳು ಇರ್ತವೆ. ಒಂದು ಕಾಂಪ್ಲೆಕ್ಸ್ ಒಳಗೆ ಲಿಗ್ಯಾಂಡ್ಸ್ಗಳು ಹೊರಗಡೆ ಆ ಕಡೆ ಈ ಕಡೆ ಆಗ್ಬೋದು, ಸೇಮ್ ಇರ್ಬೋದು. ಚಾರ್ಜಸ್ ಬೇರೆ ಥರ ಇಲ್ಲಿ ಕೋಆರ್ಡಿನೇಷನ್ ಚೇಂಜಸ್ ಇರ್ಬೋದು, ಲಿಗ್ಯಾಂಡ್ಸ್ಗಳು ಚೇಂಜಸ್ ಇರ್ಬೋದು, ಲಿಂಕೇಜ್ ಚೇಂಜ್ ಇರ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಯನೈಸೇಷನ್, ಹೊರಗಡೆ ಒಂದು ಅಯನ್ ಒಳಗಡೆ ಒಂದು ಸ್ಪೇಸ್ ಡಿಫ್ರೆಂಟ್ ಆಗ್ತಿರ್ಬೋದು. ವಾಟರ್ ಒಳಗಡೆ ಹೋದರೆ ಹೊರಗಡೆ ಹೋದರೆ. ಸೊ ಈ ರೀತಿ ಏನಾಗುತ್ತೆ ಸ್ಟ್ರಕ್ಚರ್ ಚೇಂಜಸ್ ಆಗುತ್ತೆ. ಇಲ್ಲೇನಾಗುತ್ತೆ ಸ್ಪೇಸಲ್ಲಿ ನಮಗೆ ಅರೇಂಜ್ಮೆಂಟ್ ಮತ್ತು ಮಿರರ್ ಇಮೇಜ್ಗಳು ಪ್ರಾಬ್ಲಮ್ ಆಗ್ತವೆ, ಚೇಂಜಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಪ್ರಾಬ್ಲಮ್ಗಳು ಆಗ್ತವೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೆ ಮಿರರ್ ಇಮೇಜ್ನ ನೋಡ್ತಾ ಕೂತ್ಕೊಳ್ಳೋದು ಬದಲು ನಾವು ಪ್ಲೇನ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇರೋದೇನು ಜೊಮೆಟ್ರಿಕಲ್ ಐಸೋಮೆರಿಸಮ್. ಸೊ ಇಲ್ಲೇನಾಗುತ್ತೆ ಅಂದರೆ ಕಾಂಪ್ಲೆಕ್ಸ್ಗಳು ಜೊಮೆಟ್ರಿಕಲ್ ಐಸೋಮೆರಿಸಮ್ ಆಪ್ಟಿಕಲ್ ಐಸೋಮೆರಿಸಮ್ ಒಟ್ಟಿಗೆ ನೋಡ್ತಾ ಹೋಗೋಣ. ಓಕೆನಾ. ಸೊ ಫಸ್ಟ್ ಇರೋದೇನು MA4. ಸೊ MA4 ಅಂದಾಗ ನಮಗೇನಾಗುತ್ತೆ ಇಲ್ಲಿಯೇ ಇದೆ, ಇಲ್ಲಿಯೇ ಇದೆ. ಸೊ ಇಲ್ಲಿಯೇ ಇದೆ. ಸೊ ಇಲ್ಲಿಯೇ ಇದೆ ಅಂದ್ಕೂಡ ನಮಗೇನಾಗುತ್ತೆ ಯಾವುದೇ ರೀತಿಯ ಸಿಸ್ ಟ್ರಾನ್ಸ್ ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ ಥರ ಇದ್ದಾವೆ. ಇನ್ನೊಂದು ಎ ಬದಲಿಗೆ ನಮಗೇನಾಗುತ್ತೆ ಒಂದು ಬಿನ ಆ್ಯಡ್ ಮಾಡಿದ್ದಾರೆ. ಸೊ ಇನ್ನೊಂದು ಬಿ ಮಾಡಿದ್ರೂ ನಮಗೇನಾಗುತ್ತೆ ಚೇಂಜಸ್ ಮಾಡೋಕ್ಕಾಗಲ್ಲ. ನಮ್ಗೆ 2 ಡಿಫ್ರೆಂಟ್ ಐಟಮ್ಸ್ಗಳಿದ್ದಾಗ ಮಾತ್ರ ಏನು ಮಾಡ್ಬೋದು ಸಿಸ್ ಟ್ರಾನ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನಿಗೆ ಬಂದಾಗ ನಮಗೇನಾಗುತ್ತೆ ಇಲ್ಲಿ NH3 ಟ್ವೈಸ್ Cl2 ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಡಿಫ್ರೆಂಟ್ ಐಟಮ್ಸ್ಗಳು ಇದ್ದಾವೆ. ಸೊ ಅವಾಗ ಏನು ಮಾಡ್ಬೋದು ನಾವು 2 ಸಿಸ್ ಇಡ್ಬೋದು, ಇನ್ನೊಂದು ಏನು ಮಾಡ್ಬೋದು ಇನ್ನೊಂದು ಅಪೋಸಿಟ್ ಇರ್ಬೋದು. ಇದೇನಾಗುತ್ತೆ ಟ್ರಾನ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಈ ಕಡೆ ಬಂದಾಗ ಇಲ್ಲಿದೆ ಸೇಮು. ಇಲ್ಲೇನಾಗುತ್ತೆ ಅಂದರೆ MA2 B2 ಇದೆ ಅಲ್ಲ, ಅದನ್ನ ಏನು ಮಾಡಿದ್ದೀವಿ ಅಂದರೆ BC ಮಾಡಿದ್ದೀವಿ. ಸೊ BC ಮಾಡಿದಾಗಲೂ ಏನು ಚೇಂಜಸ್ ಇರಲ್ಲ. ಸೊ ಏನಾಗುತ್ತೆ I ಮತ್ತು BR ಸಿಸ್ ಮಾಡಿದ್ದೀವಿ. ಇಲ್ಲೇನಾಗುತ್ತೆ I ಮತ್ತು BR ಟ್ರಾನ್ಸ್ ಮಾಡಿಬಿಟ್ರೆ ಆಯಿತು. ಆಟೋಮೆಟಿಕಲಿ ಅವು ಏನಾಗ್ತವೆ ಅಂದರೆ IBR ಸಿಸ್ ಇದೆಯಾ, IBR ಟ್ರಾನ್ಸ್ ಆಗಿದೆ. ಫಸ್ಟ್ CLಗೆ ಹೆಂಗೆ ರಿಲೇಷನ್ ಇದೆ, I ಮತ್ತು CL ಸಿಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ I ಮತ್ತು CL ಇಲ್ಲಿ ಟ್ರಾನ್ಸ್ ಇದೆ. ಸೊ ಏನಾಗುತ್ತೆ I ಮತ್ತು CL ಸಿಸ್ ಇದೆ, I ಮತ್ತು CL ಟ್ರಾನ್ಸ್ ಇದೆ. ಸೊ ಅಲ್ಲೂ ರಿಲೇಷನ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ I ಮತ್ತು BR ಇಲ್ಲಿ ಏನಾಗಿದೆ ಸಿಸ್ಸಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ I ಮತ್ತು BR ಇಲ್ಲಿ ಟ್ರಾನ್ಸಲ್ಲಿದೆ. ಸೊ ಆಟೋಮೆಟಿಕ್ ಏನಾಗುತ್ತೆ ಚೇಂಜಸ್ ಆಗ್ತಾ ಹೋಗ್ತವೆ. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಅದಕ್ಕೋಸ್ಕರ ಈ BC ಏನಿದೆ ಅಲ್ಲ, BCನ ಸಿಸ್ ಮಾಡಬೇಕು, ನೆಕ್ಸ್ಟ್ BCನ ಏನು ಮಾಡಬೇಕು ಟ್ರಾನ್ಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ನಮಗೆ ಡಿಫ್ರೆಂಟ್ ಐಸೋಮೆರಿಸಮ್ ನಾವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿರೋದೇನು 4 ಡಿಫ್ರೆಂಟ್ ಮಾಡಿದ್ದೀವಿ. ಸೊ 4 ಡಿಫ್ರೆಂಟ್ ಮಾಡಿದಾಗ ಏನು ಮಾಡಬೇಕಂದ್ರೆ ಒಂದು ಲಿಗ್ಯಾಂಡ್ ಇಟ್ಕೋಬೇಕು, ಅದನ್ನೇನು ಮಾಡಬೇಕು ಉಳ್ದವ್ರ ಜೊತೆ ಟ್ರಾನ್ಸ್ ಮಾಡ್ಕೋ ಹೋಗಬೇಕು. ಫಸ್ಟ್ ಪಿರಿಡಿನ್ ಇದೆ Cl ಜೊತೆ ಟ್ರಾನ್ಸು, ಪಿರಿಡಿನ್ ಇದೆ ಬ್ರೋಮಿನ್ ಜೊತೆ ಟ್ರಾನ್ಸು, ನೆಕ್ಸ್ಟ್ ಪಿರಿಡಿನ್ ಇದೆ NH3 ಜೊತೆ ಟ್ರಾನ್ಸು. ಸೊ ಇವಾಗ ಒಂದು ಜೊತೆ ಟ್ರಾನ್ಸ್ ಇದೆ ಅಂದ್ಕೊಳ್ಳೆ ಉಳಿದ್ರ ಜೊತೆ ಏನಾಗುತ್ತೆ ಇವಾಗ BR ಜೊತೆ ಇವಾಗ NH3 ಜೊತೆ ಪಿರಿಡಿನ್ ಟ್ರಾನ್ಸಲ್ಲಿದೆ. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪಿರಿಡಿನ್ NH3 ಜೊತೆಗೆ ಏನಾಗುತ್ತೆ ಸಿಸ್ಸಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ ಪಿರಿಡಿನ್ NH3 ಜೊತೆಗೆ ಸಿಸ್ಸಲ್ಲಿದೆ. ಸೊ ಈ ರೀತಿ ರಿಲೇಷನ್ಶಿಪ್ಗಳು ಸೊ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಲ್ಲಿ ನೋಡ್ಬೋದು. ಇದೇನು ಜಾಮೆಟ್ರಿಕಲ್ ಐಸೋಮೆರಿಸಮ್. ನಾವು ಏನಾದರೂ ಇವಾಗ ಆಪ್ಟಿಕಲ್ ಐಸೋಮೆರಿಸಮ್ ನೋಡಿದ್ರೆ ಏನಾಗುತ್ತೆ ಈ ಕಾಂಪ್ಲೆಕ್ಸ್ಗಳನ್ನು ನಾವು ಈ ರೀತಿ ಕಟ್ ಮಾಡ್ಬೋದು. ಸೊ ಏನಾಗುತ್ತೆ ಇವಾಗ
ಈ ರೀತಿ ಇದೆಲ್ಲ ಮಾಲಿಕ್ಯೂಲು. ಸೊ ಏನಾಗುತ್ತೆ ಕಟ್ ಮಾಡ್ಬೋದು. ಸೊ ಈ ಪ್ಲೇನಲ್ಲಿ ನಾವೇನು ಮಾಡ್ಬೋದು, ಕಟ್ ಮಾಡ್ಬೋದು, ಈಕ್ವಲ್ ಡಿವೈಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಸ್ಕ್ವೇರ್ ಪ್ಲೇನರ್ ಯಾವಾಗಲೂ ಆಪ್ಟಿಕಲ್ ಐಸೋಮೆರಿಸಮ್ನ ಶೋ ಮಾಡಲ್ಲ, ಓನ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್. ಅದು ಯಾವಾಗ MA to B2 ಇರಬೇಕು, MA to BC ಇರಬೇಕು, MABCD ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ಗಳು ಇರಬೇಕು. ಓಕೆನಾ. ನೆಕ್ಸ್ಟ್ ಇರೋದೇನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಲ್ಲೂ ಅಲ್ಲಿ ಡಿಸ್ಕಸ್ ಮಾಡಿದ ಒಂದು ಪಾಯಿಂಟ್ನ ತೊಗೊಂಡು ಇಲ್ಲಿ ಡಿಸ್ಕಸ್ ಮಾಡಿಬಿಡ್ತೀನಿ. ಅಲ್ಲೇನಾಗುತ್ತೆ MA4B2, ಅಲ್ಲಿ MA to B2 ಇತ್ತಲ್ಲ, ನೆಕ್ಸ್ಟ್ ಏನಾಗುತ್ತೆ MA to BC ಇತ್ತು. ಸೊ ಇಲ್ಲೇನಾಗುತ್ತೆ ಸೇಮು A4 ಹಾಗೆ ಇಟ್ಟಿದ್ದೀನಿ, BC ಚೇಂಜಸ್ ಮಾಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಸಿಸ್ ಟ್ರಾನ್ಸ್ ಆಗುತ್ತೆ. ಸೊ CL ಇದೆ, CL ಟ್ರಾನ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ CLOH to ಸಿಸ್ ಇದೆ, CLOH ಟ್ರಾನ್ಸ್ ಇರುತ್ತೆ. ನೀವು ಒಂದು ಮಾಡಿದ ಕೂಡಲೇ ಅದು ಟ್ರಾನ್ಸ್ ಜೊತೆನೇ ಇರುತ್ತೆ, ಸಿಸ್ ಜೊತೆಗೆ ಇರುತ್ತೆ, ಸಿಸ್ ಇರುತ್ತೆ, ಟ್ರಾನ್ಸ್ ಇರುತ್ತೆ. ಬೇರೆಯವ್ರ ಜೊತೆಗೆ ಆಟೋಮೆಟಿಕ್ಕಾಗಿ ಅದು ರಿಲೇಷನ್ಶಿಪ್ ಮಾಡ್ಕೊಂಡ್ಬಿಡುತ್ತೆ. ಇವಾಗಿರೋದು ಫಸ್ಟ್ ಒನ್. ಸೊ ಫಸ್ಟ್ ಒನ್ನಲ್ಲಿ ಏನಾಗುತ್ತೆ ಅಂದರೆ MA6 ಆ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ ಸಿಸ್ ಟ್ರಾನ್ಸ್ ಆಗಲ್ಲ, ಎಲ್ಲ 4 ಸೇಮ್ ಲಿಗ್ಯಾಂಡ್ಸ್ಗಳು ಇರ್ತವೆ. ಓಕೆನಾ. ಸೊ ಅದಕ್ಕೋಸ್ಕರ ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಇರೋದೇನು MA6 MA5B. ಸೊ ಇಲ್ಲಿ ಏನು ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಉಳಿದಿರೋದೇನು MAA ಥ್ರೈಸ್. ಸೊ MAA ಥ್ರೈಸ್ ಏನಿದೆಲ್ಲ ಅದು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇಲ್ಲಿರೋದು ಇವಾಗ ಈ ಕಾಂಪ್ಲೆಕ್ಸ್ಗಳು. ಸೊ ಈ ಕಾಂಪ್ಲೆಕ್ಸ್ಗಳು ನಿಮ್ಗೆ ಹೇಳಿದೆ. ಸೊ ಏನು ಮಾಡಬೇಕಂದ್ರೆ ಈಕ್ವಲಿ ಡಿವೈಡ್ ಮಾಡಬೇಕು. ಈಕ್ವಲಿ ಡಿವೈಡ್ ಮಾಡಿದಾಗ ಸೊ ಏನಾಗುತ್ತೆ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆಗಿತ್ತು ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ ಆಪ್ಟಿಕಲ್ ಐಸೋಮೆರಿಸಮ್ ಇಲ್ಲ ಅಂತ. ಸೊ ಇಲ್ಲೆರಡು ಕಾಂಪ್ಲೆಕ್ಸಲ್ಲಿ ನಾವು ನೋಡಿದ್ರು ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಪ್ಲೇನಲ್ಲಿ ನಾವೇನು ಮಾಡ್ಬೋದು, ಈಕ್ವಲಿ ಕಟ್ ಮಾಡ್ಬೋದು. ಸೊ ಇದು ರಿಫ್ಲೆಕ್ಟ್ ಆಗ್ತಿದೆ, ಇದು ರಿಫ್ಲೆಕ್ಟ್ ಆಗ್ತಾಯಿದೆ. ಸೊ ಇದು ಆಪ್ಟಿಕಲಿ ಆ್ಯಕ್ಟಿವ್ ಅಲ್ಲ. ಸೊ ಇದನ್ನು ಇವಾಗ ಟ್ರಾನ್ಸ್ ಮಾಡಿದ್ರೂ ಏನಾಗುತ್ತೆ, ಈ ಮಾಲಿಕ್ಯೂಲ್ನ ಇಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಇದು ಈ ಪ್ಲೇನಲ್ಲೇ ಬರುತ್ತೆ, ಮತ್ತು ಇದೇನೋ ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಏನಾಗುತ್ತೆ ಈ ಪ್ಲೇನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇವಾಗ ಈ ಪ್ಲೇನ್ ಅಂದಾಗ ನಮಗೇನಾಗುತ್ತೆ ಇಲ್ಲಿ ನೋಡಿ. ಸೊ ಏನಾಗುತ್ತೆ ಈ NH3 ಈ ರೀತಿ ತೋರಿಸ್ಬೋದು. ಸೊ ಈ NH3 ಇಲ್ಲಿದೆ, ಈ NH3 ಇಲ್ಲಿದೆ, ಈ NH3 ಇಲ್ಲಿದೆ, ಈ NH3 ಇಲ್ಲಿದೆ. ಸೊ ನಾ ಇವಾಗ ಹೇಗೆ ಕಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಇವಾಗ ಅಲ್ಲೋಗಿ ಮಾಲಿಕ್ಯೂಲ್ಸ್ ತೊಗೊಂಡು ನೋಡೋಕ್ಕಾಗಲ್ಲ. ಸೊ ಏನಾಗುತ್ತೆ ಈಗ ಈ ರೀತಿ ಇಟ್ಟಾಗ ಸೊ ನಾ ಏನು ಮಾಡ್ತೀನಿ ಅಂದರೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡಿದಾಗ ಈ ಮಾಲಿಕ್ಯೂಲ್ ನಾನು ಈ ರೀತಿ ಕಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ಈ ಕಾಂಪ್ಲೆಕ್ಸಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, ನಾನು ಈ ರೀತಿ ಕಟ್ ಮಾಡ್ತಾ ಹೋಗ್ತೀನಿ. ಸೊ ಡಿಫ್ರೆಂಟ್ ಮಾಲಿಕ್ಯೂಲ್ ಇದ್ದಾವೆ, ಇಲ್ಲಿ ಚೇಂಜಸ್ ಮಾಡಿದ್ರೆ ನಮಗೇನು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ನಾವು ಈ ರೀತಿ ಕಟ್ ಮಾಡಿದಾಗ ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಈ ಕಡೆ ಬಂದಾಗ ನಮಗೇನಾಗುತ್ತೆ ಇವೆರಡು ಸೇಮ್ ಇದ್ದಾವೆ. ಈ ರೀತಿ ಸಿಚುವೇಶನ್ ಇದ್ದಾಗ ನಮಗೇನಾಗುತ್ತೆ ನೀವು ನೋಡ್ಬೋದು, ನಾವು ಒಟ್ಟರಷ್ಟು ಏನು ಮಾಡ್ಬೇಕಂದ್ರೆ ಕಟ್ ಮಾಡಬೇಕಷ್ಟೇ. ಸೊ ಇವಾಗ ಈ ರೀತಿ ಕಟ್ ಮಾಡ್ಬೋದು. ಸೊ ಇವಾಗ ಕಟ್ ಮಾಡ್ಬೋದು ಅಂದಾಗ ನಮಗೇನಾಗುತ್ತೆ, ನಾವು ಈ ಪ್ಲೇನ್ನ ತೊಗೋಬೋದು. ಸೊ ಈ ಪ್ಲೇನ್ನ ತೊಗೊಂಡಾಗ NH3 CLO COH NH2 ಇದನ್ನ ತೊಗೊಂಡ್ರೆ ಇವೆರಡು ರಿಫ್ಲೆಕ್ಟ್ ಆಗ್ತವೆ. ಸೊ ಏನಾಗುತ್ತೆ ಇದು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಾಂದರೆ ನಾವೇನು ಮಾಡ್ಬೋದು, ಈ ಪ್ಲೇನ್ನ ತೊಗೋಬೋದು. ಸೊ ಈ ಪ್ಲೇನ್ನ ತೊಗೊಂಡ್ರೆ ನಮಗೇನಾಗುತ್ತೆ ಇಲ್ಲಿಂದ ತೊಗೊಬೇಕು. ಸೊ ಇಲ್ಲಿಂದ ತೊಗೋಬೇಕು, ಇಲ್ಲಿಂದ ತೊಗೊಂಡ್ರೆ ಸೇಮ್ ಅದೇ ರೀತಿ ನೋ ಪ್ರಾಬ್ಲಮ್. ಸೊ ಇನ್ನೇನು ಮಾಡ್ಬೋದು ಅಂದರೆ ಇದು ತೊಗೊಳ್ರಿ ಕರೆಕ್ಟಾಗಿ ಕಟ್ ಮಾಡಿರಿ. ಸೊ ಏನಾಗುತ್ತೆ ಇವಾಗ ಇಲ್ಲಿ ಈ ರೀತಿ ಇಲ್ಲಿದೆಲ್ಲ 2 NH3 ಮಾತ್ರ ಏನಾಗುತ್ತೆ ರಿಫ್ಲೆಕ್ಟ್ ಆಗ್ತವೆ. ಸೊ ಈ ರೀತಿ ಕಟ್ ಮಾಡಿದ್ದೀನಿ. ಸೊ ಈ ಪ್ಲೇನಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ಇವು 4 ಐಟಮ್ಗಳನ್ನು ಕನ್ಸಿಡರ್ ಮಾಡಿದ್ದೀನಿ. ಓಕೆನಾ. ಈ 4 ಐಟಮ್ಗಳನ್ನ ಹೀಗಿಟ್ಟಿದ್ದೀನಿ, ಕಟ್ ಮಾಡಿದ್ದೀನಿ. ಸೊ 2 ರಿಫ್ಲೆಕ್ಟ್ ಆಗುತ್ತೆ. ಈ 4 ಐಟಮ್ನ ಕಟ್ ಮಾಡಿದ್ದೀನಿ, ಇವೆರಡು ರಿಫ್ಲೆಕ್ಟ್ ಆಗ್ತಾ ಇದ್ದಾವೆ. ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಇರೋದು ಕೆಳಗಡೆ ಇರೋದು. ಸೊ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇರೋದು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಇರೋದೇನು ಇಲ್ಲಿ ಕಾಂಪ್ಲೆಕ್ಸ್ಗಳು ಕೂಡ. ಸೊ ಇಲ್ಲೇನಾಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಏನು ಇಲ್ಲಿ 3 ಗ್ರೂಪ್ ಇದೆ, ಇಲ್ಲಿ 3 ಗ್ರೂಪ್ ಇದೆ. ಇದು ಫಸ್ಟ್ ಏನಂದರೆ A3 B3 ಇದ್ದಾಗ ಏನಾಗುತ್ತೆ ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇಲ್ಲೇನಾಗುತ್ತೆ ಇವಾಗ ಈ ಕಾಂಪ್ಲೆಕ್ಸ್ನ ನಾವು ಯಾವ ರೀತಿ ಕಟ್ ಮಾಡ್ಬೋದು ಅಂತ. ಸೊ ನಾವು ಇವನ್ನ ಈ ರೀತಿ ಕಟ್ ಮಾಡಿದಾಗ ಸೊ ಏನಾಗುತ್ತೆ, ಈ ಕಾಂಪ್ಲೆಕ್ಸ್ನ ಈ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ, ನಾವು ಈ ಕಡೆಯಿಂದ ನೋಡಿದ್ರೆ ಏನಾಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ, ಇದು ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ ಈ ಕಡೆಯಿಂದ ನೋಡ್ಬೇಕು ನೀವು. ಸೊ ನೋಡಿದಾಗ ಏನಾಗುತ್ತೆ ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ, ಇದು ರಿಫ್ಲೆಕ್ಟ್ ಆಗುತ್ತೆ. ನಾವೇನು ಮಾಡಬೇಕು, ಈ ರೀತಿ ಕಟ್ ಮಾಡಬೇಕು. ಸೊ ಇಲ್ಲಿಂದ ನೋಡಿದಾಗ ಏನಾಗುತ್ತೆ ಈ ಕಡೆ ಇದೆ ಅಲ್ಲ. ಸೊ ಇನ್ನು ಗ್ರೂಪ್ನ ಚೇಂಜ್ ಮಾಡ್ತೀನಿ. ಸೊ ಈ ಕಡೆ ಈ ರೀತಿ ಇದೆ. ಓಕೆನಾ. ಸೊ ನಾ ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಸೊ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಈ ಕಡೆಯಿಂದ ಕಟ್ ಮಾಡಿದಾಗ ನಮಗೇನಾಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನು ಮಾಡ್ತೀನಿ ಈ ಕಡೆಯಿಂದ ಕಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ, ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಸೊ ಈ ರೀತಿ ಕಟ್ ಆಗ್ತಿದೆ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಈ ಕಡೆಯಿಂದ ಇವು 4 ಕಟ್ ಮಾಡಿಬಿಡ್ರಿ ಈ ರೀತಿ. ಸೊ ಕಟ್ ಮಾಡಿದಾಗ ಏನಾಗುತ್ತೆ NH3 ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ರೀತಿ ನೀವು ನೋಡಬೇಕು. ಸೊ ಇಲ್ಲೇ ಆಗುತ್ತೆ ನಾರ್ಮಲಿ ನಿಮಗೆ ಸಿಸ್ ಟ್ರಾನ್ಸ್ ಇದ್ದಾಗ ಏನಾಗುತ್ತೆ ಎಲ್ಲ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗ್ತವೆ. ಯಾವಾಗ ಈ ರೀತಿ ಜಾಮೆಟ್ರಿ ಇರುತ್ತೋ ಇದನ್ನು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಆಗುತ್ತೆ. ಬಟ್ ಯಾವಾಗ ನಿಮ್ಗೆ ಈ ರೀತಿ ಜಾಮೆಟ್ರಿ ಇರುತ್ತೆ, ಯಾಕೆ ಸಿಸ್ ಇರುತ್ತಲ್ಲ ಅವಾಗ ಮಾತ್ರ ಏನಾಗುತ್ತೆ ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ಸೊ ಯಾಕೆ ಅಲ್ಲೇನಾಗುತ್ತೆ ಅಂದರೆ
ಈ ರೀತಿ ಜಾಮೆಟ್ರಿ ಇರುತ್ತೆ. ಈ ರೀತಿ ಜಾಮೆಟ್ರಿ ಇತ್ತು ಅಂದ್ಕೊಳ್ಳಿ ನಮಗೇನಾಗುತ್ತೆ, ಒಂದು ಮುಂದೆ ಒಂದು ಹಿಂದೆ ಹೋಗಿದೆ, ನಾವು ಅದನ್ನ ಕಟ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಇವು ಸಿಮಿಲರ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಾವು ಕಟ್ ಮಾಡ್ಬೋದು. ಸೊ ಏನಾಗುತ್ತೆ, ಈಸಿಲಿ ಕಟ್ ಮಾಡ್ಬೋದು. ಇದೇನಾಗುತ್ತೆ, ಇದು ಆಪ್ಟಿಕಲಿ ಆ್ಯಕ್ಟಿವ್. ಸೊ ಇಲ್ಲಿ ಏನಾಗುತ್ತೆ, 3 ಐಸೋಮೆರಿಸಮ್ ನೋಡ್ಬೋದು, 1 ಸಿಸ್ 1 ಟ್ರಾನ್ಸು, ಇದು ಆಪ್ಟಿಕಲ್ ಆ್ಯಕ್ಟಿವ್. ಸೊ ಏನಾಗುತ್ತೆ, 3 ಸ್ಟೀರಿಯೋ ಐಸೋಮೆರಿಸಮ್ ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಇದು ಎರಡನ್ನ ಶೋ ಮಾಡುತ್ತೆ. ಸೊ ಏನಾಗುತ್ತೆ, 1. ಸೊ ಇಲ್ಲೇನಾಗುತ್ತೆ ಅಂದರೆ ಇದೇ ರೀತಿ ಬೇರೆ ಬೇರೆ ಆಟಮ್ಗಳು ಒಂದು ಹಿಂದೆ ಒಂದು ಮುಂದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಸ್ಟೀರಿಯೋ ಐಸೋಮೆರಿಸಮ್ನ ಶೋ ಮಾಡ್ತಾ ಇದೆ. ಸೊ ಇದು ಒಂದು ಎಕ್ಸಾಂಪಲ್ಗಳು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಸ್ಕ್ವೇರ್ ಪಿಲ್ಲರ್ ಕಾಂಪ್ಲೆಕ್ಸ್ ಟೈಪ್ MAXBL ಶೋಸ್ ಫಾಲೋವಿಂಗ್ ಟೈಪ್ ಆಫ್ ಐಸೋಮರ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಏನು, 2 ಸಿಸ್ ಮತ್ತು 1 ಟ್ರಾನ್ಸ್ ಶೋ ಮಾಡುತ್ತೆ, 2 ಟ್ರಾನ್ಸ್ 1 ಸಿಸ್ ಅಂತ. ನಿಮ್ಗೇನು ಹೇಳಿದೆ, MABXL ಸಿಕ್ಕಿದಾಗ ಅವೇನು ಮಾಡ್ತವೆ, ಎಲ್ಲದನ್ನೂ ಒಂದ್ಸಲ ಏನು ಮಾಡಬೇಕು, ಟ್ರಾನ್ಸ್ ಮಾಡಬೇಕು. ಸೊ ಒಂದ್ಸಲ ಟ್ರಾನ್ಸ್ ಮಾಡಿದಾಗ ಏನಾಗುತ್ತೆ, ಒಂದ್ರ ಜೊತೆ ಮಾತ್ರ ಟ್ರಾನ್ಸಲ್ಲಿರುತ್ತೆ, ಇನ್ನು 2 ಏನು ಉಳಿದಿದೆ ಅಲ್ಲ, ಅವ್ರ ಜೊತೆಗೆ ಏನಾಗುತ್ತೆ ಅಂದರೆ ಸಿಸ್ಸಲ್ಲಿರುತ್ತೆ. ಸೊ ಇಲ್ಲಿ ನೋಡಿದ್ರಿ ನೀವು, ಎಲ್ಲದನ್ನೂ ಟ್ರಾನ್ಸ್ ಮಾಡಬೇಕು, ಎಲ್ಲರ ಜೊತೆಗೂ ಟ್ರಾನ್ಸ್ ಬರ್ಕೊತ ಹೋಗ್ಬೇಕು. ಸೊ ರಿಲೇಷನ್ ನೋಡಿದಾಗ ಏನಾಗುತ್ತೆ, ಒಂದ್ರ ಜೊತೆ ಮಾತ್ರ ಏನಾಗುತ್ತೆ, ಟ್ರಾನ್ಸ್ ಆಗುತ್ತೆ, ಉಳಿದ್ರ ಜೊತೆಗೆ ಏನಾಗುತ್ತೆ, ಸಿಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, NH3 ಜೊತೆ ಟ್ರಾನ್ಸ್ ಇದೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ, NH3 ಜೊತೆ ಸಿಸ್ಸು, NH3 ಜೊತೆಗೆ ಸಿಸ್ ಇದೆ. ಸೊ ಇದು ಅವ್ರ ಆಪ್ಷನ್ ಕೇಳಿರೋದು. ಜಾಮಿಟ್ರಿ ನಿಮ್ಗೆ ಇವಾಗ ಕೇಳಿದ್ರೆ ಎಲ್ಲದು ಯಾವುದಾದ್ರೂ ನಿಮ್ಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ರೀಸನ್ಗೋಸ್ಕರ, ಅದಕ್ಕೋಸ್ಕರ ಸುಮಾರು ಕಾಂಪ್ಲೆಕ್ಸ್ನ ತೊಗೊಂಡು ನಿಮ್ಗೆ ಶೋ ಮಾಡ್ತಾಯಿದ್ದೀನಿ. ಓಕೆನಾ, ಇಲ್ಲಿದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, 2 ಸಿಸ್ ಮತ್ತು 1 ಟ್ರಾನ್ಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಜಾಮೆಟ್ರಿ ನೀವು ಜಸ್ಟ್ ಒಂದ್ಸಲ ಪ್ಲೇನ್ ಹಾಕೊಂಡು ನೋಡಬೇಕು, ಈ ಕಾಂಪ್ಲೆಕ್ಸು ಕರೆಕ್ಟಾಗಿ ಕಟ್ ಆಗುತ್ತೆ ಅಂತ. ಅದನ್ನ ನೀವು ಬರೆದು ಬರೆಯೋದು ಬೇಡ, ಅಲ್ಲಿ ನೋಡಬೇಕು, ಜಾಮೆಟ್ರಿ ಹಾಕಿ ಹಿಂಗೆ ಬರೆದು ಆಮೇಲೆ ಚೆಕ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಇರೋದೇನು, ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರ್ ಅಂದ್ಕೊಳ್ಳಿ ಏನಾಗುತ್ತೆ, ಒಳಗಡೆ ಚೇಂಜಸ್ ಆಗ್ತವೆ. ಸೊ ಒಳಗಡೆ ಚೇಂಜಸ್ ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ, ಫಸ್ಟ್ ಒನ್ ಇರೋದು ಲಿಂಕೇಜ್ ಐಸೋಮೆರಿಸಮ್. ಲಿಂಕೇಜ್ ಐಸೋಮೆರಿಸಮ್ ಅಂದಾಗ ಏನಾಗುತ್ತೆ, ಇಲ್ಲಿ NO2 ಇದೆ, ಇಲ್ಲಿ ONO ಇದೆ. ಸೊ NO2 ಅಂದಾಗ ನಮ್ಗೆ ಏನಾಗುತ್ತೆ, ONO ಅಂದಾಗ ಏನಾಗುತ್ತೆ, ಲಿಂಕೇಜಲ್ಲಿ ಚೇಂಜಸ್ ಆಗಿದೆ ಅಂತ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಲಿಂಕೇಜ್ ಐಸೋಮೆರಿಸಮ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಕಲರ್ ಚೇಂಜಸ್ ಆಗಿದೆ, ವೆರಿ ಇಂಪಾರ್ಟೆಂಟು. ಒಂದು ಕ್ವಶನ್ ಕೇಳಿ ನಮಗೆ ಕೊಡ್ತಾರೆ, ಸೊ ಯಾವ ಟೈಪ್ ಆಫ್ ಲಿಂಕೇಜ್ ಇದೆ, ಯಾವ ಟೈಪ್ ಆಫ್ ಐಸೋಮೆರಿಸಮ್ ಇದು ಅಂತ ಕೇಳ್ತಾರೆ. ನಿಮ್ಗೆ ಯಾವಾಗ ಗೊತ್ತಿರಬೇಕು, NO2 SCN, ಒಂದೆರಡು ಎಕ್ಸಾಂಪಲ್ ಅವ್ರು ಗೊತ್ತಿರಬೇಕು. ಆಂಬಿಡೆಂಟೆಡ್ ಲಿಗೆಂಡು, ಸೊ ಏನಾಗುತ್ತೆ, 2 ಡೋನರ್ ಐಟಮ್ಗಳಿರ್ತವೆ, ಮೋನೋಡೆಂಟೆಡ್ ಲಿಗೆಂಡ್ 2ರಿಂದನೂ ಕನೆಕ್ಟ್ ಮಾಡುತ್ತೆ ಅಂತ. ಓಕೆನಾ. ನೆಕ್ಸ್ಟ್ ಇರೋದು ಕೋಆರ್ಡಿನೇಷನ್ ಐಸೋಮೆರಿಸಮ್. ಸೊ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದಾಗ ನಮ್ಗೆ ಏನಾಗುತ್ತೆ, NH3 ಫಸ್ಟ್ ಏನಾಗುತ್ತೆ ಈ ಕಡೆ ಇರುತ್ತೆ, ಆಮೇಲೆ CN6 ಇಲ್ಲಿದೆ. ಸೊ ಇಲ್ಲೇನಾಗುತ್ತೆ, ಅಪೋಸಿಟ್ ಆಗುತ್ತೆ, CN6 NH3. ಕ್ಯಾಟನಿಕ್ ಅನೋನಿಕ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, ಲಿಗೆಂಡ್ಸ್ಗಳು ಎಕ್ಸ್ಚೇಂಜ್ ಆದರೆ ಅದೇನಾಗುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ ಆಗುತ್ತೆ, ಕೋಆರ್ಡಿನೇಷನ್ ಐಸೋಮೆರಿಸಮ್ ಆಗುತ್ತೆ. ಅಯೋನೈಸೇಷನ್ ಐಸೋಮೆರಿಸಮ್ ಅಂದಾಗ ನಮಗೇನಾಗುತ್ತೆ, ಅಯನ್ಸ್ಗಳು ಒಂದು ಹೊರಗಡೆ ಒಂದು ಒಳಗಡೆ ಈ ರೀತಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಗ್ತವೆ. ನೆಕ್ಸ್ಟ್ ಇರೋದು ಸಾಲ್ವೇಟ್ ಐಸೋಮೆರಿಸಮ್. ಸಾಲ್ವೇಟ್ ಐಸೋಮೆರಿಸಮ್ ಅಂದಾಗ ಏನಾಗುತ್ತೆ, ವಾಟರ್ ಒಳಗಡೆ ಹೋಗುತ್ತೆ, ವಾಟರ್ ಹೊರಗಡೆ ಹೋಗುತ್ತೆ, ಇಷ್ಟೇ ಇರೋದು. ಇವುಗಳ ಮೇಲೂ ಕ್ವಶನ್ ಕೇಳ್ತಾರೆ. ಇವಾಗ ನೀವು ನೋಡೋದಾದರೆ ಇಲ್ಲಿದೆ, NO2 thrice Cl3 and FeONO 3 times Cl3 shows ಲಿಂಕೇಜ್ ಐಸೋಮೆರಿಸಮ್, ಜಾಮೆಟ್ರಿಕಲ್ ಐಸೋಮೆರಿಸಮ್, ಆಪ್ಟಿಕಲ್ ಐಸೋಮೆರಿಸಮ್, ಹೈಡ್ರೇಟ್ ಐಸೋಮೆರಿಸಮ್. ಸೊ ಹೈಡ್ರೇಟ್ ಅಂತೂ ಆಗೋದೇ ಇಲ್ಲ. ಆಪ್ಟಿಕಲ್ ಐಸೋಮೆರಿಸಮ್ ಅಂತ ನಾವು ನೋಡಿದಾಗ ಏನಾಗುತ್ತೆ, MA3B3 ಟೈಪ್ ಇದೆ. ಸೊ ಏನಂತ ಆಪ್ಟಿಕಲ್ ಇನ್ಯಾಕ್ಟಿವ್ ಆಗುತ್ತೆ. ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂದಾಗ ಅವ್ರಿಗೆ ಏನಾದರೂ ಕೊಡ್ತಿದ್ರು, ಫ್ಯಾಕಮರ್ ಏನೋ ಅಂತ ಕೊಡ್ತಿದ್ರು, ಅದು ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಇರೋದೇನು, ಲಿಂಕೇಜ್ ಐಸೋಮೆರಿಸಮ್. ಇಲ್ಲಿ ನಿಮ್ಗೆ ಡೈರೆಕ್ಟಾಗಿ ತೋರಿಸಿದ್ದಾರೆ ಅವರು, ONO NO2 ಅಂತ. ಅದಕ್ಕೋಸ್ಕರ ಏನಾಗುತ್ತೆ, ಲಿಂಕೇಜ್ ಐಸೋಮೆರಿಸಮ್ ಆಗುತ್ತೆ. ನೆಕ್ಸ್ಟ್ ಇರೋದೇನು, ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಇವಾಗ ಏನಾಗುತ್ತೆ ಅಂದರೆ VBT ಮತ್ತು CFT ಇಲ್ಲೂ ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲೇನಾಗುತ್ತೆ, ಬೇಸಿಕಲಿ ಇದೊಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಉಳಿದಿರೋದನ್ನೆಲ್ಲ ನೀವು ಆರಾಮಾಗಿ ಈಸಿಯಾಗಿ ಮಾಡ್ತಾ ಹೋಗ್ತೀರಿ. ಇಲ್ಲಿ ಕೇಳೋದೇನಿಲ್ಲ, ಹೈಬ್ರಿಡೈಸೇಷನ್ನು, ಅದಾದಮೇಲೆ ಕಲರ್ ಮೇಲೆ, ಇಲ್ಲಾಂದರೆ CFSC ಮೇಲೆ ಸ್ಪ್ಲಿಟ್ಟಿಂಗ್ ಎನರ್ಜಿ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡು, ಹೈ ಸ್ಪಿನ್ ಕಾಂಪ್ಲೆಕ್ಸ್, ಲೋ ಸ್ಪಿನ್ ಕಾಂಪ್ಲೆಕ್ಸ್, ಇಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಿಮ್ಗೆ ಈ ಪಾಯಿಂಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇದೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗೆಂಡ್ಸ್ಗಳು, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಬೇಸ್ಡ್ ಆನ್ ದೇರ್ ಸ್ಟ್ರೆಂತ್ ಏನು ಮಾಡಿದ್ದಾರೆ ಅಂದರೆ ಅರೇಂಜ್ ಮಾಡಿದ್ದಾರೆ. ಸೊ ಏನಾಗುತ್ತೆ, I-, Br-, SCN-, ಇದೇನಾಗುತ್ತೆ, ಇಲ್ಲಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲೇನಾಗುತ್ತೆ, ಈ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡಿಂದ ಸ್ಟಾರ್ಟ್ ಆಗುತ್ತೆ, ಇವೆಲ್ಲ ಏನಾಗುತ್ತೆ, ವೀಕ್ ಫೀಲ್ಡ್ ಲಿಗೆಂಡ್ಸ್ಗಳು ಆಗ್ತಾ ಬರ್ತವೆ. ಇಲ್ಲೇನಾಗುತ್ತೆ, ವೀಕ್ ಫೀಲ್ಡ್ ಲಿಗೆಂಡ್ಸ್ಗಳು ಆಗ್ತಾ ಬರ್ತವೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇದೊಂದು ಸೀರೀಸ್ ಕೊಟ್ಟಿದ್ದಾರೆ, ನಿಮ್ಮ ಬುಕ್ಕಲ್ಲಿ ಇದೆ ಸೀರೀಸ್ ಇತ್ತು. ನೀವು ಇಲ್ಲೊಂದು ಆ್ಯಡ್ ಮಾಡ್ಕೊಬಿಡ್ಬೋದು, ಯಾವುದೋ ಬೈಪಿರಿಡಿನ್ ಆಗಿರ್ಬೋದು, ನೆಕ್ಸ್ಟ್ ಫಿನಾಂತ್ರಿನ್ ಇರ್ಬೋದು, ನೆಕ್ಸ್ಟ್ NO2- ಇರ್ಬೋದು, ನೆಕ್ಸ್ಟ್ ಏನಾಗುತ್ತೆ C6H6 PR3 ಆಮೇಲೆ CS3 ಇವೇನಾಗುತ್ತೆ ಅಂದರೆ ಎಲ್ಲ ಆ್ಯಡ್ ಮಾಡ್ಬೋದು. ಅವೇನು ನೆಸಸರಿ ಇಲ್ಲ, ಇಷ್ಟಿದ್ರೆ ಸಾಕು. ಇದೊಂದು ಆ್ಯಡ್ ಮಾಡ್ಕೊಳ್ಳಿ, NO ಇರ್ಬೋದು. ಸೊ ಇವೇನು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ಗಳು, NO ಸಖತ್ತು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಓಕೆನಾ. ಸೊ ಇದು ಲಿಗೆಂಡ್ಸ್ಗಳ ಸೀರೀಸು. ನಮ್ಗೆ ಇವಾಗಿರೋದೇನು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ,
ಸ್ಕ್ಯಾಂಡಿಯಮ್ 2+2 Zn2+ ತನಕ ಇದ್ರೆ ಏನಾಗುತ್ತೆ I-2 NH3. ಸೊ I- NH3 ತನಕ ಏನಾಗುತ್ತೆ, ಇವು ವೀಕ್ ಫೀಲ್ಡ್ ಲಿಗೆಂಡ್ಸ್ಗಳು ಆಗ್ತವೆ, ಸ್ಕ್ಯಾಂಡಿಯಮ್ ಟು ಜಿಂಕ್. ಓಕೆನಾ, ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಇರೋದು ಸ್ಕ್ಯಾಂಡಿಯಮ್ 3+2 Fe3+ ತನಕ ಮಾತ್ರ ಏನಾಗುತ್ತೆ I- NH3 ಏನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಉಳಿದಿರೋದು ಬೈಪ್ರಿಡಿನ್ ತೊಗೊಳ್ರಿ, ಫಿನಾಂಥ್ರಿನ್ ತೊಗೊಳ್ರಿ, NO2- ತೊಗೊಳ್ರಿ, ಡೈಮಿಥೈಲ್ ಗ್ಲೈಕೋಸೈಮ್ ತೊಗೊಳ್ರಿ, ಅದಾದಮೇಲೆ ಫಾಸ್ಫಿನ್ ಲಿಗೆಂಡ್ಸ್ಗಳಾಗಿರ್ಬೋದು, ಯಾವುದೇ ಲಿಗೆಂಡ್ಸ್ಗಳು ಬಂದ್ರೂ ಅದೇನಾಗುತ್ತೆ EN, CN-CO ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ಗಳ ಥರ ಆ್ಯಕ್ಟ್ ಮಾಡ್ತವೆ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ಗಳ ಆ್ಯಕ್ಟ್ ಮಾಡ್ತವೆ. ಇವು ಅಷ್ಟೇ. ಓಕೆನಾ, ನೆಕ್ಸ್ಟ್ ಇರೋದು Cobalt 3+ಇಂದ Zn3+ ತನಕ. Cobalt 3+ ಮೋಸ್ಟ್ಲಿ ಶೋ ಮಾಡೋದು ಏನಾಗುತ್ತೆ ಆಕ್ಟಾಡಲ್ ಜಾಮೆಟ್ರಿ ಅವೆಲ್ಲ ಶೋ ಮಾಡೋದು. ಬೇರೆ ಏನಾಗುತ್ತೆ Zn3+ ಏನಾಗುತ್ತೆ D10 ಕಾನ್ಫಿಗರೇಷನ್, 2 ಎಲೆಕ್ಟ್ರಾನ್ ಮಾತ್ರ ಕೊಡುತ್ತೆ, Zn2+ನ ಶೋ ಮಾಡುತ್ತೆ. ನೆಕ್ಸ್ಟ್ ಇರೋದು Ni2+, D8 ಕಾನ್ಫಿಗರೇಷನ್ ವೆರಿ ಸ್ಟೇಬಲ್, ಸೊ ಏನಾಗುತ್ತೆ Na2+ನ ಮಾತ್ರ ಶೋ ಮಾಡುತ್ತೆ. ಕಾಪರ್ 2+, ಇಲ್ಲಾಂದರೆ Copper+1, ನಿಮ್ಗೇನು ಹೇಳಿದೆ Copper 2+ ಹೈಡ್ರೇಷನ್ ಎನರ್ಜಿಂದ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಏನಾಗುತ್ತೆ ಅವೆಲ್ಲ +3 ಆಕ್ಸಿಡೇಷನ್ ಸ್ಟೇಟ್ ಶೋ ಮಾಡಲ್ಲ. ಸೊ ಬೇಸಿಕಲಿ ಇರೋದು ಯಾವುದು Copper+3, ವೆರಿ ಇಂಪಾರ್ಟೆಂಟ್. ಆ Copper+3 ನಾವು ಒಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ ಅಂದರೆ I-, Br-, Cl-, ಇವು ಸ್ಪೆಸಿಫಿಕ್ ಆಗಿ ಇಷ್ಟು ಲಿಗೆಂಡ್ಸ್ಗಳು ಮಾತ್ರ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಉಳಿದಿರೋದು ಎಲ್ಲದೂ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಓಕೆನಾ, ನೆಕ್ಸ್ಟ್ ಇರೋದು ಥರ್ಡ್ ಪಾಯಿಂಟು 4D 5D ಸೀರೀಸಲ್ಲಿ ಏನಾಗುತ್ತೆ ಎಲ್ಲ ಲಿಗೆಂಡ್ಸ್ಗಳು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ ಥರ ಆ್ಯಕ್ಟ್ ಮಾಡ್ತವೆ, ಎಲ್ಲ ಲಿಗೆಂಡ್ಸ್ಗಳು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ ಥರ ಆ್ಯಕ್ಟ್ ಮಾಡ್ತವೆ. ನೆಕ್ಸ್ಟ್ ಆಲ್ವೇಸ್ ರಿಮೆಂಬರ್ CN- CO NO ಏನಿದೆಯಲ್ಲ, ಇದು ಯಾವುದೇ ಟೈಪ್ ಆಫ್ +2 ಇರಲಿ +3 ಇರಲಿ ಏನಾಗುತ್ತೆ ಆಲ್ವೇಸ್ ಆ್ಯಕ್ಸಸ್ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಯಾವುದು CN- CO NO ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಇಷ್ಟು ಗೊತ್ತಿದ್ರೆ ನೆಕ್ಸ್ಟ್ ಕ್ವಶನ್ ನೀವು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಮೇಲೆ ಇದು ಕರೆಕ್ಟಾಗಿ ನೋಟ್ ಮಾಡಿಟ್ಕೊಳ್ಳಿ. ಸೊ ಇದನ್ನ ನೋಟ್ ಮಾಡಿಟ್ಕೊಳ್ಳಿ, ಒಂದು 2 ಸೆಕೆಂಡ್ ನಿಮ್ಗೆ ಟೈಮ್ ಕೊಡ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ ಅಂದರೆ ನಾನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಯಾವುದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಅಂತ ಅದು ನೋಡಿ ಪಟ ನೀವು ನೋಡ್ಕೋಬೇಕು. ಓಕೆನಾ, ಸೊ ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಹೋಗ್ಲಾಗಾದರೆ ಸ್ಲೈಡ್ಗೆ. ಓಕೆ, ನೆಕ್ಸ್ಟ್ ಇರೋದೇನು ವ್ಯಾಲೆನ್ಸ್ ಬಾಂಡ್ ಥಿಯರಿ. ಸೊ ವ್ಯಾಲೆನ್ಸ್ ಬಾಂಡ್ ಥಿಯರಿಲಿ ಏನಾಗುತ್ತೆ ಬೇಸಿಕಲಿ ಫಸ್ಟ್ ಇರೋದೇನು ಮೆಟಲ್ ಆ್ಯಟಮ್ ಇರುತ್ತೆ, ಇದರ ಹತ್ರ ಎಂಟಿ ಆರ್ಬಿಟಲ್ಸ್ಗಳಿರ್ತವೆ. ಎಂಟಿ ಆರ್ಬಿಟಲ್ಸ್ ಅಂದ್ರೇನು, ಇವಾಗ ಫಾರ್ ಎಕ್ಸಾಂಪಲ್ Fe ಇದೆ, Fe ಬೇಡ, ಕ್ರೋಮಿಯಂ ತೊಗೊಳ್ಳೋಣ. ಸೊ ಕ್ರೋಮಿಯಂ ತೊಗೊಳ್ಳೋಣ, ಇಲ್ಲೇನಾಗುತ್ತೆ ಅಂದರೆ D4 ಕಾನ್ಫಿಗರೇಷನ್ ಅಲ್ಲ. ಸೊ ಇವಾಗ ಕ್ರೋಮಿಯಮ್ ಅಂದಾಗ ಏನಾಗುತ್ತೆ 4s2 3d4 ಆಗುತ್ತೆ. ಸ್ಕ್ಯಾಂಡಿಯಮ್, ಟೈಟೇನಿಯಂ, ವೆನೇಡಿಯಂ, ಕ್ರೋಮಿಯಂ 3d4. ಇವಾಗ ಏನಾಗುತ್ತೆ ಇದು Cr2+ ಅಂತ ತೊಗೊಳ್ಳೋಣ. ಓಕೆನಾ, Cr3+ ಸ್ಟೇಬಿಲೈಸ್ ಆಗಿರುತ್ತೆ, Cr2+ ತೊಗೊಳ್ಳೋಣ. ಸೊ Cr2+ ಅಂದರೆ ನಮಗೇನಾಗುತ್ತೆ 3d4 ಆಗುತ್ತೆ. ಇವಾಗ 3d4, ಸೊ Cr ಬಿಟ್ಟು ಹಾಕ್ರಿ, D4 ಕಾನ್ಫಿಗರೇಷನ್ ನಾನು ತೊಗೊತೀನಿ. ಓಕೆನಾ, ಸೊ D4 ಕಾನ್ಫಿಗರೇಷನ್ ತೊಗೊತಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂದರೆ ಲಿಗೆಂಡ್ಗಳು ಮೆಟಲ್ನಲ್ಲಿ ಎಂಟಿ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಗಳನ್ನ ಹಾಕ್ತಿದ್ದಾವೆ. ಏನು ಮೀನಿಂಗ್ ಇದು? ಸೊ 1 2 3 4 5 1 2 3 4 D4 ಕಾನ್ಫಿಗರೇಷನ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಎಂಟಿ ಆರ್ಬಿಟಲ್ಸ್ಗಳಿದ್ದಾವೆ, ನಮಗೇನಾಗುತ್ತೆ D10 ಎಲೆಕ್ಟ್ರಾನ್ಸ್ಗಳು ಫಿಲ್ ಆಗಬೇಕು. ಬಟ್ ಇಲ್ಲೇನಾಗುತ್ತೆ ಅಂದರೆ 4 ಎಲೆಕ್ಟ್ರಾನ್ಗಳು ಅಷ್ಟೇ ಫಿಲ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಬೇಕಾದಷ್ಟು ಎಂಟಿ ಆರ್ಬಿಟಲ್ಸ್ಗಳಿದ್ದಾವೆ. ಎಂಟಿ ಆರ್ಬಿಟಲ್ಸ್ಗಳಿದ್ದಾವೆ ಅಂದ್ಕೊಳ್ಳೇನಾಗುತ್ತೆ ಲೂಯಿಸ್ ಆ್ಯಸಿಡ್ ಥರ ಆ್ಯಕ್ಟ್ ಮಾಡುತ್ತೆ. ಈ ಲೂಯಿಸ್ ಆ್ಯಸಿಡ್ ಥರ ಆ್ಯಕ್ಟ್ ಮಾಡ್ತು ಅಂದ್ಕೊಳ್ಳೇನಾಗುತ್ತೆ ಲಿಗೆಂಡ್ ಹತ್ರ ಏನಾಗುತ್ತೆ ಜಾಸ್ತಿ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ NH3 ಅಂತ ನಿಮ್ಗೆ ಹೇಳಿದೆ. ಸೊ NH3 ಏನಂದ್ರೆ ಏನಾಗುತ್ತೆ ಇವಾಗ 2 H, ಇದೊಂದು H ಅಂತ ಅಂದ್ಕೊಳ್ಳೋಣ. ಇವಾಗ ಏನಾಗುತ್ತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ 2 4 6 8 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಅದೇ ಎಲೆಕ್ಟ್ರಾನ್ ರಿಚ್ ಆಗಿದೆ ಇದು. ಫಸ್ಟ್ ಏನಾಗುತ್ತೆ ಇದರ ಹತ್ರ ಕಮ್ಮಿ ಇತ್ತು, ಏನಾಗುತ್ತೆ 3p3 ಇತ್ತೇನೋ, ಇವಾಗ ಏನಾಗಿದೆ 3p6 ಆಗಿದೆ. ಸೊ ಏನಾಗುತ್ತೆ ಎಲ್ಲ ಎಲೆಕ್ಟ್ರಾನ್ಗಳು ಫಿಲ್ ಆಗಿದ್ದಾವೆ. ಫಿಲ್ ಆಗಿದೆ ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆಯಲ್ಲ ಇದು ಅವೈಲೇಬಲ್ ಇದ್ದಾವೆ. ಸೊ ಇದೇನು ಮಾಡೋದಂದರೆ ಸುಮ್ಮನೆ ಇರಲ್ಲ. ಸೊ ಏನಾಗುತ್ತೆ ಇದು ಎಂಟಿ ಆರ್ಬಿಟಲ್ಸ್ಗಳಿದೆ, ಬಂದು ಎಲೆಕ್ಟ್ರಾನ್ಗಳನ್ನ ಇಲ್ಲಿ ಹಾಕತ್ತೆ. ಅದೇ ರೀತಿ ನಾವು ನೋಡೋದಾದರೆ CN- ಕೂಡ, ಅದೇ ರೀತಿ ನಾವು ನೋಡೋದಾದರೆ CO ಕೂಡ. ಇವುಗಳ ಹತ್ರ ಏನಾಗುತ್ತೆ ಅಂದರೆ ಎಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ಬೋದು, ಇಲ್ಲಾಂದರೆ ಚಾರ್ಜ್ ಆಗಿರ್ಬೋದು. Cl- ಅಂದಾಗ ನಮ್ಗೆ ಏನಾಗುತ್ತೆ ನೀವು ನೋಡಿದ್ರಿ ಏನಾಗುತ್ತೆ ಎಲೆಕ್ಟ್ರಾನ್ಗಳನ್ನ ಗೇನ್ ಮಾಡಿದೆ, ಅದಕ್ಕೋಸ್ಕರ ಏನಾಗುತ್ತೆ ಎಲೆಕ್ಟ್ರಾನ್ ರಿಚ್ ಆಗಿದೆ. ಎಲೆಕ್ಟ್ರಾನ್ ರಿಚ್ ಆಗಿದೆ ಅಂದ್ಕೊಂಡು ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಾ ಇದೆ ಅಂತ. ಓಕೆನಾ, ಸೊ ಇವಾಗ ಡೊನೇಟ್ ಮಾಡ್ತಾ ಇದೆ. ಸೊ NH3 ಮೆಟಲ್ಗೆ ಡೊನೇಟ್ ಮಾಡ್ತಾ ಇದೆ. ಸೊ ಇವು ಡೊನೇಟ್ ಮಾಡಾದ್ಮೇಲೆ ನಮ್ಗೆ ಏನಾಗುತ್ತೆ ಇಲ್ಲಿ 2 ಟೈಪ್ ಆಫ್ ಕಾಂಪ್ಲೆಕ್ಸ್ಗಳು ಫಾರ್ಮ್ ಆಗ್ಬೋದು. ಒಂದು 1 2 3 4 1 2 3 4
ಹ್ಞೂ ಇಲ್ಲೇನಾಗುತ್ತೆ ಅಂದರೆ ಒಂದು ಪೇರಿಂಗ್ ಆಗ್ಬೋದು, ಇನ್ನೊಂದು ಏನಾಗುತ್ತೆ ಪೇರಿಂಗ್ ಆಗಲ್ಲ. ಸೊ ಇಲ್ಲೇನಕ್ಕೆ 3 ಆರ್ಬಿಟಲ್ಸಲ್ಲೇ ಪೇರಿಂಗ್ ಮಾಡ್ತಾಯಿದ್ದೀರಿ. ಸೊ ಸೇಫ್ಟಿಯಲ್ಲಿ ಹೋದಾಗ ಗೊತ್ತಾಗುತ್ತೆ, ಇಲ್ಲೂ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಇದು ಯಾವಾಗ ಸಿಚುವೇಶನು ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ, ಇದು ಯಾವಾಗ ಸಿಚುವೇಶನ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ. ಇವಾಗ ನಾನು ಫಾರ್ ಎಕ್ಸಾಂಪಲ್ CR ಇಲ್ಲೇನಾಗುತ್ತೆ CN ತೊಗೊಂಡಿದ್ದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಪೇರಿಂಗ್ ಆಗುತ್ತೆ. CL ತೊಗೊಂಡಿದ್ದೆ ಅಂದ್ಕೊಳ್ಳಿ ಏನಾಗುತ್ತೆ ಪೇರಿಂಗ್ ಆಗಲ್ಲ. CL ಅನ್ನೋದೇನು ಇವಾಗ ವೀಕ್ ಫೀಲ್ಡ್ ಲಿಗಂಡು, ಎಲ್ಲಿಂದ CLಯಿಂದ ನಮಗೆ NH3 ತನಕ. ಸೊ ಏನಾಗುತ್ತೆ ಅದು ವೀಕ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರಲ್ಲ I- ಇಂದ NH3 ತನಕ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡ್ ಆಗುತ್ತೆ. CN ಅನ್ನೋದೇನು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್. I- to NH3 ಏನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡು. ಎಲ್ಲಿದೆ ನಾವು CL ತೊಗೊಂಡಿದ್ದೀನಿ. CN ಅಂದಾಗ ನಮಗೇನಾಗುತ್ತೆ NH3 ನೆಕ್ಸ್ಟ್ ಇರೋದು, NH3 ನೆಕ್ಸ್ಟ್ ಇರೋದೇನು CN- ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆ್ಯಕ್ಟ್ ಮಾಡುತ್ತೆ. ಸೊ ಓಕೆನಾ, ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ ಅಂದರೆ ಪೇರಿಂಗ್ ಆಗುತ್ತೆ. ನೆಕ್ಸ್ಟ್ ಇರೋದೇನಿಲ್ಲಿ ವೀಕ್ ಫೀಲ್ಡ್ ಲಿಗಂಡು ಪೇರಿಂಗ್ ಆಗುತ್ತೆ, ಪೇರಿಂಗ್ ಆಗಲ್ಲ. ಇಲ್ಲೇನಾಗುತ್ತೆ ಪೇರಿಂಗ್ ಆಗುತ್ತೆ. ಸೊ ಇದು ಯಾವುದು ಇವಾಗ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇರುತ್ತೆ. ಓಕೆನಾ, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಬರಿತೀನಿ. ಇಲ್ಲಿ ಕೆಳಗಡೆ ಇರೋದೇನು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇರುತ್ತೆ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ OC ಅಂತ ಬರ್ದೇನು. ಓಕೆನಾ, ಶಾರ್ಟ್ ಫಾರ್ಮ್. ಅದು ಶಾರ್ಟ್ ಫಾರ್ಮ್ ಅಲ್ಲ ಇದ್ರದ್ದು, ನಾ ಬರ್ದಿರೋದು. ಸೊ ಇಲ್ಲೇನಾಗುತ್ತೆ ಯಾವಾಗ ನಮಗೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇರುತ್ತಲ್ಲ ಅವಾಗ ಏನಾಗುತ್ತೆ ಅಂದರೆ sp3d2 ಅಂದರೆ ಔಟ್ಸೈಡ್ ಇರೋ ಡಿ ಆರ್ಬಿಟಲ್ನ ತೊಗೊಳತ್ತೆ. ಯಾವಾಗ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇರುತ್ತೆ, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸು. ಸೊ ಇಲ್ಲೇನಾಗುತ್ತೆ ಐಮ್ ಸಾರಿ ವೀಕ್ ಫೀಲ್ಡ್ ಲಿಗಂಡ್ ಏನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ sp3d2 ಆಗುತ್ತೆ. ಇಲ್ಲೇನಾಗುತ್ತೆ D2 sp3 ಆಗುತ್ತೆ. sp3d2 D2 sp3 ಆಗುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ sp3d2 ಆಯಿತು, D2 sp3 ಆಯಿತು. ಸೊ ಇದೇನು ನಮಗೆ VBTಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಫಾಸ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸ್ಲೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ಲೋ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಏನಾಗುತ್ತೆ ಇವಾಗ sp3d2 ಆಗುತ್ತೆ, D2 sp3 ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಪೇರಿಂಗು ವೀಕ್ ಫೀಲ್ಡ್ ಲಿಗಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡು. ಸೊ ಇದೇನು VBTದು ಎಕ್ಸ್ಪ್ಲನೇಷನ್ನು. ಸೊ ಇಲ್ಲಿ ನೋಡ್ಬೋದು ನೀವು 4 ಲಿಗಂಡ್ ಇದ್ದಾಗ ಏನಾಗುತ್ತೆ sp3 ಆಗುತ್ತೆ, 4 ಇದ್ದಾಗ ಏನಾಗುತ್ತೆ DsP2 ಏನಾಗುತ್ತೆ ಸ್ಕ್ವೇರ್ ಪ್ಲೇನ್ ಆಗುತ್ತೆ, ಟೆಟ್ರಾಹೈಡ್ರಲ್ ಆಗುತ್ತೆ. ನೆಕ್ಸ್ಟ್ ಇರೋದೇನಾಗುತ್ತೆ 5, ಇದೇನಾಗುತ್ತೆ sp3d ಟ್ರೈಗೋನಲ್ ಬೈಪಿರಾಮಿಡಲ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ನೀವು sp3d2 ಆಕ್ಟಾಹೈಡ್ರಲ್ಲು. D2 sp3 ಅಂದರೆ ನಮಗೇನಾಗುತ್ತೆ ಆಕ್ಟಾಹೈಡ್ರಲ್. ಇದು sp3d2 ಅಂದರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸು. D2 sp3 ಅಂದರೆ ಏನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಇದು ನಿಮಗೆ ಆಕ್ಟಾಹೈಡ್ರಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗ್ತಾ ನಿಮಗೆ ಏನಾಗುತ್ತೆ ಟೆಟ್ರಾಹೈಡ್ರಲ್ ಮತ್ತು ಇದರಲ್ಲಿ ಸ್ಕ್ವೇರ್ ಪ್ಲೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ ಒಳಗಡೆದು ಕಾಂಪ್ಲೆಕ್ಸ್ ಬಂದಿದೆ ಅಂತ. ಒಳಗಡೆ ಕಾಂಪ್ಲೆಕ್ಸ್ ಬಂದಿದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇರಬೇಕು. ಮತ್ತು ನೆಕ್ಸ್ಟ್ ಏನಾಗುತ್ತೆ ಪೇರಿಂಗ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ನೋ ಪೇರಿಂಗು, ಇಲ್ಲೇನಾಗುತ್ತೆ ಪೇರಿಂಗ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇದು D1 D2 D3 D0 ಇದ್ದಾಗ ಮ್ಯಾಟ್ರೇ ಆಗಲ್ಲ. ಯಾಕೆ ಸ್ಟ್ರಾಂಗ್ ಫೀಲ್ಡ್ ಇರಲಿ ವೀಕ್ ಫೀಲ್ಡ್ ಇರಲಿ ಅದು ಗೊತ್ತೇ ಆಗಲ್ಲ. ಓಕೆನಾ. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ಇಲ್ಲ ಅನ್ನೋ ನಾವು ನೋಡೋದಾದ್ರು 5 ಆರ್ಬಿಟಲ್ಸ್ ಇದ್ದಾವೆ ಅಂದ್ಕೊಳ್ಳಿ ಏನಾಗುತ್ತೆ 4 5 ಇದೇನಾಗುತ್ತೆ 2 ಆರ್ಬಿಟಲ್ಸ್ ಆಗಿ ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಸೊ ಸ್ಪ್ಲಿಟ್ ಆಗುತ್ತೆ. ಫಸ್ಟ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆದಾಗ ಇಲ್ಲಿ ಪೇರಿಂಗ್ ಆಗುತ್ತೆ 1 2 3 4, ಆಮೇಲೆ ಮೇಲ್ಗಡೆ ಹೋಗುತ್ತೆ ಪೇರಿಂಗ್ ಇಲ್ಲಿ 6 ಆದಮೇಲೆ. ಸೊ ಇಲ್ಲೇನಾಗುತ್ತೆ ವೀಕ್ ಫೀಲ್ಡ್ ಲಿಗಂಡ್ ಆದಾಗ ನಮಗೇನಾಗುತ್ತೆ ಇಲ್ಲಿ 3 ಇದೆ. ಸೊ ಏನಾಗುತ್ತೆ ಫಸ್ಟ್ ನೆಕ್ಸ್ಟ್ ಏನಾಗುತ್ತೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ. ಓಕೆನಾ. ಸೊ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ನಮಗೇನಾಗುತ್ತೆ 1 2 3 4 5, ಇಲ್ಲೇನಾಗುತ್ತೆ 2 1 2 3 1 2 3 4. ಓಕೆನಾ. ಸೊ 1 2 3 4 1 2 3 4. ಸೊ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ಇದು. ಇಲ್ಲೇನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ. ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ ಏನಾಗುತ್ತೆ ಪೇರಿಂಗ್ ಆಗ್ತದೆ, ಇಲ್ಲೇನಾಗುತ್ತೆ ಪೇರಿಂಗ್ ಆಗ್ತಾ ಇಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇಲ್ಲಿ ನಾವು ನೋಡ್ಬೋದು ಡಿಫ್ರೆನ್ಸು. ಇದು CFTಯಿಂದ ನೆಕ್ಸ್ಟ್ ನೀವು ನೋಡ್ಬೋದು. ಇದೇನಾಗುತ್ತೆ ಇದು VBT. VBTಲಿ ನಮಗೇನಾಗುತ್ತೆ ಹೈಬ್ರಿಡೈಸೇಷನ್ ಎಲ್ಲ ನಾವು ನೋಡ್ಬೋದು. ಹೈಬ್ರಿಡೈಸೇಷನ್ ಜೋಮೆಟ್ರಿ ಮ್ಯಾಗ್ನೆಟಿಸಮ್. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದಾಗ ನಮಗೇನಾಗುತ್ತೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಆಗುತ್ತೆ. ಸೊ ನಾವು ನಾರ್ಮಲಿ CO3+ ಆಕ್ಸಿಡೇಷನ್ ಸ್ಟೇಟಲ್ಲಿ ಬರೆದಾಗ 3 ಎಲೆಕ್ಟ್ರಾನ್ ತೆಗಿಬೇಕು. ಸೊ 3 ಎಲೆಕ್ಟ್ರಾನ್ ತೆಗೆದಾಗ ನಮಗೇನಾಗುತ್ತೆ D6 ಕಾನ್ಫಿಗರೇಷನ್ ಆಗುತ್ತೆ. ಸೊ ಯಾವುದಿದು 4s2 3d7 3 ಎಲೆಕ್ಟ್ರಾನ್ ತೆಗೆದಾಗ ನಮಗೇನಾಗುತ್ತೆ D6 ಕಾನ್ಫಿಗರೇಷನ್ ಆಗುತ್ತೆ. ಓಕೆನಾ. ಸೊ D6 ಅಂತ ಇಲ್ಲಿ ಬರ್ದಿದ್ದೀನಿ. ಸೊ ಇದೇನಾಗುತ್ತೆ ನಾರ್ಮಲ್ ಸ್ಟೇಟಲ್ಲಿ. ಯಾವಾಗ ಲಿಗೆಂಡ್ಸ್ ಅಪ್ರೋಚ್ ಮಾಡುತ್ತೋ, ಸೊ ಲಿಗೆಂಡ್ಸ್ ಅಪ್ರೋಚ್ ಮಾಡಿದಾಗ ನಮಗೇನಾಗುತ್ತೆ ಲಿಗೆಂಡ್ಸ್ ಯಾವಾಗ ಅಪ್ರೋಚ್ ಮಾಡುತ್ತೋ ವೈರ್ ಒಳಗಡೆ ಬಂದುಬಿಟ್ಟಿತ್ತು ಅನಿಸುತ್ತೆ ನೋಡಿಲ್ಲ. ಸೊ ಏನಾಗುತ್ತೆ ಅಪ್ರೋಚ್ ಮಾಡಿದಾಗ ಏನಾಗುತ್ತೆ 1 2 3 4 5 6 ಆಗುತ್ತೆ. ಸೊ ಏನಾಗುತ್ತೆ 1 2 3 4 5 6 ಅನ್ನೋದೇನು ಪೇರಿಂಗ್ ಆಗ್ತಾಯಿದೆ. ಪೇರಿಂಗ್ ಆಯಿತು ಅಂದ್ಕೊಳ್ಳಿ ಏನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ತೊಗೊಳ್ತಿದೆ ಯಾವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಈ ರೀತಿ ಹೈಬ್ರಿಡೈಸ್ ಆರ್ಬಿಟಲ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇರೋದೇನು
ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇದ್ದಾಗ ಏನಾಗುತ್ತೆ, ಪೇರಿಂಗ್ ಆಗಲ್ಲ ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ, ಹೊರಗಡೆ ಇರೋ ಆರ್ಬಿಟಲ್ಗಳನ್ನ ತೊಗೊಳುತ್ತೆ. ಹೊರಗಡೆ ಇರೋ ಆರ್ಬಿಟಲ್ಗಳನ್ನ ತೊಗೊಂತು ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ, sp3d2 ಆಗುತ್ತೆ. ಇಲ್ಲಿ ನೋಡ್ಬೋದು d2 sp3d2 ಆಗುತ್ತೆ. ಏನಾಗುತ್ತೆ, ಇದು sp3d2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸು, ಇಲ್ಲೇನಾಗುತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಜೊಮೆಟ್ರಿ ಯಾವಾಗಲೂ ಆರ್ ಇದೆ ಅಂದ್ಕೊಳ್ಳೆ ಆಕ್ಟಾಹೆಡ್ರಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಪೇರಿಂಗ್ ಆಗಿದೆ ಅಂದ್ಕೊಳ್ಳೆ ನಮಗೇನಾಗುತ್ತೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಅಲ್ಲಿ ಪೇರಿಂಗ್ ಆಗಲ್ಲ. ಸೊ ಏನಾಗುತ್ತೆ, ಅದು ಯಾವಾಗಲೂ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಓಕೆನಾ. ಸೊ ಇದು ನಿಮ್ಗೆ ಜಸ್ಟ್ ಎಕ್ಸ್ಪ್ಲನೇಷನ್ ಫಾರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸು. ಸೊ ಇಲ್ಲೇನಾಗುತ್ತೆ ಅಂದರೆ ನಿಮ್ಗೆ ನೆನ್ಪಿಡ್ಕೋಬೇಕು ವೀಕ್ ಫೀಲ್ಡ್ ಲಿಗೆಂಡ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ. ಸೊ ಅದಾದಮೇಲೆ ನಮ್ಗೆ ಏನಾಗುತ್ತೆ, ಪೇರಿಂಗ್ ಆಗಲ್ವೋ. D1 D2 D3 ಏನಾಗುತ್ತೆ, ಯಾವಾಗಲೂ ಪೇರ್ ಆಗಲ್ಲ. ಏನಂದರೆ ಸಿಂಗಲ್ ಒಂದೊಂದು ಎಲೆಕ್ಟ್ರಾನ್ಗಳಿರ್ತವೆ ಈ ರೀತಿ ಒಂದು ಅಂತ. ನಮಗೇನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಬಂದರೂ ವೀಕ್ ಫೀಲ್ಡ್ ಲಿಗೆಂಡ್ ಬಂದರೂ ಇದು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಮೂರು ಮತ್ತು 2 ಬ್ರೇಕ್ ಆಗಿರುತ್ತಲ್ಲ. ಸೊ ಏನಾಗುತ್ತೆ, ಫಸ್ಟ್ 3 ಫಿಲ್ ಆಗಲೇಬೇಕು. ಸೊ ನಾರ್ಮಲ್ ಲಿಗೆಂಡ್ ವೀಕ್ ಫೀಲ್ಡ್ ಲಿಗೆಂಡ್ ಬಂದ್ರೂ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಬಂದ್ರೂ ಅದು ಮ್ಯಾಟ್ರ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಇರೋದು ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್. ಸೊ ಟೆಟ್ರಾಹೆಡ್ರಲ್ ಇದೆ, ಅದಕ್ಕಿಂತ ಮುಂಚೆ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್. ಸೊ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಬಂದಾಗ ನಮಗೇನಾಗುತ್ತೆ, ಬೇಸಿಕಲಿ ಇಲ್ಲಿ ನಾವು ನೋಡ್ಬೋದು D0 D1 D2 D3. ಸೊ ಇವೇನು ಮಾಡ್ತವೆ ಅಂದರೆ ಒಳಗಡೆ ಇರೋ ಕಾಂಪ್ಲೆಕ್ಸ್ಗಳನ್ನ ಶೋ ಮಾಡ್ತವೆ. ಸೊ ನಾವು ನೋಡ್ತೀವಿ, ಫಸ್ಟ್ ಬರೆಯೋಣ. ಓಕೆನಾ. D3 ಶೋ ಮಾಡ್ತವೆ. ನೆಕ್ಸ್ಟ್ ಏನಾಗುತ್ತೆ, D4 ಟು ಏನಾಗುತ್ತೆ D7 ತನಕ ಏನಾಗುತ್ತೆ, ಇದು sp3 ಹೈಬ್ರಿಡೈಸೇಷನ್ ಶೋ ಮಾಡ್ತವೆ. ನೆಕ್ಸ್ಟು D8 ಮತ್ತು D9 ಬಂದಾಗ ಇಲ್ಲಿ ವೀಕ್ ಫೀಲ್ಡ್ ಲಿಗೆಂಡ್ ಇದ್ದರೆ ಮಾತ್ರ ಏನಾಗುತ್ತೆ, ಇದು ನಮಗೆ ಟೆಟ್ರಾಹೆಡ್ರಲ್ ಆಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮ್ಗೆ ಏನಾಗುತ್ತೆ, ಇದು ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗುತ್ತೆ. D9 ಬಂದಾಗ ಒಂದು ಸ್ವಲ್ಪ ನಾವು ಚೆಕ್ ಮಾಡಿ ಟ್ರೈ ಮಾಡ್ಬೇಕು, ಯಾಕಂದರೆ ಲಿಗೆಂಡ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇರೋದು D10. ಸೊ D10 ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ sp3 ಹೈಬ್ರಿಡೈಸೇಷನ್ ಇರುತ್ತೆ. ಇದು ನಾರ್ಮಲಿ ಇವಾಗ ನೀವು ನೋಡೋದಾದ್ರೆ ಇಲ್ಲಿ ಸಿಂಪಲಾಗಿ ಬರೆಯೋದಾದರೆ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಪೇರಿಂಗ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು D8 ಕಾನ್ಫಿಗರೇಷನ್ ಇದೆ. ನಿಕ್ಕಲಲ್ಲಿ ಏನಾಗುತ್ತೆ D8 4s2 3D8 ಅಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ Ni2+ ಅಂತ ಹೇಳಿದರೆ 3D8. ಸೊ ಏನಾಗುತ್ತೆ 3D8 ಎಲೆಕ್ಟ್ರಾನ್ಗಳನ್ನ ಫಿಲ್ ಮಾಡಿದ್ದೀವಿ. ಸೊ ಏನಾಗುತ್ತೆ, ಲಿಗೆಂಡ್ಸ್ ಬಂದಾಗ ಪೇರಿಂಗ್ ಆಗ್ತಾಯಿದೆ. ಸೊ ಪೇರಿಂಗ್ ಆಗಿತ್ತು ಅಂದ್ಕೊಳ್ಳಿ ನಮ್ಗೆ ಏನಾಗುತ್ತೆ, ಉಳಿದಿರೋ ಕಾಂಪ್ಲೆಕ್ಸ್ಗಳನ್ನು ತೊಗೊಳ್ತಾ ಇದೆ. DsP2 ಆಗುತ್ತೆ. ಓಕೆನಾ. DsP2 ಆಗುತ್ತೆ. DsP2 ಆಗಿದೆ. ಸೊ ಇಲ್ಲೇನಾಗುತ್ತೆ ನೆಕ್ಸ್ಟು, ಇವಾಗ ಯಾವಾಗ ಇದು ಸಿಚುವೇಷನು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಏನಾಗುತ್ತೆ, ಇದು ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗಿದೆ. ಓಕೆನಾ. ಸೊ ಯಾವಾಗ ನಮಗೆ ಗೊತ್ತಿರಬೇಕು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಯಾವಾಗ, ವೀಕ್ ಫೀಲ್ಡ್ ಲಿಗೆಂಡ್ ಯಾವಾಗ ಅಂತ. ಯಾವಾಗ ನಮ್ಗೆ ಗೊತ್ತಿರುತ್ತೋ ಆವಾಗ ನಮಗೇನಾಗುತ್ತೆ ಈಸಿ ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇರೋದು ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಇದ್ದಾಗ ನಮಗೇನಾಗುತ್ತೆ, ಹೊರಗಡೆ ಕಾಂಪ್ಲೆಕ್ಸ್ ಇದೆ. ಸೊ ಏನಾಗುತ್ತೆ, ಇಲ್ಲೇನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ ಇರಬೇಕು. ವೀಕ್ ಫೀಲ್ಡ್ ಲಿಗೆಂಡ್ ಇದೆ. ಕಾಂಪ್ಲೆಕ್ಸ್ ಯಾವ್ದು ಕೊಟ್ಟಿರೋದು NiCl4 2- ಇದೆ. ಇದು ಯಾವುದೋ ಒಂದು D8 ಕಾನ್ಫಿಗರೇಷನ್. ಸೊ D8 ಕಾನ್ಫಿಗರೇಷನ್ ಅಂದಾಗ ನಮಗೇನಾಗುತ್ತೆ, ಪೇರಿಂಗ್ ಆಗಲ್ಲ. ಸೊ ಪೇರಿಂಗ್ ಆಗಲ್ಲ ಅಂದರೆ ಏನಾಗುತ್ತೆ, sp3 ಸಿಗುತ್ತೆ. ಇಲ್ಲಿ ಬಂದಾಗ ನೀವು ಡೈರೆಕ್ಟಾಗಿ ಬರಿಬೋದು. ನಿಮ್ಗೆ ಗೊತ್ತಿರಬೇಕು ವೀಕ್ ಫೀಲ್ಡ್ ಲಿಗೆಂಡ್ ಇಲ್ಲ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂತ. ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ ಟೆಟ್ರಾಹೆಡ್ರಲ್ ಆಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ ಸ್ಕ್ವೇರ್ ಪ್ಲೇನರ್ ಆಗುತ್ತೆ. ಓಕೆನಾ. ಸೊ ಇದು ಡೈರೆಕ್ಟಾಗಿ ನಾನು ಬರಿಬೋದು, ಇದು ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅಂತ. ಇವಾಗ ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ NiCl4. Cl ಅನ್ನೋದು ಏನಾಗುತ್ತೆ, Niಗೆ ಒಂದು ವೀಕ್ ಫೀಲ್ಡ್ ಲಿಗೆಂಡ್ ಅಂದಾಗ ನಮಗೇನಾಗುತ್ತೆ sp3 ಹೈಬ್ರಿಡೈಸೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇರೋದು ದ ಕಾಂಪ್ಲೆಕ್ಸ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ. ಸೊ ಏನಾಗುತ್ತೆ sp3 ಹೈಬ್ರಿಡೈಸೇಷನ್ ಇರುತ್ತೆ. ನೆಕ್ಸ್ಟು ಕೋಆರ್ಡಿನೇಷನ್ ನಂಬರ್ ಆಫ್ Ni is 2, ಆಕ್ಸಿಡೇಷನ್ ಸ್ಟೇಟ್ ಇಸ್ +4. ಸೊ ಇಲ್ಲಾಗುತ್ತೆ, ಇಲ್ಲಿ ಇದೇನು ಶೋ ಮಾಡುತ್ತೆ, ಕೋಆರ್ಡಿನೇಷನ್ ನಂಬರ್ ಶೋ ಮಾಡುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಅಂದಾಗ ನಮಗೇನಾಗುತ್ತೆ, ಇಲ್ಲಿ ಬೇಸಿಕಲಿ 4 ಇದೆ. ಇಲ್ಲೇನು ಶೋ ಮಾಡಿದೆ 2 ಅಂತ ಇದೆ. ಸೊ ಎಲ್ಲಿ ರಾಂಗ್ ಇದೆ, ಎಲ್ಲ B ಎಲ್ಲ ತೆಗೆದುಬಿಟ್ರಿ. ಕೋಆರ್ಡಿನೇಷನ್ ನಂಬರ್ ಇಸ್ 2 ಅಂತ ಹೇಳಿದೆ. ಎಲ್ಲಿದೆ B, ಇಲ್ಲಿದೆ. ಉಳಿದಿರೋದೇನು ಇದು ಆಪ್ಷನ್. ಸೊ ಇಟ್ ಈಸ್ ಎ ಹೈ ಸ್ಪಿನ್ ಕಾಂಪ್ಲೆಕ್ಸ್. NiCl4 ಇದ್ದಾಗ ಏನಾಗುತ್ತೆ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿರ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆಗುತ್ತೆ. ನೆಕ್ಸ್ಟ್ ಇರೋದೇನು, ದ ಕಾಂಪ್ಲೆಕ್ಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಯಾಕೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂತ ನಾವು ಕರಿತೀವಿ. ಓಕೆನಾ. ನೆಕ್ಸ್ಟ್ ಇರೋದೇನು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಬೌಟ್ COF6 3- ಅಂತ ಅಯನ್ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಇವಾಗ ಕೇಳಿದಾರೋ ದ ಕಾಂಪ್ಲೆಕ್ಸಸ್ ಆಕ್ಟಾಹೆಡ್ರಲ್ ಜಾಮೆಟ್ರಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ R ಇದ್ದಾಗ ಏನಾಗುತ್ತೆ, ಆಕ್ಟಾಹೆಡ್ರಲ್ ಜಾಮೆಟ್ರಿನೇ ಆಗಬೇಕು. ನೆಕ್ಸ್ಟ್ ಇರೋದನ್ನು ಕೋಆರ್ಡಿನೇಷನ್ ನಂಬರ್ ಆಫ್ CO is 3 ಆ್ಯಂಡ್ ದ ಆಕ್ಸಿಡೇಷನ್ ಸ್ಟೇಟ್ ಇಸ್ +6 ಅಂತ. ಸೊ ಇಲ್ಲಿ R ಇದೆ ಅಂದ್ಕೊಳ್ಳಿ ನಮಗೆ ಇಲ್ಲಿ 3 ಆಗುತ್ತೆ. ಸೊ ಏನಾಗುತ್ತೆ, ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇದು ಆಪ್ಷನ್ 2 ಎಲ್ಲೆಲ್ಲಿದೆ ಎಲ್ಲ ತೆಗೆದುಬಿಡಬೇಕು. ಸೊ ಇಲ್ಲಿದೆ, ಈ ಆಪ್ಷನ್ ಹೋಯಿತು, ನೆಕ್ಸ್ಟ್ ಈ ಆಪ್ಷನ್ ಹೋಯಿತು.
ಉಳಿದಿರೋದೇನು ಈ ರೀತಿ ಒಂದು ಆಪ್ಷನಿಂದ ನಾವೇನು ಮಾಡ್ಬೋದು ತೆಗಿತಾ ಹೋಗ್ಬೋದು. ಸೊ 1 ಸೆಕೆಂಡ್ ಎಲ್ಲ ಕೆಲಸ ಮುಗಿತವೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ sp3d2 ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ನಮಗೇನಾಗುತ್ತೆ sp3d2ನೇ ಆಗೋದು. ಸೊ ಏನಾಗುತ್ತೆ ಇದು ಕರೆಕ್ಟು. ಸೊ ನೆಕ್ಸ್ಟ್ ಏನಾಗುತ್ತೆ ಇಟ್ ಇಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಆಪ್ಷನ್ ನಮಗೇನಾಗುತ್ತೆ ಬಿ ಆಗುತ್ತೆ. ನೆಕ್ಸ್ಟ್ ಇರೋದು ಯಾವುದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಮೆಟಲ್ ಅಯಾನ್ ಆ್ಯಂಡ್ ಲಿಗ್ಯಾಂಡ್ಗಳ ಮಧ್ಯೆ ಏನಾಗುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಹೇಳುತ್ತೆ. ಬಟ್ ನಿಮ್ಗೆ ಗೊತ್ತು ಏನಾಗುತ್ತೆ ಎಂಟಿ ಆರ್ಬಿಟಲ್ಸ್ಗಳಿರ್ತವೆ. ಎಂಟಿ ಆರ್ಬಿಟಲ್ಸಲ್ಲಿ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳು ಡೊನೇಟ್ ಮಾಡುತ್ತೆ. ಡೊನೇಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಒಂಥರ ಕೌಲೆಂಟ್ ಬಾಂಡಿಂಗ್ ಅದು. ಸೊ ಏನಾಗುತ್ತೆ ಕೋಆರ್ಡಿನೇಟ್ ಬಾಂಡ್ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಏನಾಗುತ್ತೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತಲೇ ಹೇಳ್ತಾ ಇರೋದು. ಓಕೆನಾ. ಸೊ ಏನಾಗುತ್ತೆ ಅದು ನಾರ್ಮಲ್ ಬಾಂಡಿಂಗ್ ಇರೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಏನಾಗುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಹೇಳುತ್ತೆ. ಸೊ ಬಟ್ ಇಲ್ಲೇನಾಗುತ್ತೆ ಅಂದರೆ ಕಲರು ಹೈಬ್ರಿಡೈಸೇಷನ್ನು. ಸೊ ಹೈಬ್ರಿಡೈಸೇಷನ್ ನಾವು ಇಬಿಟಿಲಿ ನೋಡಿದ್ವಿ, ಕಲರ್ ನೋಡ್ಬೋದು. ಸೊ ಎನರ್ಜಿ ಗ್ಯಾಪ್ ನೋಡ್ಬೋದು. ಇವೆಲ್ಲ ಏನಾಗುತ್ತೆ ಈ ಕಾಂಪ್ಲೆಕ್ಸ್ ನೋಡ್ಬೋದು. ವೀಕ್ ಫೀಲ್ಡ್ ಲಿಗ್ಯಾಂಡ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ನೆಕ್ಸ್ಟು ಹೈ ಸ್ಪಿನ್ ಕಾಂಪ್ಲೆಕ್ಸ್, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಎಲ್ಲ ಇಲ್ಲಿಂದ ಸೇಫ್ಟಿಂದನೇ ನೋಡ್ಬೋದು. ಸೊ ಇಲ್ಲಿ ಬಂದು ನೋಡೋದಾದ್ರೆ ನಮಗೆ ಫಸ್ಟ್ ಆಕ್ಟೈಡ್ರಲ್ ಫೀಲ್ಡಲ್ಲಿ ಸೊ ಇಲ್ಲೇನಾಗುತ್ತೆ ಎಲ್ಲ ಆರ್ಬಿಟಲ್ಸ್ಗಳು ಸೇಮ್ ಎನರ್ಜಿಲಿ ಇರ್ತವೆ. ಸೊ ಏನಾಗುತ್ತೆ ಸೇಮ್ ಎನರ್ಜಿ ಇರುತ್ತೆ. ಓಕೆನಾ 1 2 3 4 5. ನೆಕ್ಸ್ಟ್ ಏನಾಗುತ್ತೆ ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಆಗುತ್ತೋ ಅವಾಗ ಏನಾಗುತ್ತೆ ಅಂದರೆ ಈ ಲಿಗ್ಯಾಂಡ್ಸ್ಗಳು ಬ್ರೇಕ್ ಆಗ್ತವೆ. ಯಾಕೆ ಬ್ರೇಕ್ ಆಗ್ತವೆ ನಿಮ್ಗೆ ಹೇಳಿದ್ದೆ ನಾನು. ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಸಿಸ್ ಮೇಲೆ ಲಿಗ್ಯಾಂಡ್ಸ್ಗಳಿರ್ತವೆ. ಯಾವುದಿದು dz². ನೆಕ್ಸ್ಟ್ ಇಲ್ಲಿರೋದೇನು dx², y². ಓಕೆನಾ. ಸೊ ಇಲ್ಲೇನಾಗುತ್ತೆ ಲಿಗ್ಯಾಂಡ್ಸ್ಗಳು ಏನಾಗುತ್ತೆ ಆ್ಯಕ್ಸಿಸ್ ಮೇಲೆ ಇರ್ತವೆ. ಸೊ ಆ್ಯಕ್ಸಿಸ್ ಮೇಲೆ ಇದ್ದಾವೆ ಅಂದ್ಕೂಡ ನಮಗೇನಾಗುತ್ತೆ ಅವುಗಳ ಲಿಗ್ಯಾಂಡ್ಸ್ಗಳೇನು ಇದಾವಲ್ಲ ಅವು ಕೂಡ ಆ್ಯಕ್ಸಿಸಲ್ಲೇ ಬರೋಕ್ಕೆ ಟ್ರೈ ಮಾಡ್ತವೆ. ಯಾವಾಗ ಆ್ಯಕ್ಸಿಸಲ್ಲೇ ಬರೋಕ್ಕೆ ಟ್ರೈ ಮಾಡ್ತಾವೋ ಅವುಗಳ ಎನರ್ಜಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಎನರ್ಜಿ ಯಾವಾಗ ಜಾಸ್ತಿ ಆಗುತ್ತೋ ನಾವು ನೋಡ್ಬೋದು dx² y² ಅನ್ನೋದು ಮತ್ತೇನಾಗುತ್ತೆ dz². ಎನರ್ಜಿ ಜಾಸ್ತಿ ಆಗಿದೆ. ಎನರ್ಜಿ ಜಾಸ್ತಿ ಆಗಿದೆ ಅಂದ್ಕೊಂಡು ಏನಾಗುತ್ತೆ ಮೇಲ್ಗಡೆ ಹೋಗ್ತವೆ. ಎಷ್ಟು ಮೇಲ್ಗಡೆ ಹೋಗ್ತವೆ 3/5 ಡೆಲ್ಟಾ ನಾಟ್. ಕ್ವಶನ್ ಕೇಳಿದ್ರು ಎಷ್ಟು ಎನರ್ಜಿಯಿಂದ ಮೇಲ್ಗಡೆ ಹೋಗಿದ್ದಾವೆ ಈಜಿ ಆರ್ಬಿಟಲ್ಸ್ಗಳು ಅಂತ. 3/5 ಡೆಲ್ಟಾ ನಾಟ್ ಅಂತ. ಇಲ್ಲಾಂದರೆ ಏನಾಗುತ್ತೆ ನಮಗೆ 0.6 ಡೆಲ್ಟಾ ನಾಟ್ ಅಂತ ನಾವು ಬರಿಬೋದು. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 2/5 ಡೆಲ್ಟಾ ನಾಟ್. ಇಲ್ಲಿ ಏನಾಗುತ್ತೆ -0.4 ಡೆಲ್ಟಾ ನಾಟ್ ಕಮ್ಮಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀವಿ. ಏನಾಗುತ್ತೆ ಇದರ ಎನರ್ಜಿ ಏನಾಗುತ್ತೆ ಕಮ್ಮಿ ಆಗುತ್ತೆ. ಯಾಕಂದರೆ ಇವುಗಳ ಆರ್ಬಿಟಲ್ಸ್ಗಳಲ್ಲಿರ್ತವೆ ಮಧ್ಯದಲ್ಲಿರ್ತವೆ. ಸೊ ಏನಾಗುತ್ತೆ ಲಿಗ್ಯಾಂಡ್ ಬರೋದು ಆ್ಯಕ್ಸಿಸ್ ಮೇಲೆ, ಮಧ್ಯದಲ್ಲಿ ಏನು ರಿಫ್ಲೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅವುಗಳ ಎನರ್ಜಿ ಕಮ್ಮಿ ಆಗ್ತವೆ. ಓಕೆನಾ. ಸೊ ಇದೇನು ಆಕ್ಟೈಡಲ್ ಫೀಲ್ಡಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ ಟೆಟ್ರಾಯ್ಡಲ್ ಫೀಲ್ಡಲ್ಲಿ. ಸೊ ಟೆಟ್ರಾಯ್ಡಲ್ ಏನಾಗುತ್ತೆ ಅಂದರೆ ಲಿಗ್ಯಾಂಡ್ಸ್ಗಳು ಇವಾಗ ಮಧ್ಯದಿಂದ ಬಂದುಬಿಡ್ತವೆ. ಸೊ ಇವಾಗ ಮಧ್ಯದಿಂದ ಬಂದು ಅಂದ್ಕೊಳ್ಳಿ ಏನಾಗುತ್ತೆ ಮಧ್ಯದಲ್ಲಿ ಯಾವ್ಯಾವ ಲಿಗ್ಯಾಂಡ್ಸ್ಗಳಿದಾವಲ್ಲ ಫಾರ್ ಎಕ್ಸಾಂಪಲ್ dxy dyz. ಸೊ ಏನಾಗುತ್ತೆ ಅವುಗಳ ಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತವೆ. ಆರ್ಬಿಟಲ್ಸ್ಗಳು ಸೇಮ್ ಇರ್ತವೆ. ಸೊ ಅವುಗಳ ಎನರ್ಜಿ ಏನಾಗುತ್ತೆ ಅಂದರೆ ಹೈ ಹೋಗುತ್ತೆ. ಸೊ ಅವುಗಳ ಎನರ್ಜಿ ಹೈ ಹೋಯ್ತು ಅಂದ್ಕೊಳ್ಳಿ ನಮಗೇನಾಗುತ್ತೆ +2/5 ಡೆಲ್ಟಾ ಟಿ ಆಗುತ್ತೆ. ಸೊ ಏನಾಗುತ್ತೆ +0.4 ಡೆಲ್ಟಾ ಟಿ ಮೇಲ್ಗಡೆ ಹೋಗಿದೆ ಅಂತ. ಕೆಳಗಡೆ ಏನಾಗುತ್ತೆ -0.6 ಏನಾಗುತ್ತೆ ಕಮ್ಮಿ ಆಗಿದೆ ಎನರ್ಜಿ ಅಂತ. ಯಾರ್ದು ಈಜಿ ಆರ್ಬಿಟಲ್ಸ್ಗಳದು. ಓಕೆನಾ. ಸೊ ಇದೇನು ಚೇಂಜಸ್ಸು. ಸೊ ಇಲ್ಲೇನಾಗುತ್ತೆ ಅಂದರೆ ಇನ್ನೊಂದು ಆಲ್ವೇಸ್ ರಿಮೆಂಬರ್ 4/9 ಡೆಲ್ಟಾ ನಾಟ್ ಆಗುತ್ತೆ ಎನರ್ಜಿ ಡೆಲ್ಟಾ ಟಿದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಡೆಲ್ಟಾ ಟಿ ಯಾವಾಗಲೂ ಏನಾಗುತ್ತೆ ಇದ್ರ ಸ್ಪ್ಲಿಟ್ಟಿಂಗು ಡೆಲ್ಟಾ ಟಿ ಅಂದರೆ ಏನಾಗುತ್ತೆ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೈಡ್ರಲ್ ಅಂತ. ಸೊ ಟೆಟ್ರಾಹೈಡ್ರಲ್ ಯಾವಾಗಲೂ ಸ್ಪ್ಲಿಟ್ಟಿಂಗು ಕಮ್ಮಿ ಇರುತ್ತೆ. ಸೊ ಡೆಲ್ಟಾ ನಾಟ್ ಅಂದರೆ ಯಾವುದು ಆಕ್ಟೈಡ್ರಲ್. ಆಕ್ಟೈಡ್ರಲ್ ಯಾವಾಗಲೂ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇರುತ್ತೆ. ಸೊ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಪೇರಿಂಗ್ ಅವೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಪೇರಿಂಗ್ ಎಲ್ಲ ಯಾವಾಗಲೂ ಇದು ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಯಾಕೆ ಇದರಲ್ಲಿ ಸ್ಪ್ಲಿಟ್ಟಿಂಗ್ ಕಮ್ಮಿ ಆಗುತ್ತೆ. ಸ್ಪ್ಲಿಟ್ಟಿಂಗ್ ಅನ್ನೋದು ಏನು ನಮಗೇನಾಗುತ್ತೆ ಇಲ್ಲಿ 1 2 3 4 5 ಸಿ ಆರ್ಬಿಟಲ್ಸ್ಗಳ ಮಧ್ಯೆ ಏನಿರುತ್ತಲ್ಲ ಗ್ಯಾಪು ಇದು ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇರೋದ್ರಿಂದ ನಮಗೇನಾಗುತ್ತೆ ಎಲೆಕ್ಟ್ರಾನ್ಗಳು 1 2 3 4 ಯಾವುದೇ ಲಿಗ್ಯಾಂಡ್ಸ್ಗಳಿರಲಿ ಏನೇ ಇರಲಿ ಅದೇನಾಗುತ್ತೆ ಅಂದರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ಗಳನ್ನ ಶೋ ಮಾಡುತ್ತೆ. ಓಕೆನಾ. ರೇರ್ಲಿ ಇದ್ದಾವೆ ಅವೇನು ಮಾಡ್ತವೆ ಅಂದರೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಪೇರಿಂಗ್ನ ಶೋ ಮಾಡ್ತವೆ. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ಏನಾಗುತ್ತೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ಗಳನ್ನು ನಾವು ನೋಡ್ಬೋದು. ಇಲ್ಲೇನಾಗುತ್ತೆ ಪೇರಿಂಗ್ ಆಗಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಯಾವುದ್ರ ಟೆಟ್ರಾಹೈಡ್ರಲ್ ಜಾಮಿಟ್ರಿಲಿ. ಸೊ ಏನಾಗುತ್ತೆ ಸ್ಪ್ಲಿಟ್ಟಿಂಗು ವೆರಿ ಕಮ್ಮಿ ಇರುತ್ತೆ. ಅಲ್ಲೇನಾಗುತ್ತೆ ಅಂದರೆ ಇವಾಗ ನಮಗೆ ಡಿಫ್ರೆಂಟ್ ಈ ಸ್ಪ್ಲಿಟ್ಟಿಂಗ್ ಪ್ಯಾಟರ್ನ್ ಏನಿದೆಯಲ್ಲ ಡಿಫ್ರೆಂಟ್ ಆಗುತ್ತೆ. ಸೊ ಏನಾಗುತ್ತೆ ಪೇರಿಂಗು ನಾನ್ ಪೇರಿಂಗ್ ಅಂತ ನಾವು ನೋಡ್ಬೋದು. ಇಲ್ಲಿ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ನಾವು ನೋಡ್ಬೋದು. ಸೊ ಬಟ್ ಇಲ್ಲೇನಾಗುತ್ತೆ ಅಂದರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ಗಳೇ ಇರ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ನೆಕ್ಸ್ಟ್ ಇರೋದೇನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಸೊ ಸ್ಪ್ಲಿಟ್ಟಿಂಗ್ ಎನರ್ಜಿಗೆ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಮ್ಯಾಟರ್ ಆಗ್ತವೆ ಅಂತ. ಫಸ್ಟ್ ಇರೋದೇನು ನೇಚರ್ ಆಫ್ ಮೆಟಲ್ ಐಟಮ್. ಸೊ ಮೆಟಲ್ ಐಟಮ್ ಹೇಗಿದೆ ಅಂತ. ಸೊ ಮೆಟಲ್ ಐಟಮಲ್ಲಿ ನಮಗೆ ಇವಾಗ ಒಂದಿರೋದು ಚಾರ್ಜ್. ಸೊ ಚಾರ್ಜ್ ಅಂದಾಗ ನಮಗೇನಾಗುತ್ತೆ ಮೆಟಲ್ ಐಟಮಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಒಳಗಡೆ ಎಲ್ಲ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಇವಾಗ ಒಂದು ಎಲೆಕ್ಟ್ರಾನ್ ಇತ್ತಿಲ್ಲಿ ಒಂದು ಎಲೆಕ್ಟ್ರಾನ್ ಏನು ಮಾಡಿದ್ದೀನಿ ತೆಗ್ದಿದ್ದೀನಿ.
ಸೊ ಅದಕ್ಕೋಸ್ಕರ ಏನಾಗುತ್ತೆ ಇನ್ನೊಂದು ಆರ್ಬಿಟಲ್ಸಲ್ಲಿ ಏನಾಗುತ್ತೆ ಮೆಟಲ್ ಆಟಮಲ್ಲಿ ಅದೇ ಸೇಮ್ ಇದೆ, ಓಕೆನಾ. ಇಲ್ಲೇನಾಗುತ್ತೆ ಒಂದು ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲೇನಾಗುತ್ತೆ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ ಹಾಗೆ ಇದೆ. ಇವಾಗ ಲಿಗೆಂಡ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ಗಳಿಲ್ಲ. ಸೊ ಏನಾಗುತ್ತೆ ಇದು ಏನು ನೆಗೆಟಿವ್ ಚಾರ್ಜು, ಲಿಗೆಂಡ್ಸ್ ಎಲೆಕ್ಟ್ರಾನ್ಗಳದ್ದು ಏನು ನೆಗೆಟಿವ್ ಚಾರ್ಜು. ಸೊ ಏನಾಗುತ್ತೆ ಇದು ಬಂದಾಗ ಈ ಸಿಚುವೇಶನ್ ಬಂದಾಗ ಏನಾಗುತ್ತೆ ರಿಪಲ್ಷನ್ ಆಗುತ್ತೆ, ಓಕೆನಾ, ರಿಪಲ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ದೂರನೇ ಇರುತ್ತೆ. ಬಟ್ ಇಲ್ಲಿ ನೋಡಿದಾಗ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಇದೆ, ಇಂಟ್ರಾಕ್ಷನ್ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಓಡೋಡಿ ಒಳಗಡೆ ಬರುತ್ತೆ. ಸೊ ಒಳಗಡೆ ಬಂದಾಗ ಏನಾಗುತ್ತೆ ಒಳಗಡೆ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಮರ್ತೋಯ್ತು ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ ಒಳಗಡೆ ಎಷ್ಟು ಬರುತ್ತೋ ಅಷ್ಟೇ ಹೊರಗಡೆ ಹೋಗುತ್ತೆ. ಅರೆ ಓಕೆ, ಅಷ್ಟೇ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಇಲ್ಲಿ ಈ ಸಿಚುವೇಷನಲ್ಲಿ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಿದೆಯಲ್ಲ ಜಾಸ್ತಿ ಆಗುತ್ತೆ. ಈ ಸಿಚುವೇಷನಲ್ಲಿ ಏನಾಗುತ್ತೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಕಮ್ಮಿ ಇರುತ್ತೆ. ಸೊ ಏನಾಗುತ್ತೆ ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟೇ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಚಾರ್ಜ್ ಯಾರ್ದು ಜಾಸ್ತಿ ಇರುತ್ತೋ ಅವ್ರ ಸ್ಪ್ಲಿಟ್ಟಿಂಗ್ ಎನರ್ಜಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಲಿಗೆಂಡ್ಸ್ಗಳೇ ಕೊಟ್ಟಿಲ್ಲ, ಇವಾಗ ಡಿಫ್ರೆಂಟ್ ಲಿಗೆಂಡ್ಸ್ಗಳೇ ಕೊಟ್ಟಿಲ್ಲ. ಸೊ ಸೇಮ್ ಲಿಗೆಂಡ್ಸ್ಗಳನ್ನ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ಬೋದು ನಾವು, ಯಾರ್ದು ಚಾರ್ಜ್ ಜಾಸ್ತಿ ಇರುತ್ತೋ ಅವೇನು ಮಾಡ್ತವೆ ಸ್ಪ್ಲಿಟ್ಟಿಂಗ್ನ ಜಾಸ್ತಿ ಮಾಡ್ತವೆ ಅಂತ ಮೀನಿಂಗು. ನೆಕ್ಸ್ಟ್ ಇರೋದೇನು 5D 4D 3D. ಸೊ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆರ್ಬಿಟಲ್ಸ್ಗಳಿರ್ತಾವಲ್ಲ, ಸೊ ಇಲ್ಲೇನಾಗುತ್ತೆ ಅಂದರೆ ನಾರ್ಮಲ್ ಸಣ್ಣ ಆಟಮ್ ಅಂದ್ಕೊಳ್ಳಿ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಹತ್ತಿರ ಇರ್ತವೆ. ದೊಡ್ಡ ಆಟಮ್ ಅಂದ್ಕೊಳ್ಳೋ ಒಂದಾಗ ಏನಾಗುತ್ತೆ ಎಲೆಕ್ಟ್ರಾನ್ಗಳು ದೂರದಲ್ಲಿ ಇರ್ತವೆ. ದೂರದಲ್ಲಿದ್ದಾಗ ನಮಗೇನಾಗುತ್ತೆ ಲಿಗೆಂಡ್ಗಳಿಗೆ ಎಲ್ಲ ಎಲೆಕ್ಟ್ರಾನ್ಗಳು ಆ ಕಡೆ ಈ ಕಡೆ ಇದ್ದಾವೆ ಅಂತ ಅನಿಸುತ್ತೆ. ಬಟ್ ಒಳಗಡೆ ಬಂದಾಗ ಮತ್ತೇನಾಗುತ್ತೆ ಅಷ್ಟೇ ದೂರ ಹೋಗುತ್ತೆ. ಯಾಕೆ ಬೇಸಿಕಲಿ ಏನಾಗುತ್ತೆ ಅಂದರೆ ದೊಡ್ಡ ಆಟಮ್ಗಳು ಅಂದ್ಕೊಳ್ಳೆ ಸುಮ್ಮನೆ ಇರ್ತಾವೆ, ಅದ್ರ ಹತ್ರ ಜಾಸ್ತಿ ಎಲೆಕ್ಟ್ರಾನ್ಗಳಿದ್ದಾವಲ್ಲ. ಸೊ ಜಾಸ್ತಿ ಎಲೆಕ್ಟ್ರಾನ್ಗಳಿದ್ದಾವೆ ಅಂದ್ಕೊಳ್ಳಿ ಏನಾಗುತ್ತೆ ಜಾಸ್ತಿ ರಿಪಲ್ಷನ್ ಆಗುತ್ತಾನೆ. ಸೊ ಜಾಸ್ತಿ ರಿಪಲ್ಷನ್ ಆದಾಗ ನಮಗೇನಾಗುತ್ತೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಇವೆರಡು ಫ್ಯಾಕ್ಟರ್ಸ್ ನೆನ್ಪಿಟ್ಕೋಬೇಕು. 5D ಸೀರೀಸ್ದು ಯಾವುದೇ ಕಾಂಪ್ಲೆಕ್ಸ್ ಕೊಟ್ರಿ ಅವ್ರದ್ದು ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಆಮೇಲೆ ಏನಾಗುತ್ತೆ 4D, ಆಮೇಲೆ ಏನಾಗುತ್ತೆ 3D ಸೀರೀಸ್ದು ಜಾಸ್ತಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ಓಕೆನಾ. ಫಸ್ಟ್ 5D, ಆಮೇಲೆ 4D, ಆಮೇಲೆ 3D. ನೆಕ್ಸ್ಟ್ ಇರೋದೇನು ನೇಚರ್ ಆಫ್ ಲಿಗೆಂಡ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು, ವೀಕ್ ಫೀಲ್ಡ್ ಲಿಗೆಂಡು ಅನ್ನೋದ್ರ ಮೇಲೆ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ ನಮಗೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಈ ರೀತಿ ಇರುತ್ತಲ್ಲ. ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ, ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ನಮಗೇನಾಗುತ್ತೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಕಮ್ಮಿ ಇರುತ್ತೆ. ಸೊ ಏನಾಗುತ್ತೆ ಸೊ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ ಸ್ಪ್ಲಿಟ್ಟಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ, ಇಲ್ಲೇನಾಗುತ್ತೆ ಕಮ್ಮಿ ಇರುತ್ತೆ. ಇದನ್ನು ನಾವು T2G ಅಂತೀವಿ, ಅದನ್ನ ಈಜಿ ಅಂತೀವಿ. ಸೊ ಇದನ್ನ T2G ಅಂತೀವಿ, ಅದನ್ನ ಈಜಿ ಅಂತೀವಿ. ಅದೇನು ಡಿಫ್ರೆನ್ಸ್ ಇಲ್ಲಲ್ಲ, ಅದು ಬರ್ದಿಲ್ಲ ನಾನು. ಸೊ ಇಲ್ಲಿ ವೀಕ್ ಫೀಲ್ಡ್ ಲಿಗೆಂಡ್ ಅಂತ ಬರ್ದ್ಬಿಡೋಣ, ಓಕೆನಾ. ಸೊ ಇದೇನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಬೇಸಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ಇರೋದೇನು, ಸೊ ಇಲ್ಲಿ ಇವಾಗ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು ವೀಕ್ ಫೀಲ್ಡ್ ಲಿಗೆಂಡು ನಿಮಗೆ ಹೇಳಿದ್ದೀನಿ ಯಾವಾಗ ಆಗುತ್ತೆ ಏನು ಅಂತ. ಫಸ್ಟ್ ಇರೋದು ಇಲ್ಲಿ ಪೇರಿಂಗ್ ಎನರ್ಜಿ. ಯಾವಾಗ ಡೆಲ್ಟಾ ನಾಟ್ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರುತ್ತೋ ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗುತ್ತೆ. ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ D4 ಕಾನ್ಫಿಗರೇಷನ್ ಅಂತ ನಮ್ಗೆ ತೊಗೊಂಡಾಗ ಏನಾಗುತ್ತೆ 1 2 3 4 ಈ ರೀತಿ ಏನಾಗುತ್ತೆ ಪೇರಿಂಗ್ ಆಗುತ್ತೆ. ವೀಕ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ ಅವಾಗ ಹೇಳಿದ್ದು ನಮ್ಮಲ್ಲಿ ನಿಮಗೆ ಯಾಕೆ ಪೇರಿಂಗ್ ಆಗುತ್ತೆ ಅಂತ. ಸೊ ಈ ಪಾಯಿಂಟ್ ಓಕೆನಾ. Cl- ಇದ್ದಾಗ ಇವಾಗ Cl- ಅನ್ನೋದೇನು ವೀಕ್ ಫೀಲ್ಡ್ ಲಿಗೆಂಡು. ಸೊ ಇಲ್ಲೇನಾಗುತ್ತೆ ಇವಾಗ ಪೇರಿಂಗ್ ಆಗಲ್ಲ. ಸೊ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಮೇಲ್ಗಡೆ ಹೋಗ್ತವೆ. ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ನಾವು ನೋಡ್ತಾ ಹೋದಾಗಲೂ ನಮಗೇನಾಗುತ್ತೆ ಅಂದರೆ ಇವಾಗ D0 D1 D2 D3 4 ಅಂತ ಹೇಳಿದೆ ನಿಮಗೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರಲಿ ವೀಕ್ ಫೀಲ್ಡ್ ಲಿಗೆಂಡ್ ಇರಲಿ, ಸೊ ಏನಾಗುತ್ತೆ D1 ತೊಗೊಂಡ್ರೆ ನಾನು ಈ ಸ್ಪ್ಲಿಟ್ಟಿಂಗ್ ಏನೋ ಮ್ಯಾಟ್ರ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಎಲೆಕ್ಟ್ರಾನ್ಗಳು ಇಲ್ಲೇ ಬರೋದು. ವೀಕ್ ಫೀಲ್ಡ್ ಲಿಗೆಂಡ್ ಇರಲಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರಲಿ. ನೆಕ್ಸ್ಟ್ ಏನಾಗುತ್ತೆ ಎರಡನೇ ಎಲೆಕ್ಟ್ರಾನ್ ವೀಕ್ ಫೀಲ್ಡ್ ಲಿಗೆಂಡ್ ಇರಲಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರಲಿ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ D3. ಸೊ ಏನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ ಇರಲಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರಲಿ ಎಲೆಕ್ಟ್ರಾನ್ಗಳು ಇಲ್ಲೇ ಬರಬೇಕು. D4 ಏನಾಗುತ್ತೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ವೀಕ್ ಫೀಲ್ಡ್ ಲಿಗೆಂಡ್ ಅಂದ್ಕೊಳ್ಳಿ ನಮಗೇನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಅಂದ್ಕೊಳ್ಳಿ ಏನಾಗುತ್ತೆ ನಮಗೆ ಪೇರಿಂಗ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿಂದ ಆರ್ಬಿಟಲ್ಸ್ಗಳು ಅವೈಲೇಬಲ್ ಇದ್ದಾವೆ. D2 sp3 ಆಗುತ್ತೆ. ಬಟ್ ಇಲ್ಲೇ ಬಂದಾಗ ನಮಗೇನಾಗುತ್ತೆ ಅಂದರೆ ಔಟರ್ ಆರ್ಬಿಟಲ್ನ ತೊಗೊಳುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ sp3 D2 ಆಗುತ್ತೆ. ಇಲ್ಲೇನಾಗುತ್ತೆ D2 sp3 ಆಗುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ವೆರಿ ಕೇರ್ಫುಲ್ಲಾಗಿ ಇರಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇರೋದು ಈ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನ ನೆನಪಿಟ್ಕೊಳ್ಳಿ, ಅಲ್ಲಿ ಒಂದೆರಡು ಲಿಗೆಂಡ್ಸ್ನ ಎಕ್ಸ್ಟ್ರಾ ಬರ್ದಿದೆ, ಓಕೆನಾ. ನೆಕ್ಸ್ಟ್ ಇರೋದು ವಿಚ್ ಆಫ್ ದ ಫಾಲೋವಿಂಗ್ ಸಿಸ್ಟಮ್ ಇನ್ ಎನ್ ಆಕ್ಟೈಡಲ್ ಕಾಂಪ್ಲೆಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್, ಹೈ ಸ್ಪಿನ್ ಲೋ ಸ್ಪಿನ್ ಹೈ ಸ್ಪಿನ್ ಅಂತ ಕೇಳಿದ್ದಾರೆ. ಹೈ ಸ್ಪಿನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್, ಲೋ ಸ್ಪಿನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಅದು ಪೇರ್ ಆಗಿದೆ ಡಯಾಮ್ಯಾಗ್ನೆಟಿಕ್ ಅಂತ, ಓಕೆನಾ. ಲೋ ಸ್ಪಿನ್ ಅಂದರೆ ನಮಗೇನಾಗುತ್ತೆ ಡಯಾಮ್ಯಾಗ್ನೆಟಿಕ್ ಅಂತ. ಹೈ ಸ್ಪಿನ್ ಅಂದರೆ ಸೊ ಅದರಲ್ಲೂ ನಾವು ನೋಡಬೇಕು ಡೈಮ್ಯಾಗ್ನೆಟಿಕ್ ಅಂದ್ಕೊಳ್ಳೂ ನಮಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ಸೊ ಆ ಪಾಯಿಂಟ್ನ ತೆಗೆದುಬಿಡೋಣ. ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಅನ್ನೋದ್ರ ಮೇಲೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳಿದ್ದರೆ ಪ್ಯಾರಾಮ್ಯಾಗ್ನೆಟಿಕ್, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಡೈಮ್ಯಾಗ್ನೆಟಿಕ್. ಸೊ ಅದು ನೆನ್ಪಿಟ್ಕೊಳ್ಳಿ, ಇಲ್ಲ ಪಾಯಿಂಟ್ನ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ನೋ ಪ್ರಾಬ್ಲಮ್. ಸೊ ಇಲ್ಲೇನಾಗುತ್ತೆ ಅಂದರೆ ಫಸ್ಟು ಅವ್ರು ಕೇಳಿರೋದೇನೋ ಆಕ್ಟೈಡಲ್ ಕಾಂಪ್ಲೆಕ್ಸಲ್ಲಿ ಮ್ಯಾಕ್ಸಿಮಮ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಇಲ್ಲೇನಾಗುತ್ತೆ ಲೋ ಸ್ಪಿನ್ ಅಂದಾಗ ನಮಗೇನಾಗುತ್ತೆ ಪೇರಿಂಗ್ ಆಗ್ತಾ ಹೋಗುತ್ತೆ, ಹೌದಾ. ಸೊ ಹಾಗಾದರೆ ನಮಗೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಎಲ್ಲಿ ಜಾಸ್ತಿ ಇರ್ತವೆ
ಹೈ ಸ್ಪಿನ್ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ನ ಚೆಕ್ ಮಾಡೋಣ ಹಾಗಾದರೆ. ಸೊ D7 ಅಂದಾಗ ನಮಗೇನಾಗುತ್ತೆ 1 2 3 4 5 ಆಮೇಲೆ ಏನಾಗುತ್ತೆ 4 5 6 7 ಏನಾಗುತ್ತೆ D7 ಕಾನ್ಫಿಗರೇಷನ್ ಅಂತ ಹೇಳಿದ್ದಾರೆ. 3 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಓಕೆನಾ. ನೆಕ್ಸ್ಟ್ ಇರೋದು D6 ಲೋ ಸ್ಪಿನ್ ಅಂತ. ಲೋ ಸ್ಪಿನ್ ಅಂದಾಗ ನಮಗೇನಾಗುತ್ತೆ 1 2 3 4 5 6 ಈ ರೀತಿ ಕಾನ್ಫಿಗರೇಷನ್ ನಾವು ನೋಡ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ 0 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು. D4 ಅಂದಾಗ ಏನಾಗುತ್ತೆ ಲೋ ಸ್ಪಿನ್ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ಮತ್ತೆ 1 2 3 4 ಈ ರೀತಿ ಆಗುತ್ತೆ. D9 ಕಾನ್ಫಿಗರೇಷನ್ ಅಂದಾಗ ನಮಗೇನಾಗುತ್ತೆ T2G ಆರ್ಬಿಟಲ್ಸ್ಗಳನ್ನು ಅಷ್ಟೇ ಶೋ ಮಾಡಿದ್ದೀನಿ ಅದಕ್ಕೆ. ಓಕೆನಾ. ಯಾಕಂದರೆ ಇಲ್ಲೇ ಕಾಂಪ್ಲೆಕ್ಸ್ ಆಗ್ತಾ ಇದೆಯಲ್ಲ, ಮೇಲ್ಗಡೆ ಹೋದಾಗ ನಮಗೇನಾಗುತ್ತೆ ಹೈ ಸ್ಪಿನ್ ಇದೆ. 1 2 3 4 5 6 7 8 9 ಇಲ್ಲೇನಾಗುತ್ತೆ 1 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿದೆ. ಇಲ್ಲೇನಾಗುತ್ತೆ 2 ಇದೆ. ಸೊ ಇದೇನಾಗುತ್ತೆ 2, ಇದೇನಾಗುತ್ತೆ 1, ಇಲ್ಲಿರೋದೇನೋ 3. ಸೊ ಇದೇನಾಗುತ್ತೆ ಆಪ್ಷನ್ ಆಗುತ್ತೆ D7 ಕಾನ್ಫಿಗರೇಷನ್. ಸೊ ಏನಾಗುತ್ತೆ ಹೈ ಸ್ಪಿನ್ ಯಾವುದಿದೆ ಅದನ್ನು ನೋಡಿಬಿಡಿ. ಯಾವಾಗಲೂ ಕೊಬಾಲ್ಟ್ ಒಂದು ನೆನಪಿರಲಿ, ಯಾಕೆ ಹೈ ಸ್ಪಿನ್ನು ಜಾಸ್ತಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಿರ್ತವೆ. D5 ಆಗಿರ್ಬೋದು. ಸೊ D5 ಏನಾಗುತ್ತೆ ಹೈ ಸ್ಪಿನ್ ಅಂತ ಕೊಟ್ಬಿಟ್ರೆ ಏನಾಗುತ್ತೆ 5 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಹೈಯೆಸ್ಟ್ ಇದರ ಹತ್ರನೇ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ ಕ್ರೋಮಿಯಮ್ ಆದರೆ ಏನಾಗುತ್ತೆ 4 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳಾಗ್ತವೆ. ಹೋಗ್ತಾ ಏನಾಗುತ್ತೆ ಪೇರಿಂಗ್ ಆಗ್ತಾ ಹೋಗುತ್ತೆ. ಯಾವಾಗ Fe ಅಲ್ಲ. ಸೊ ಏನಾಗುತ್ತೆ ನೆಕ್ಸ್ಟ್ 6 ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಆಗ್ತಾ ಹೋಗ್ತವೆ. ಸ್ಟಾರ್ಟಿಂಗು ಕಮ್ಮಿ ಇರ್ತವೆ, ಎಂಡಲ್ಲಿ ಕಮ್ಮಿ ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಮಧ್ಯದಲ್ಲಿ ಇರ್ತಾವಲ್ಲ ಅವುಗಳದ್ದು ಏನಾಗುತ್ತೆ ಕಾನ್ಫಿಗರೇಷನ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ, ನೆನಪಿರಲಿ. ನೆಕ್ಸ್ಟ್ ಇರೋದೇನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಫಾರ್ COCl6 ಈಸ್ 1800 centimeter inverse. The crystal field splitting energies COCl4 2 minus will be. ಸೊ ಏನಾಗುತ್ತೆ ಅಲ್ಲಿ ಡೆಲ್ಟಾ T ವಿಚ್ ಇಸ್ ಈಕ್ವಲ್ ಟು ಏನು ಬರೆದಿದೆ 4/9 ಡೆಲ್ಟಾ ನಾಟ್ ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ 4/9 ಡೆಲ್ಟಾ ನಾಟ್ ಕೊಟ್ಟಿದ್ದಾರೆ. ಯಾವಾಗ ಲಿಗೆಂಡ್ಸ್ಗಳು ಸೇಮ್ ಇರ್ತಾವೋ ಆವಾಗ ಮಾತ್ರ ನಾವೇನು ಮಾಡ್ತೀವಿ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಇರೋದೇನು 1800. ಸೊ 1800 ಅಂದ್ರೆ ಏನಾಗುತ್ತೆ 9 18 ಇದೇನಾಗುತ್ತೆ 8000 ಸೆಂಟಿಮೀಟರ್ ಇನ್ವರ್ಸ್ ಆಗುತ್ತೆ. ಸೊ ಇದು ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಿ ಇಲ್ಲಿ ಬರೆದ್ಬಿಟ್ರೆ ಆಯಿತು. ಯಾವುದಿದೆ ಆಪ್ಷನ್ ಎ. ಓಕೆನಾ. ನೆಕ್ಸ್ಟ್ ಇರೋದೇನು ಸ್ಪ್ಲಿಟಿಂಗ್ ಕಲರ್. ಸೊ ಕಲರ್ ಹೇಗೆ ಸಿಗುತ್ತೆ ಅಂತ ನಾರ್ಮಲ್ ಏನಾಗುತ್ತೆ ಅಂದರೆ T2G ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಯಾವಾಗ ಲೈಟ್ ಬರುತ್ತೋ ಸೊ ಏನಾಗುತ್ತೆ ಎನರ್ಜಿನ ಅಬ್ಸಾರ್ವ್ ಮಾಡಿಕೊಂಡು T2Gಯಿಂದ ಈಜಿಗೆ ಹೋಗುತ್ತೆ. T2Gಯಿಂದ ಈಜಿಗೆ ಹೋಗಿ ನಮಗೇನಾಗುತ್ತೆ ಮತ್ತೆ T2Gಯಿಂದ ಈಜಿಗೆ ಹೋಗಿ ಈಜಿಯಿಂದ ಮತ್ತೆ T2Gಗೆ ಬರುತ್ತೆ. ಸೊ ಏನಾಗುತ್ತೆ ಒಂದು ಲೈಟ್ನ ಅಬ್ಸಾರ್ವ್ ಮಾಡಿ ಇನ್ನೊಂದು ಲೈಟ್ನ ಏನು ಮಾಡುತ್ತೆ ಕಲರಾಗಿ ಕಾಂಪ್ಲಿಮೆಂಟರಾಗಿ ಕೊಡುತ್ತೆ. ಸೊ ಇವಾಗ ನಾವು ಇಲ್ಲಿ ನೋಡೋದಾದರೆ ವಿಬ್ ಗೈರಲ್ಲಿ ನೋಡೋದಾದರೆ ಏನಾಗುತ್ತೆ VBGYOR. ಓಕೆನಾ. ಇವಾಗ ವೈಲೆಟ್ ಕಲರ್ನ ಅಬ್ಸಾರ್ವ್ ಮಾಡಿದರೆ ನಮಗೇನಾಗುತ್ತೆ ಯೆಲ್ಲೋ ಕಲರ್ನ ಕೊಡುತ್ತೆ. ವೈಲೆಟ್ನ ಅಬ್ಸಾರ್ವ್ ಮಾಡಿದರೆ ನಮಗೇನಾಗುತ್ತೆ ಯೆಲ್ಲೋ ಕಲರ್ನ ಕೊಡುತ್ತೆ. ಸೊ ಇವಾಗ ಏನಾಗುತ್ತೆ ವೈಲೆಟ್ ಕಲರ್ನ ಅಬ್ಸಾರ್ವ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ನಮಗೇನು ಕೊಡುತ್ತೆ ವೈಲೆಟ್ನ ಅಬ್ಸಾರ್ವ್ ಮಾಡಿ ನಮಗೇನಾಗುತ್ತೆ ಯೆಲ್ಲೋ ಕಲರ್ನ ಶೋ ಮಾಡುತ್ತೆ. ಇದು ಫಸ್ಟ್ ಪಾಯಿಂಟ್, ನಿಮ್ಮ ಕಾಂಪ್ಲಿಮೆಂಟ್ರಿ ಕಲರ್ ಹೇಗೆ ಶೋ ಮಾಡುತ್ತೆ ಅಂತ. ಇನ್ನೊಂದು ಏನಾಗುತ್ತೆ ಅಂದರೆ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಈ ಸ್ಪ್ಲಿಟ್ಟಿಂಗ್ ಎನರ್ಜಿ ಎಷ್ಟಿದೆ, ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 ಇದು ಲ್ಯಾಂಬ್ಡಾ. ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ವೇವ್ ಲೆಂತ್, ಲ್ಯಾಂಬ್ಡಾ ಅನ್ನೋದೇನು ವೇವ್ ಲೆಂತ್ ಎನರ್ಜಿ. ಸೊ ಇಲ್ಲೇನಾಗುತ್ತೆ ಯಾರ್ದು ಎನರ್ಜಿ ಜಾಸ್ತಿ ಇರುತ್ತೋ ಅವ್ರ ವೇವ್ ಲೆಂತ್ ಏನಿರುತ್ತೆ ಕಮ್ಮಿ ಇರುತ್ತೆ. ಯಾರ್ದು ಎನರ್ಜಿ ಜಾಸ್ತಿ ಇರುತ್ತೋ ವೇವ್ ಲೆಂತ್ ಕಮ್ಮಿ ಇರುತ್ತೆ. ಯಾರ ಎನರ್ಜಿ ಜಾಸ್ತಿ ಇರುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಆದಾಗ ನಮಗೇನಾಗುತ್ತೆ ಎನರ್ಜಿ ಅವ್ರದ್ದು ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಏನಿರುತ್ತೆ ಕಮ್ಮಿ ಆಗುತ್ತೆ. ಅದೇ ರೀತಿ ನಾವು ವೀಕ್ ಫೀಲ್ಡ್ ಲಿಗೆಂಡ್ ತೊಗೊಂಡಾಗ ಏನಾಗುತ್ತೆ ಕಮ್ಮಿ ಆಗುತ್ತೆ ಗ್ಯಾಪು. ಅದಕ್ಕೋಸ್ಕರ ಏನಾಗುತ್ತೆ ಎನರ್ಜಿ ಸೊ ಏನಾಗುತ್ತೆ ಇಲ್ಲಿ ವೇವ್ ಲೆಂತ್. ಓಕೆನಾ. ಸೊ ಎನರ್ಜಿ ಏನಾಗುತ್ತೆ ಕಮ್ಮಿ ಆಗುತ್ತೆ, ವೇವ್ ಲೆಂತ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಓಕೆನಾ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಯಾಕಂದರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಕೇಳಿದ್ರೆ ಅವರು ದ ಕರೆಕ್ಟ್ ಆರ್ಡರ್ ಆಫ್ ವೇವ್ ಲೆಂತ್ ಆಫ್ ಲೈಟ್ ಅಬ್ಸಾರ್ಬ್ಡ್ ಇನ್ ದ ಕಾಂಪ್ಲೆಕ್ಸ್ ಅಯಾನ್ಸ್. ಸೊ ಏನಾಗುತ್ತೆ ಫಸ್ಟ್ ಇದೆ COCl NH3 5 times, CONH3 6 times, COCN6 3- ಅಂತ ಇದೆ. ಸೊ ಎಲ್ಲ ಕಾಂಪ್ಲೆಕ್ಸ್ಗಳು ನೀವು ನೋಡಿದ್ರೆ ಅದೇ ಇದ್ದಾವೆ, ಒಂದು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಿಮಗೆ ಗೊತ್ತಿರಬೇಕು ಯಾರ್ದು ಜಾಸ್ತಿ ಏನು ಕೊಟ್ಟಿದ್ದಾರೆ ಅವರು ಲೈಟ್ ಅಬ್ಸಾರ್ಬ್ಡ್ ಅಂತ. ಸೊ ಲೈಟ್ ಅಬ್ಸಾರ್ಬ್ಡ್ ಅಂದ್ಕೊಳ್ಳೆ ನಮಗೇನಾಗುತ್ತೆ ಎನರ್ಜಿ ಸ್ಪ್ಲಿಟ್ಟಿಂಗ್ ಎನರ್ಜಿ. ಸೊ ಏನಾಗುತ್ತೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/l ಅಂತ. ಇದು ನಮ್ದು ಯಾವ್ದು ಮೇಲೆ ಡಿಪೆಂಡ್ ಆಗಿದೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ವೀಕ್ ಫೀಲ್ಡ್ ಲಿಗೆಂಡ್ ಮೇಲೆ. ಯಾರ್ದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು ಅವ್ರದ್ದು ಏನಾಗುತ್ತೆ ಅಂದರೆ ಎನರ್ಜಿ ಕಮ್ಮಿ ಇರುತ್ತೆ, ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ವೀಕ್ ಫೀಲ್ಡ್ ಲಿಗೆಂಡ್ ಇದ್ರೆ ಏನಾಗುತ್ತೆ ಅಂದರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಎನರ್ಜಿ ಅಬ್ಸಾರ್ವ್ ಮಾಡಿರೋದು ವೇವ್ ಲೆಂತ್ ಜಾಸ್ತಿ ಇರಬೇಕು. ವೇವ್ ಲೆಂತ್ ಯಾರು ಜಾಸ್ತಿ ಇರುತ್ತೆ ನಮ್ಗೆ ಏನಾಗಬೇಕು ವೀಕ್ ಫೀಲ್ಡ್ ಲಿಗೆಂಡ್ ಇರಬೇಕು. ಸೊ ಏನಾಗುತ್ತೆ ಇವಾಗ Cl NH3 5 ಇದೆ, CONH3 6 ಟೈಮ್ ಇದೆ, COCN6 ಇದೆ. CN ಅನ್ನೋದೇನು ಯಾವಾಗಲೂ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಸೊ CN ಅನ್ನೋದೇನು ಯಾವಾಗಲೂ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಏನಾಗುತ್ತೆ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಎನರ್ಜಿ ಅಬ್ಸಾರ್ವ್ ಮಾಡಿರೋದು ವೇವ್ ಲೆಂತ್ ಏನಾಗುತ್ತೆ ನಮ್ಮದು ಕಮ್ಮಿ ಆಗಿರುತ್ತೆ. CN- ಲಾಸ್ಟಲ್ಲಿ ಇರೋದೆಲ್ಲ ಕರೆಕ್ಟು, ಉಳಿದಿರೋದೆಲ್ಲ ತೆಗೆದುಬಿಡ್ರಿ. ಏನಾಗುತ್ತೆ ಇದು 2 ಹೋಯ್ತು. ನೆಕ್ಸ್ಟ್ ಇರೋದೇನು CN ಇಲ್ಲಿದೆ. ನೆಕ್ಸ್ಟ್ ಇರೋದೇನೆಂದರೆ CN ಓಕೆ ಇಲ್ಲೂ ಒಂದು CN ಕೊಟ್ಟಿದ್ದಾರೆ, ಇದು ಆಪ್ಷನ್ ಹೋಗ್ಬಿಡ್ತು. ಉಳಿದಿರೋದೇನು ಇದು. ಯಾವಾಗಲೂ ನೆನ್ಪಿಟ್ಕೋಬೇಕೇನೆಂದರೆ COCl NH3 5 times, CONH3 6 times ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇವೆರಡು
ಇದೊಂದು ವೀಕ್ ಫೀಲ್ಡ್ ಲಿಗೆಂಡ್, ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲೊಂದು ವೀಕ್ ಫೀಲ್ಡ್ ಲಿಗೆಂಡ್ ಎಂಟರ್ ಆಗಿದೆ. ಇದು ಕಂಪೇರ್ ಮಾಡಿದ್ರೆ NH3 ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ಹೌದಾ? ಸೊ ಏನಾಗುತ್ತೆ, ಇದು ಸ್ವಲ್ಪ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ವೀಕ್ ಫೀಲ್ಡ್ ಲಿಗೆಂಡ್ ಒಂದಿದೆ, ಅದಕ್ಕೋಸ್ಕರ ಏನಾಗುತ್ತೆ ಇದರದ್ದು ಎನರ್ಜಿ ಸ್ವಲ್ಪ ಕಮ್ಮಿ ಇರುತ್ತೆ, ವೇವ್ಲೆಂತ್ ಜಾಸ್ತಿ ಆಗುತ್ತೆ. ಈ ಕಡೆ ಹೋದಾಗ ಏನಾಗುತ್ತೆ, ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಿ ಹತ್ರ ಬಂದಾಗ ಏನಾಗುತ್ತೆ, ಎನರ್ಜಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ವೇವ್ಲೆಂತ್ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಸೊ ಇದೇನಾಗುತ್ತೆ ಆಪ್ಷನ್ ಎ. ನೆಕ್ಸ್ಟ್ ಇರೋದೇನು, ಈ ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಹೇಳಿದ್ದಾರೆ ಅವರು, if a didentate ligand ethane 1,2-diamine is progressively added in the molar ratio Ni 1:1, 2:1, 3:1, NiH2O 6 times 2 plus aqueous solution following coordination entities are formed. ಸೊ ಏನಾಗುತ್ತೆ ಅಂದರೆ ಅವ್ರೇನು ಮಾಡಿದ್ದಾರೆ ಅಂದರೆ 1:1, 2:1, 3:1. ಸೊ ಏನಾಗುತ್ತೆ, ಆ ಕಾಂಪ್ಲೆಕ್ಸ್ನ ತೊಗೊಂಡು ನಾವು ಏನು ಮಾಡಿದ್ದಾರೆ ಅಂದರೆ ರಿಪ್ಲೇಸ್ ಮಾಡ್ತಾ ಹೋಗಿದ್ದಾರೆ. ಸೊ ಏನಾಗುತ್ತೆ, H2O 4 times EN ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ 2 EN, ಇನ್ನೊಂದು EN ಆ್ಯಡ್ ಮಾಡಿದ್ದಾರೆ. ಒಂದು EN ಅನ್ನೋದೇನು ಬೈಡೆಂಟೆಡ್ ಲಿಗೆಂಡು. ಸೊ ಅದಕ್ಕೋಸ್ಕರ ಏನಾಗುತ್ತೆ, 2 ವಾಟರ್ನ ಹೊರಗಡೆ ಹಾಕುತ್ತೆ. ಸೊ ಏನಾಗುತ್ತೆ, ಇಲ್ಲಿ 4 times ಇದು 2 times ಆಗಿದೆ. ನೆಕ್ಸ್ಟ್ ಇನ್ನೊಂದು EN ಆ್ಯಡ್ ಮಾಡಿದ್ದಾರೆ. EN ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇರೋ 2 ವಾಟರ್ ಮಾಲಿಕ್ಯೂಲು ಹೊರಗಡೆ ಹೋಗುತ್ತೆ. ಇವಾಗ ಅವ್ರು ಏನು ಕೇಳಿದ್ದಾರೆ ಅಂದರೆ ದ ವೇವ್ಲೆಂತ್ ಇನ್ ನ್ಯಾನೋಮೀಟರ್ ಆಫ್ ಲೈಟ್ ಅಬ್ಸಾರ್ಬ್ ಇನ್ ಕೇಸ್ ಆಫ್ 1 and 3 ಆರ್ ರೆಸ್ಪೆಕ್ಟಿವ್ಲಿ. ಸೊ ಏನಾಗುತ್ತೆ, ಫಸ್ಟ್ ನಮ್ಗೆ ಗೊತ್ತಿರೋದೇನು, ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ ವೇವ್ಲೆಂತ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಯಾರು ಎನರ್ಜಿ ಜಾಸ್ತಿ ಇರುತ್ತೋ ಅವ್ರದ್ದು ವೇವ್ಲೆಂತ್ ಕಮ್ಮಿ ಇರುತ್ತೆ. ಇಲ್ಲಿ ಕೇಳಿದ್ರೇನು, ವೇವ್ಲೆಂತ್ ಆಫ್ NM ಆಫ್ ಲೈಟ್ ಅಬ್ಸಾರ್ಬ್ಡ್ ಇನ್ ಕೇಸ್ ಆಫ್ 1 and 3 ರೆಸ್ಪೆಕ್ಟಿವ್ಲಿ. ವೇವ್ಲೆಂತ್ನ ಅವ್ರು ಕೇಳಿದ್ದಾರೆ ಅಂದ್ಕೊಳ್ಳೆ ನಮಗೇನಾಗುತ್ತೆ, ಎನರ್ಜಿ ನಮ್ಮದು ಯಾರ್ದು ಕಮ್ಮಿ ಇರೋದು ಅಂತ ನೋಡಬೇಕು. ಸೊ ಇಲ್ಲೇನಾಗುತ್ತೆ, ಬೇಸಿಕಲಿ NiH2O 4 times EN ಇದೆ, NiAN ಥ್ರೈಸ್ ಇದೆ. ಸೊ ಯಾವುದಿದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡು. ಇಲ್ಲೇನಾಗುತ್ತೆ ವೀಕ್ ಫೀಲ್ಡ್ ಲಿಗೆಂಡ್ ಮತ್ತು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಸೊ ಇನ್ನು ಆ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಅವುಗಳ ಎನರ್ಜಿ, ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ವೇವ್ಲೆಂತ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಎನರ್ಜಿ ಜಾಸ್ತಿ ಇರುತ್ತೆ, ವೇವ್ಲೆಂತ್ ಕಮ್ಮಿ ಆಗುತ್ತೆ. ಸೊ ಇದು ಆಪ್ಷನ್ನು ಇರ್ಬೋದು. ಇಲ್ಲೇನಾಗುತ್ತೆ, ವೇವ್ಲೆಂತ್ ಸೆಕೆಂಡ್ ಒಂದು ಜಾಸ್ತಿ ಆಗಿದೆ, ಇದು ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಎನರ್ಜಿ ಸೆಕೆಂಡ್ರಲ್ಲಿ ಜಾಸ್ತಿ ಆಗಿದೆ, ಎನರ್ಜಿ ಏನಾಗುತ್ತೆ ಸೆಕೆಂಡ್ರಲ್ಲಿ ಜಾಸ್ತಿ ಆಗಿದೆ, ನಮ್ಗೆ ಏನಾಗುತ್ತೆ ವೇವ್ಲೆಂತು. ಸೊ ಏನಾಗುತ್ತೆ, ವೇವ್ಲೆಂತ್ ಜಾಸ್ತಿ ಇರಬೇಕು. ಸೊ ಏನಾಗುತ್ತೆ, ಎನರ್ಜಿ ಕಮ್ಮಿ ಆಗಬೇಕು. ಸೊ ಕಮ್ಮಿ ಆಗಬೇಕು, ವೇವ್ಲೆಂತ್ ಜಾಸ್ತಿ ಆಗಬೇಕು, ಎನರ್ಜಿ ಕಮ್ಮಿ ಆಗಬೇಕು, ವೇವ್ಲೆಂತ್ ಜಾಸ್ತಿ ಆಗಬೇಕು. ಸೊ ಈ ಆಪ್ಷನ್ ಇರ್ಬೋದು. ಸೊ ಈ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಸ್ಪ್ಲಿಟ್ಟಿಂಗ್ ಎನರ್ಜಿ ಮೇಲೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಅನ್ನೋದ್ರ ಮೇಲೆ ಏನು ಮಾಡಿದೆ ಅಂದರೆ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇತ್ತು, ವೀಕ್ ಫೀಲ್ಡ್ ಲಿಗೆಂಡ್ ಇತ್ತು. ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡಲ್ಲಿ ನಮಗೇನಾಗುತ್ತೆ, ಎನರ್ಜಿ ಜಾಸ್ತಿ ಸ್ಪ್ಲಿಟ್ಟಿಂಗ್ನ ಶೋ ಮಾಡುತ್ತೆ. ಜಾಸ್ತಿ ಸ್ಪ್ಲಿಟ್ಟಿಂಗ್ನ ಶೋ ಮಾಡ್ತಾ ಅಂದರೆ ಏನಾಗುತ್ತೆ, ನಮಗೆ ವೇವ್ಲೆಂತ್ ಕಮ್ಮಿ ಸಿಗುತ್ತೆ. ಸೊ ಬಟ್ ನಮ್ಗೆ ಇಲ್ಲಿ ನೆನ್ಕೊಳ್ಳಿರೋದು ಯಾರ್ದು ವೇವ್ಲೆಂತ್ ಜಾಸ್ತಿ ಇದೆ ಆ ರೀತಿ, ಓಕೆನಾ? ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ನೋಡೋದಾದ್ರೆ ನಮಗೆ 600 ಇದೆ, 535 ಇದೆ. ಥರ್ಡ್ ಆಪ್ಷನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ವೇವ್ಲೆಂತ್ ಕಮ್ಮಿ ಇರಬೇಕು. ಏನಾಗುತ್ತೆ, ವೇವ್ಲೆಂತು ಕಮ್ಮಿ ಇರಬೇಕು. ಸೊ ಏನಾಗುತ್ತೆ, ಮೇಲ್ಗಡೆ ವೇವ್ಲೆಂತು ಜಾಸ್ತಿ ಇರಬೇಕು. ಯಾಕೆ, ಎನರ್ಜಿ ಇಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇದ್ದಾಗ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ವೇವ್ಲೆಂತ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ 1 and 3 ಆಪ್ಷನಲ್ಲಿ ನಮ್ಗೆ ಉಳಿದಿರೋದೇನು 600, 535 nm. ಇಲ್ಲಿ ನೆಕ್ಸ್ಟ್ ಇರೋದೇನು, ನಾವು ವಿಬ್ಗೈರ್ ನೋಡಿದ್ರೆ ವೈಲೆಟ್ ಕಲರ್ ಸಿಕ್ಕಿದೆ. ವೈಲೆಟ್ ಕಲರ್ ಸಿಕ್ಕಿದೆ ಅಂದ್ಕೊಂಡು ನಮಗೇನಾಗುತ್ತೆ, ಇದು ಆರೆಂಜ್ ಕಲರ್, ಯೆಲ್ಲೋ ಕಲರ್ನ ಅಬ್ಸಾರ್ವ್ ಮಾಡಿದೆ ಅಂತ. ಬ್ಲೂ ಕಲರ್ ಸಿಕ್ಕಿದೆ ಅಂದರೆ ನಮಗೇನಾಗುತ್ತೆ, ಆರೆಂಜ್ ಕಲರ್ನ ಅಬ್ಸಾರ್ವ್ ಮಾಡಿದೆ ಅಂತ. ಇವಾಗ ಇವ್ರೇನು ಹೇಳಿದ್ದಾರೆ ಅಂದರೆ, ಫಸ್ಟ್ ಕೇಸಲ್ಲಿ ಇರೋದೇನು, ಥರ್ಡ್ ಕೇಸಲ್ಲಿ ಇರೋದು ವೈಲೆಟು. ಸೊ ವೈಲೆಟ್ ಏನು ಮಾಡಿದೆ, ಇಲ್ಲಿಂದ 400 ಬಂದರೆ, ಸೊ ಏನಾಗುತ್ತೆ 400ಇಂದ ಬಂದು ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ 700ಗೆ ನಿಲ್ಲತ್ತೆ, ಓಕೆನಾ? ಸೊ ಇವಾಗ ಏನಾಗುತ್ತೆ, ಬ್ಲೂ ಕಲರ್ ಆರೆಂಜ್ ಕಲರ್ನ ಅಂದರೆ ಇವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ವೇವ್ಲೆಂತು. ಸೊ ವೇವ್ಲೆಂತ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದ್ಕೊಳ್ಳಿ, ಏನಾಗುತ್ತೆ ಬ್ಲೂ ಕಲರ್ ಜಾಸ್ತಿ ವೇವ್ಲೆಂತ್ನ ಅಬ್ಸಾರ್ವ್ ಮಾಡಿದೆ ಅಂತ. ಸೊ ಏನಾಗುತ್ತೆ, ಫಸ್ಟ್ ಇರೋದು ಈ ರೇಂಜಿಗೆ ಬಂದಾಗ ನಮಗೇನಾಗುತ್ತೆ 600, 700 ರೇಂಜ್ ಇದು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈ ಆಪ್ಷನ್ ಆಗುತ್ತೆ. ಯಾಕೆ, 600 ರೇಂಜಲ್ಲಿ ನಮಗೇನಾಗುತ್ತೆ ಬ್ಲೂ ಕಲರ್ ಅಬ್ಸಾರ್ವ್ ಮಾಡಿ ನಮಗೇನು ಆರೆಂಜ್ ಕಲರ್ನ ಬ್ಲೂ ಕಲರ್ ಅಬ್ಸಾರ್ವ್ ಮಾಡಿ ಆರೆಂಜ್ ಕಲರ್ನ ಅಬ್ಸಾರ್ವ್ ಮಾಡಿ ಏನು ಮಾಡಿದೆ, ಬ್ಲೂ ಕಲರ್ನ ಎಮಿಟ್ ಮಾಡಿದೆ ಅಂತ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, 2 ಲಿಗೆಂಡ್ನ ಕೊಟ್ಟಿದ್ದಾರೆ ಅಂದ್ಕೊಂಡು ನಮಗೇನಾಗುತ್ತೆ, ಫಸ್ಟು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ವೀಕ್ ಫೀಲ್ಡ್ ಲಿಗೆಂಡ್ ಅಂತ ನೋಡಬೇಕು. ಇಲ್ಲೇನಾಗುತ್ತೆ ಅಂದರೆ ಒಂದು ವೀಕ್ ಫೀಲ್ಡ್ ಲಿಗೆಂಡ್, ಒಂದು 4 ವೀಕ್ ಫೀಲ್ಡ್ ಲಿಗೆಂಡ್, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇತ್ತು. ಇಲ್ಲೇನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇತ್ತು, ಓಕೆನಾ? ಇದು ಫಸ್ಟ್ ಪಾಯಿಂಟು. ಸೊ ಇವಾಗ ಏನು ಕೊಟ್ಟಿದ್ರು, ಇವರೆಲ್ಲ ಆಪ್ಷನ್ಸ್ಗಳನ್ನ ಕೊಟ್ಟಿದ್ರು. ಸೊ ಆಪ್ಷನ್ಸ್ಗಳನ್ನ ಕೊಟ್ಟಾದಮೇಲೆ ಇಲ್ಲೇನಾಗುತ್ತೆ ಅಂದರೆ ಯಾರು ಎನರ್ಜಿ ಜಾಸ್ತಿ ಇರುತ್ತೋ ಅವ್ರ ವೇವ್ಲೆಂತ್ ಕಮ್ಮಿ ಆಗುತ್ತೆ. ಇಲ್ಲಿ ಕೊಟ್ಟಿರೋದೇನು ವೇವ್ಲೆಂತು. ಸೊ ನಮಗೇನಾಗುತ್ತೆ, ಎನರ್ಜಿ ಮ್ಯಾಟ್ರ್ ಆಗೋಲ್ಲ, ವೇವ್ಲೆಂತ್ ಯಾರ್ದು ಕಮ್ಮಿ ಆಗುತ್ತೆ, ಈ ಕೇಸಲ್ಲಿ ಥರ್ಡ್ ಆಪ್ಷನ್ದು ವೇವ್ಲೆಂತ್ ಕಮ್ಮಿ ಆಗುತ್ತೆ. ಸೊ ಎಲ್ಲಿ ಫಸ್ಟ್ ಆಪ್ಷನ್ಗಳಲ್ಲಿ ಏನಾಗುತ್ತೆ, ವೇವ್ಲೆಂತ್ ಜಾಸ್ತಿ ಆಗುತ್ತೆ. ಸೊ ಒಂದರಲ್ಲಿ ಜಾಸ್ತಿ ಇರಬೇಕು, ಸೆಕೆಂಡ್ರಲ್ಲಿ ಕಮ್ಮಿ ಇರಬೇಕು. ಇಲ್ಲೇನಾಗುತ್ತೆ, ಅಪೋಸಿಟ್ ಆಗಿತ್ತು, ಅದಕ್ಕೋಸ್ಕರ ಏನು ಮಾಡಿದೆ, ರಿಮೂವ್ ಮಾಡಿದೆ. ಇಲ್ಲೇನಾಗುತ್ತೆ, ರಿಮೂವ್ ಮಾಡಿದೆ. ಬಟ್ ಇಲ್ಲಿ ಬಂದಾಗ ನಮಗೇನಾಗುತ್ತೆ, ಸೊ ಫಸ್ಟ್ ಆಪ್ಷನಲ್ಲಿ ಜಾಸ್ತಿ ಇತ್ತು ವೇವ್ಲೆಂತು, ಸೆಕೆಂಡ್ ಆಪ್ಷನಲ್ಲಿ ವೇವ್ಲೆಂತು ಕಮ್ಮಿ ಇತ್ತು, ಸೆಕೆಂಡ್ ಇದರಲ್ಲಿ ಆಪ್ಷನಲ್ಲಿ ವೇವ್ಲೆಂತ್ ಕಮ್ಮಿ ಇತ್ತು ಅಂತ. ಸೊ ಅದಕ್ಕೋಸ್ಕರ ಇವೆರಡು ಆಪ್ಷನ್ನ ಇಟ್ಟೆ. ನೆಕ್ಸ್ಟ್ ಇರೋದೇನು, ಈ ಕಡೆ ಬಂದಾಗ ನಮಗೇನಾಗುತ್ತೆ, ಬ್ಲೂ ಕಲರ್ನ ತೊಗೊಂಡು ಸೊ ಏನಾಗುತ್ತೆ, ಅದು ಆರೆಂಜ್ ಕಲರ್ನ ಅಬ್ಸಾರ್ವ್ ಮಾಡಿ ಬ್ಲೂ ಕಲರ್ನ ಎಮಿಟ್ ಮಾಡಿತ್ತು. ಸೊ ಈ ಕಡೆಯಿಂದ ಬಂದಾಗ ನಮಗೇನಾಗುತ್ತೆ, ಹೈಯೆಸ್ಟ್ ವೇವ್ಲೆಂತು ಆರೆಂಜ್ ಇದೆ, ಅದಾದಮೇಲೆ ಮೇಲ್ಗಡೆ ಎಲ್ಲೋ ಇದೆ, ಎಲ್ಲೋ ವೈಲೆಟ್ ರಿಲೇಷನ್, ಓಕೆನಾ? ವೈಲೆಟ್ ಅಂದಾಗ ನಮಗೇನಾಗುತ್ತೆ, ಎಲ್ಲೋ ಕಲರ್ನ ಅಬ್ಸಾರ್ವ್ ಮಾಡಿದೆ ಅಂತ.
ಇಲ್ಲಿ 600 ಇದ್ದರೆ ಇದೇನಾಗುತ್ತೆ ಒಂದು 580 ಇತ್ತೇನೋ. ಸೊ ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಇದ್ರ ವೇವ್ಲೆಂತ್ ಜಾಸ್ತಿ ಇರುತ್ತೆ. ಸೊ 600 ರೇಂಜಲ್ಲಿದೆ. ಸೊ ಇಲ್ಲೇನಾಗುತ್ತೆ 475 310 ಅಂದ್ರೇನು ಯು ವಿ ರೇಂಜಿಗೆ ಹತ್ತಿರ ಹೋಗ್ತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಅದು ನಮ್ಗೆ ಕಾಣಿಸಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಮಗೆ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದೇನು ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್ಸ್. ಮೆಟಲ್ ಕಾರ್ಬೋನಿಲ್ಸಲ್ಲಿ ನಿಮ್ಗೆ ಜಸ್ಟ್ ಈ ಸ್ಟ್ರಕ್ಚರ್ಗಳನ್ನ ಹಾಕಿದ್ದೀನಿ, ಜಸ್ಟ್ ನೋಡ್ಕೊಂಡು ಹೋಗಿ ಅಂತ. ಸೊ ಇಲ್ಲಿ ಬೇಸಿಕಲಿ ಏನು ಕೇಳಿದ್ದಾರೆ ಅಂದರೆ ಅವರು ಈ ಬಾಂಡಿಂಗು. ಸೊ ಇಲ್ಲೇನಾಗುತ್ತೆ ಸಿಗ್ಮಾ ಬಾಂಡಿಂಗ್ ಇರುತ್ತೆ, ಪೈ ಬಾಂಡಿಂಗ್ ಇರುತ್ತೆ. ಫಸ್ಟ್ ಏನು ಮಾಡುತ್ತೆ ಲಿಗೆಂಡು ಎಲೆಕ್ಟ್ರಾನ್ಗಳನ್ನು ಎಂಟಿ ಆರ್ಬಿಟಲ್ ಹಾಕುತ್ತೆ. ಫಸ್ಟ್ ಏನು ಸಿಗ್ಮಾ ಬಾಂಡಿಂಗು, ಇಲ್ಲಿ ಸಿಗ್ಮಾ ಮತ್ತು ಪೈ ಬಾಂಡಿಂಗ್ ಇದೆ. ನೆಕ್ಸ್ಟ್ ಏನು ಮಾಡುತ್ತೆ ಮೆಟಲ್ಲು ಪೈ ಬಾಂಡಿಂದ ಎಲೆಕ್ಟ್ರಾನ್ಗಳನ್ನ ಕೊಡುತ್ತೆ. ಯಾವಾಗ 0 -1 -2 ಇಲ್ಲ +1 ಈ ರೇಂಜಲ್ಲಿ ಇರಬೇಕು. ಮೆಟಲ್ ಎಲೆಕ್ಟ್ರಾನ್ ರಿಚ್ ಆದಾಗ ಮಾತ್ರ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಏನಾಗುತ್ತೆ ಲೋವರ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರಬೇಕು. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಪೈ ಬಾಂಡಿಂದ ಡೊನೇಟ್ ಮಾಡಿದೆ ಅಂತ. ಇವಾಗ ಇಲ್ಲೊಂದು ಕ್ವಶನ್ ಇದೆ. ಸೊ ಇದೇನಿದೆ CO ಈಸ್ ಅ ಸ್ಟ್ರಾಂಗರ್ ಲಿಗೆಂಡ್ ದೆನ್ Cl- ಅಂತ. CO ಈಸ್ ಅ ಸ್ಟ್ರಾಂಗರ್ ಲಿಗೆಂಡ್ ದೆನ್ Cl- ಯಾಕೆ? Cl- ಅನ್ನೋದೇನು ಒಂದು ಪೈ ಡೋನರ್ ಲಿಗ್ಯಾಂಡು. ಇದೇನು ಪೈ ಎಕ್ಸೆಪ್ಟರ್ ಲಿಗ್ಯಾಂಡ್. ಯಾಕೆ? ಎಲೆಕ್ಟ್ರಾನ್ಗಳನ್ನು ಪೈ ಸ್ಟಾರಲ್ಲಿ ಎಕ್ಸೆಪ್ಟ್ ಮಾಡುತ್ತೆ. ಸೊ ಇವು ಆಪ್ಷನ್ ನೀವು ನೋಡೋದಾದರೆ CO ಈಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್ ಅಂತ ಹೇಳಿದ್ದಾರೆ. ಸೊ CO ಈಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ನೆಕ್ಸ್ಟ್ ಏನಿದೆ CO ಹ್ಯಾಸ್ ಅ ಪೈ ಬಾಂಡ್ಸು. CO is a poisonous and CO is more reactive ಅಂತ ಹೇಳಿದ್ದಾರೆ. ಸೊ CO has ಪೈ ಬಾಂಡ್ಸ್ ಅಂತ ಹೇಳಿದ್ದಾರೆ. CO has ಪೈ ಬಾಂಡ್ಸ್ ಇದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ CO is a ನ್ಯೂಟ್ರಲ್ ಮಾಲಿಕ್ಯೂಲ್ ಕೂಡ. ನೆಕ್ಸ್ಟ್ ಏನಾಗುತ್ತೆ CO is poisonous ಹೌದು, CO is more reactive. ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಏನಾಗುತ್ತೆ ನಮಗೆ ಲಿಗ್ಯಾಂಡ್ಸ್ಗಳು ಮೆಟಲ್ ಐಟಮ್ಗಳನ್ನೇನು ಕೊಟ್ಟಿಲ್ಲ. ಸೊ ಇಲ್ಲಿರೋದೇನು CO has ಪೈ ಬಾಂಡ್ಸ್, ಅದು ನಾವು ನೋಡಿರೋದು. ಸೊ ಅದಕ್ಕೇನಾಗುತ್ತೆ ಅದು ಆಪ್ಷನ್ ಆಗುತ್ತೆ. ಓಕೆನಾ. ಸೊ ನಾವು ನೋಡೋದಾದ್ರೂ CO ಏನಾಗುತ್ತೆ ಪೈ ಬಾಂಡ್ಸ್ ಇದೆ, ಅದಕ್ಕೋಸ್ಕರ ಈ ಆಪ್ಷನ್ ಆಗುತ್ತೆ. ಸೊ ಇಷ್ಟೇ ಇರೋದು. ನಿಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ಲೋ ಆಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ಸ್ಲೋ ಮಾಡಿದಾಗ ನನಗೂ ಒಂಥರ ಇದು ಫಾಸ್ಟಾಗಿ ಮಾಡಿದ್ದೆ. ಇವಾಗ ಒಂದು ಸ್ವಲ್ಪ ಸ್ಲೋ ಮಾಡಿದ್ಮೇಲೆ ನನಗೂ ಒಂದು ಸ್ವಲ್ಪ ಆ ಕಡೆ ಆಯಿತು. ಸ್ಲೋಲಿ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಸ್ ಕೂಡ. ಬೈ ಟೇಕ್ ಕೇರ್, ಸಿ ಯು, ಆಲ್ ದ ಬೆಸ್ಟ್.